ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ ಆರ್ ಆಲ್ಸೋ ಈಕ್ವಲಿ ಡೇಂಜರಸ್. ಅದರಲ್ಲಿ ಬರೋ ಆ ಹಾನಿಕಾರಕ ಫ್ಯೂಮ್ಸ್ ಇಂದ ದೇರ್ ಇಸ್ ಅ ಲಾಟ್ ಆಫ್ ಪ್ರಾಬ್ಲಮ್ ಟು ದ ಲಂಗ್ಸ್, ಟು ದ ಸ್ಪರ್ಮ್ಸ್ ಆ್ಯಂಡ್ ಟು ದ ಎಗ್ಸ್. ಇದರಲ್ಲಿ ನಾನು ಆಲ್ಕೋಹಾಲು, ಸ್ಮೋಕಿಂಗು, ವೇಪಿಂಗ್ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದದ್ದು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀನಿ. ಅದೇನು ಅಂದ್ರೆ ಮೊಬೈಲ್ ಫೋನ್ ಯೂಸೇಜ್. ವಿ ಆರ್ ಅ ಟೀಮ್ ಆಫ್ 3 ಡಾಕ್ಟರ್ಸ್. 9 months ನನ್ನ ಪ್ರೆಗ್ನೆನ್ಸಿ ಸ್ಪ್ಯಾನ್ ಅಲ್ಲಿ ಐ ಮೇಡ್ ಎ ಫರ್ಟಿಲಿಟಿ ಸೆಂಟರ್, ಲೆವೆಲ್ 2 ಫರ್ಟಿಲಿಟಿ ಸೆಂಟರ್ ಇನ್ 2010 ಇನ್ ದ ರೆಸಿಡೆನ್ಸ್ ಅಲ್ಲಿ ಗ್ಯಾರೇಜ್ ಅಲ್ಲಿ ಸ್ಟಾರ್ಟ್ ಮಾಡಿದೆ. ನನಗೆ ಯಾವ ಥರ ಫರ್ಟಿಲಿಟಿ ಸೆಂಟರ್ ಇರಬೇಕು ಅಂದರೆ ಅಲ್ಲಿ ಫರ್ಟಿಲಿಟಿ ಸಂಬಂಧಪಟ್ಟಿದ್ದು ಯಾವುದು ಸರ್ವಿಸ್ ಇಲ್ಲ ಅಂತ ಇರಬಾರ್ದು. ಒಬ್ಬರು ಮಗು ಆಗಬೇಕು ಅಂತ ಬಂದರೆ ಆಮೇಲೆ ನಿದ್ರೆ, ಅದಾದಮೇಲೆ 4ನೇದು ಅಬೌಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಯಾವ ಥರ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೊತೀವಿ ನಾವು ಅನ್ನೋದು ಬಹಳ ಮುಖ್ಯ. ನಮ್ಮ ಮಮ್ಮಿ ಅವ್ರ ಫ್ಯಾಮಿಲಿಯಲ್ಲಿನೂ ಕೂಡ ಎಜುಕೇಷನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ನಮ್ಮ ತಂದೆನೂ ಹೆಣ್ಮಕ್ಳು ಅಂದರೆ ಚೆನ್ನಾಗಿ ಓದಬೇಕು, ಅವರು ಮೆಡಿಸಿನಲ್ಲಿ ಏನಿರುತ್ತೆ, ಇವತ್ತು ಒಂದು ಡಿಗ್ರಿ ಮುಗಿಸ್ಕೊಂಡ್ವಿ ಮುಗೀತು ಅಂತಿರಲ್ಲ. ಇಟ್ ಈಸ್ ನಾಲೆಜ್ ಹ್ಯಾಸ್ ಟು ಬಿ ಅಪ್ಡೇಟೆಡ್ ಎವ್ರಿ ಡೇ. IVF ಇಂಜೆಕ್ಷನ್ಸು, ಮತ್ತು ಓವಮ್ ಪಿಕಪ್ ಪ್ರೊಸೀಜರು, ಮತ್ತು ಎಗ್ ಫ್ರೀಸಿಂಗು, ಇದೆಲ್ಲ ಸೇರಿ ನಾರ್ಮಲಿ 1,00,000ದಿಂದ 1,25,000 ರೂಪಾಯಿವರೆಗೂ ಆಗುತ್ತೆ. ಕಳೆದ ತಿಂಗಳು ನನ್ನ ಪರಿಚಯದ ದಂಪತಿ, ಅವರಿಬ್ಬರು ಸಾಫ್ಟ್ವೇರ್ ಪ್ರೊಫೆಷ್ನಲ್ಸು, ಅಮೆರಿಕಾದಿಂದ ಇಲ್ಲಿಗೆ ಬಂದಿದ್ರು. ಏನು ವಿಷಯ, ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದ್ದೀರಿ ಆ ವೇಳೆನಲ್ಲಿ ಅಂತ ಕೇಳಿದೆ. ಅಂದರೆ ಅನ್ಸೀಸನ್ ಅಂತ. ಅವಾಗ ಅವ್ರು ಹೇಳಿದ್ರು, ಮದುವೆ ಆಗಿ 5 ವರ್ಷ ಆಯಿತು, ಮಕ್ಕಳಾಗಿಲ್ಲ, ಮೊದಲೇನೋ ಕೆಲಸದ ಒತ್ತಡ ಅಂತ ಹೇಳಿಬಿಟ್ಟು ಪೋಸ್ಟ್ಪೋನ್ ಮಾಡಿಬಿಟ್ವಿ. ಈಗ ನೋಡಿದ್ರೆ ಮಕ್ಕಳಾಗ್ತಿಲ್ಲ, ಮನೆಯಲ್ಲಿ ತುಂಬ ಪ್ರೆಷರ್ ಆಗ್ತಾ ಇದೆ, ಅದಕ್ಕೋಸ್ಕರ ನಾವು ಇಲ್ಲಿ IVF ಟ್ರೈ ಮಾಡೋಣ ಅಂತ ಹೇಳ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರು. ಓಹ್ ಹೌದಾ ಅಂತ ಕೇಳಿದೆ. ಆಗ ಇಲ್ಲ, ನಮಗೆ ಮುಂಚೆ ಹೊಳಿಲಿಲ್ಲ, ನಾವು ಇಬ್ಬರು ನಮ್ಮ ಕೆಲಸದ ಇದರಲ್ಲಿ ಬ್ಯುಸಿ ಆಗಿಬಿಟ್ವಿ, ಇಲ್ಲಾಂದರೆ ಎಗ್ಸಾರು ಫ್ರೀಸ್ ಮಾಡ್ಬೋದಿತ್ತು, ಇದೆಲ್ಲ ತಗೋಬಹುದಿತ್ತು, ಬಹುಶಃ ಈ ಆಲೋಚನೆ ಎಲ್ಲ ಮಾಡ್ಬೋದಿತ್ತು ಅಂತ ಹೇಳಿದ್ರು. ಅರೆ ಎಗ್ಸು ಫ್ರೀಸ್ ಮಾಡ್ತೀರಾ ಅಂತಂದೆ. ಹೌದು ಅಂತ ಹೇಳಿದ್ರು. ಪ್ರೈಮ್ ಏಜಲ್ಲಿ ಇವೆಲ್ಲ ಮಾಡಿಕೊಂಡ್ರೆ ನಮ್ಗೆ ಬೇಕಾದಾಗ ನಾವು ತಾಯ್ತನನ ಪಡಿಬಹುದು ಅಂತ ಹೇಳಿದ್ರು. ಓಹೋ, ಸೈನ್ಸ್ ಆ್ಯಂಡ್ ಮೆಡಿಕಲ್ ಸೈನ್ಸ್ ಇಷ್ಟೊಂದು ಅಡ್ವಾನ್ಸ್ ಆಗ್ತಾ ಇದೆ ಅಂತ ಕೇಳಿ ಖುಷಿ ಆಯಿತು. ಏನೇನು ನಡೀತಿದೆ ಹಾಗಾದರೆ ಮೆಡಿಕಲ್ ಸೈನ್ಸಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಂತ. ನಾವು ಕೇವಲ ಬರೀ IVF ಇಷ್ಟನ್ನೇ ನೋಡ್ಕೊಂಡಿದ್ವಿ. ಏನೇನು ನಡೀತಿದೆ ಅಂತ ಒಂದು ರೀತಿ ಕುತೂಹಲ ಅಂತ ಅನ್ನಿಸ್ತು. ನನಗಷ್ಟೆಲ್ಲ ನಿಮಗೂ ಇರುತ್ತೆ ಈ ಥರದ ಕುತೂಹಲ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಈ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳೋಣ. ಡಾಕ್ಟರ್ ರಶ್ಮಿ ಯೋಗೀಶ್ ನಮ್ಮ ಜೊತೆ ಇದ್ದಾರೆ. ಇವ್ರು ಏನು ಅಲ್ಲ ಅಂತ ಕೇಳಿ ಎಲ್ಲವೂ ಇದೆ. ನನಗೆ ಕೇಳದೇ ಇರೋ ವಿಷಯಗಳೆಲ್ಲ ಅವರಿಂದ ನಾನು ಕೇಳ್ತಾ ಇದ್ದೀನಿ. ಕಾಸ್ಮೆಟಿಕ್ ಗೈನಕಾಲಜಿ ಅನ್ನೋದು ನಂಗೆ ಗೊತ್ತೇ ಇರಲಿಲ್ಲ, ತಮ್ಮಿಂದನೇ ಕೇಳಿದ್ದು ಅದನ್ನು. ಇವರು ಈ ಇನ್ಫರ್ಟಿಲಿಟಿ ಎಕ್ಸ್ಪರ್ಟ್ ಮತ್ತು ಲೆಪ್ರೋಸ್ಕೋಪಿಕ್ ಸರ್ಜನ್ನು. ಇವರು ರೋಬೋಟಿಕ್ ಸರ್ಜರಿನಲ್ಲಿ ಕೂಡ ಫೆಲೋಶಿಪ್ ಮಾಡಿದ್ದಾರೆ. ಮೇಡಮ್, ನಾನು ಹೇಳೋಕ್ಕಿಂತ ನಿಮ್ಮ ಸ್ಟಡೀಸ್ ಬಗ್ಗೆ ಎಲ್ಲ ನಿಮ್ಮಿಂದಾನೇ ಕೇಳ್ತೀನಿ ನಾನು, ನೀವೇನೇನು ಮಾಡಿದ್ರಿ ಅಂಥೇಳಿ. ಆಮೇಲೆ ಮದುವೆ ಆದಮೇಲೆ ಓದೋಕ್ಕೆ ಕಷ್ಟ ಅಂತ ಹೇಳ್ತೀವಿ, ಮಕ್ಕಳಂತೂ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಓದುವಾಗ ಅಂತ ಹೇಳ್ತೀವಿ. ಮೇಡಮ್, ಈ ಎಲ್ಲ ಒಂದು ಕನ್ಸ್ಟೆನ್ಸ್ನ ಅಂದರೆ ಈ ಎಲ್ಲ ಅಡೆತಡೆಗಳನ್ನು ಓವರ್ಕಮ್ ಮಾಡಿರೋರು, ಇವನ್ನೆಲ್ಲ ದಾಟಿ, ಒಂಥರ ಈ ಹರ್ಡಲ್ಸ್ನೆಲ್ಲ ದಾಟಿ ಅವರ ಎಷ್ಟು ಓದಿದ್ದಾರೆ ಅಂತ ಕೇಳಿದ್ರೆ ಸುಸ್ತಾಗ್ಬಿಡುತ್ತೆ ನನಗೆ ಹೇಳೋದಕ್ಕೆ. ಅಷ್ಟೊಂದು ಓದ್ಕೊಂಡಿದ್ದಾರೆ. ಮೇಡಮ್ ನಮಸ್ಕಾರ ನಮ್ಮ ಶೋಗೆ. ನಮಸ್ಕಾರ. ಡಾಕ್ಟರ್ ರಶ್ಮಿ ಯೋಗೀಶ್ ಬಹಳ ಇತ್ತೀಚಿನ ದಿನಗಳಲ್ಲಿ ನಾವು ಬೆಂಗಳೂರಲ್ಲಿ ಕೇಳ್ತಾ ಇರುವಂತಹ ಒಂದು ಹೆಸರು. ಎಸ್ಪೆಷಲಿ IVF ಕನ್ಸಲ್ಟೆಂಟ್ ಆಗಿ ತಾವು ತುಂಬ ಸಕ್ಸಸ್ಫುಲ್ ಡಾಕ್ಟರ್ ಅಂತ ಕೇಳಿದ್ದೀನಿ. ಮೇಡಮ್, ತಾವು ಬೆಂಗಳೂರಿನಲ್ಲಿ ಬನ್ನೇರ್ಘಟ್ಟ ರೋಡಲ್ಲಿ ತಮ್ಮದು ಹಾಸ್ಪಿಟಲ್ ಇದೆ ಅಂತ ಕೇಳಿ, IVF ಸೆಂಟರ್ ಅಂತ ಕೇಳಿದ್ದೀನಿ. ಅದು ಬಹುಶಃ ಬೆಂಗಳೂರು ಮಾತ್ರ ಅಲ್ಲ, ಕರ್ನಾಟಕದ ಅತ್ಯಂತ ದೊಡ್ಡ ಒಂದು IVF ಫೆಸಿಲಿಟಿ ಅಂತ ಕೇಳಿದ್ದೀನಿ. ಮೇಡಮ್, ಅದ್ರ ಬಗ್ಗೆ ತಿಳಿಸ್ಕೊಡೋರಂತೆ. ಅದಕ್ಕಿಂತ ಮುಂಚೆ ಮೇಡಮ್, ತಮ್ಮ ವಿದ್ಯಾಭ್ಯಾಸದ ಬಗ್ಗೆ ಮತ್ತು ಬಾಲ್ಯದ ಬಗ್ಗೆ ನಾವು ತಿಳ್ಕೊಳ್ಬೇಕು ಮೇಡಮ್. ದಯವಿಟ್ಟು ಫಸ್ಟ್ ಅದನ್ನು ತಿಳಿಸಿ, ಯಾಕೆಂದರೆ ಹೆಣ್ಮಕ್ಳಿಗೆ ಭಾಳ ಪ್ರೇರಣಾದಾಯಿ ಈ ಒಂದು ಕಥೆ ಅಂತ ನನಗನ್ಸುತ್ತೆ. ತಮ್ಮ ಬಾಲ್ಯ, ತಮ್ಮ ತಂದೆ ತಾಯಿ, ತಾವು ಎಲ್ಲಿ ಅವರು ಮೇಡಮ್? ಬೇಸಿಕ್ಲಿ ನಮ್ಮ ತಾಯಿ ಹೆಸರು ಡಾಕ್ಟರ್ ಅನ್ನಪೂರ್ಣ ಹಾಗರ್ಗಿ ಅಂತ, ನಮ್ಮ ತಂದೆ ಹೆಸರು ಮಿಸ್ಟರ್ ಪ್ರಭಾಕರ್ ರಾವ್ ಹಾಗರ್ಗಿ ಅಂತ. ನಾವು ನಮ್ಮ ಅಮ್ಮ
ಬೆಳಗಾಂ ಮಮದಾಪುರ್ ಅವರು. ನಮ್ಮ ಅಮ್ಮನ ಫಾದರು BB ಮಮದಾಪುರ್ ಅಂತ ಒನ್ ಆಫ್ ದ ಫೌಂಡರ್ ಮೆಂಬರ್ಸ್ ಆಫ್ KLE ಸೊಸೈಟಿ. ಹೌದು. ಆಮೇಲೆ ನಮ್ಮ ಫಾದರ್ ಎಲ್ಲ ಅಡ್ವೊಕೇಟ್ ಆಗಿದ್ರು. ನಮ್ಮ ತಂದೆ ನಮ್ಮ ತಾಯಿ ಡಾಕ್ಟರ್ ಅನ್ನಪೂರ್ಣ ಅವ್ರಿಗೆ ಮದುವೆ ಆದಾಗ ಇನ್ನೂ ಅವರು ಸೆಕೆಂಡ್ ಇಯರ್ PUC ಅಷ್ಟೇ ಓದಿದ್ರು. ನಮ್ಮ ತಂದೆ ಸಹಕಾರದಿಂದ ನಮ್ಮಮ್ಮ MBBS ಓದಿದ್ರು 1956 ಅಲ್ಲಿ. MBBS ಓದಿ ಆಮೇಲೆ MBBS ಮಾಡ್ತಾನೆ 4 ಜನ ಮಕ್ಕಳನ್ನು ಹುಟ್ಟಿಸಿದಾರೆ ಅವರು. ಅದಾದ ನಂತರ ಅವ್ರಿಗೆ 4 ಹೆಣ್ಮಕ್ಳು. ನಮ್ಮ ಮಮ್ಮಿನೂ ಗೈನಕಾಲಜಿಸ್ಟ್. ಅವರು ಗುಲ್ಬರ್ಗಾದಲ್ಲಿ ತುಂಬಾ ವರ್ಷ ಸೇವೆ ಮಾಡಿದ್ದಾರೆ. ಇವಾಗ ಮೈ ಮದರ್ ಇಸ್ 90 years old. ನಮ್ಮ ಜೊತೆಗಿದ್ದಾರೆ ಬೆಂಗಳೂರಲ್ಲಿ. ಅವರು 4 ಜನ ಹೆಣ್ಮಕ್ಳು 1 ಗಂಡು ಮಗು ಆಗಿ 8 ವರ್ಷ ಆದ್ಮೇಲೆ ಮತ್ತೆ ನಾನು ಹುಟ್ಟಿದ್ದು. ಅವ್ರಿಗೆ ಟೋಟಲ್ 6 ಜನ ಮಕ್ಕಳಲ್ಲಿ 4 ಜನ ಹೆಣ್ಮಕ್ಳು ನಾವು ಗೈನಕಾಲಜಿಸ್ಟ್ ಆಗಿ ಓದ್ಕೊಂಡ್ವಿ. ನಮ್ಮ ಹಸ್ಬೆಂಡ್ ಡಾಕ್ಟರ್ ಯೋಗೀಶ್ ವಿಜಯಕುಮಾರ್ ಅಂತ ಆರ್ಥೋಪೆಡಿಕ್ ಸರ್ಜನ್ ಮತ್ತೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್ನು. ಇವರು ತಮ್ಮ ವಿದ್ಯಾಭ್ಯಾಸ ಎಲ್ಲ ಯುನೈಟೆಡ್ ಕಿಂಗ್ಡಮ್ UK-ನಲ್ಲಿ ಮಾಡಿ ಆನಂತರ ಬಂದು ಮಣಿಪಾಲ್ ಹಾಸ್ಪಿಟಲ್ ಸೇರಿಕೊಂಡು ಇವಾಗ ಮಣಿಪಾಲ್ ಹಾಸ್ಪಿಟಲ್ ಕನಕಪುರ ರೋಡಲ್ಲಿ ಅವರು ಸೀನಿಯರ್ ಆರ್ಥೋಪೆಡಿಕ್ ಸರ್ಜನ್ ಆಗಿ ಕಾರ್ಯವಹಿಸ್ತಾ ಇದ್ದಾರೆ. ಮೇಡಮ್, ಶಾಲಾ ಟೈಮ್ನಿಂದನೂ ಡಿಸ್ಟಿಂಕ್ಷನ್ ಸ್ಟೂಡೆಂಟ್, ರ್ಯಾಂಕ್ ಸ್ಟೂಡೆಂಟ್ ಅಂತ ಕೇಳಿದ್ದೀನಿ. ಹೌದು, ನಂದು ಎಜುಕೇಶನ್ ಆಗಿದ್ದು ಗುಲ್ಬರ್ಗಾನಲ್ಲಿ ಸೇಂಟ್ ಜೋಸೆಫ್ಸ್ ಕಾನ್ವೆಂಟ್ ಸ್ಕೂಲ್ ಅಂತ ಹೇಳಿ. ನನಗೆ ನನ್ನ ಕೆರಿಯರ್ ಮ್ಯಾಪಲ್ಲಿ ಆಮೇಲೆ ನಮ್ಮ ಎಜುಕೇಶನ್ ಆಗಿರಲಿ, ಆನೆಸ್ಟಿ, ಟ್ರೂತ್ಫುಲ್ನೆಸ್, ಇದನ್ನೆಲ್ಲ ಐ ಓ ಇಟ್ ಟು ಮೈ ಟೀಚರ್ಸ್. ನನಗೆ ಎಲ್ಲ ಸ್ಕೂಲ್ ಟೀಚರ್ಸ್ ಹೆಸರುಗಳು ನೆನಪಿದೆ. ಅವರೆಲ್ಲರೂ ತುಂಬ ನಮಗೆ ಐ ಹ್ಯಾಡ್ ದ ಅಪಾರ್ಚುನಿಟಿ ಟು ಹ್ಯಾವ್ ದ ಬೆಸ್ಟ್ ಟೀಚರ್ಸ್. ಅವರಿಂದ ತುಂಬ ಕಲ್ತ್ವಿ. ಹೈಸ್ಕೂಲಲ್ಲಿನೂ ನಮ್ಮ ಹತ್ರ ನಮ್ಮ ಕ್ಲಾಸ್ ಟೀಚರ್ಸಿಂದ ತುಂಬ ಒಳ್ಳೆ ವ್ಯಾಲ್ಯೂಸ್ ಎಲ್ಲ ಕಲ್ತ್ಕೊಂಡಿರೋದ್ರಿಂದ ಒಂದು ಬೇಸಿಕ್ ಸ್ಟ್ರಾಂಗ್ ರೂಟ್ಸ್ ಡೆವಲಪ್ ಆಯಿತು. ನಮ್ಮ ತಂದೆ ತಾಯಿ ಕೂಡ ನಮಗೆ ತುಂಬ ಆನೆಸ್ಟಿ ಮತ್ತು ಸಿನ್ಸಿಯಾರಿಟಿ ಇದ್ರ ಬಗ್ಗೆ ತುಂಬ ಹೇಳ್ಕೊಟ್ಟು, ಅದರಲ್ಲಿ ನಮ್ಮ ಮಮ್ಮಿ ಅವ್ರ ಫ್ಯಾಮಿಲಿಯಲ್ಲಿನೂ ಕೂಡ ಎಜುಕೇಷನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ನಮ್ಮ ತಂದೆನೂ ಹೆಣ್ಮಕ್ಳು ಅಂದರೆ ಚೆನ್ನಾಗಿ ಓದಬೇಕು, ಅವರು ಸೆಲ್ಫ್ ರಿಲಯಂಟ್ ಆಗಿರಬೇಕು ಅಂತ ಹೇಳಿ ತುಂಬ ಆಸೆ ಪಡ್ತಾ ಇದ್ರು. ಹಾಗಾಗಿ ಎಲ್ಲ ಹೆಣ್ಮಕ್ಳಿಗೂ ಚೆನ್ನಾಗಿ ಓದಿಸಿದ್ರು. ಎಜುಕೇಷನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇರೋದ್ರಿಂದ ನಮಗೆ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ತುಂಬ ಚಿಕ್ಕ ವಯಸ್ಸಲ್ಲೇ ಗೊತ್ತಾಯಿತು. ಅದರಲ್ಲಿ ನಮ್ಮ ಎಲ್ಲರಿಗಿಂತ ದೊಡ್ಡ ಅಕ್ಕ ಡಾಕ್ಟರ್ ಉಮಾ ಅಂತ, ಅವ್ರಿಗೆ ಎಷ್ಟೋ ವರ್ಷ ಮಗು ಇರಲಿಲ್ಲ. ಆನಂತರ ನಾನು ಹುಟ್ಟಿದ ತಕ್ಷಣ ಅವಳು ನನ್ನನ್ನೇ ಮಗಳಂತ ತಿಳ್ಕೊಂಡು ತುಂಬ ಪ್ರೀತಿಯಿಂದ ನೋಡ್ಕೊತಾ ಇದ್ರು. ಆಮೇಲೆ ಅವ್ರಿಗೂ ಒಂದು ಮಗ ಆಯಿತು. ಅವರು ನನಗೆ ಎಜುಕೇಷನ್ನು, ಆಮೇಲೆ ಒಂದು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆದರೆ ಎಷ್ಟೋ ಜನ ಹೆಣ್ಮಕ್ಳು ಕಷ್ಟಪಡ್ತಾ ಇರ್ತಾರೆ ಮಗು ಆಗಿಲ್ಲ ಅಂತ ಹೇಳಿ, ಅವ್ರಿಗೆಲ್ಲ ನಾನೊಂದು ಸಹಾಯಕ ಆಗಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ರು. ಆಮೇಲೆ ನಮ್ಮ ಅಕ್ಕ ಸೋದರ ಮಾವ ಮದುವೆ ಮಾಡ್ಕೊಂಡಿರೋದ್ರಿಂದ ತುಂಬ ರಿಪೀಟೆಡ್ ಪ್ರೆಗ್ನೆನ್ಸಿ ಲಾಸಸ್ ಎಲ್ಲ ಆಗ್ತಾ ಇತ್ತು ಅವ್ರಿಗೆ. ಅದರಿಂದ ಅವರು ನೀವು ನಿಜ ಅಂತ ಹೇಳ್ತೀರಾ ಹಾಗಿದ್ರೆ? ಅಂದ್ರೆ ಸೇಮ್ ಫ್ಯಾಮಿಲಿ ಆಗುತ್ತೆ. ಅದು HLA ಅಂತ ಇರುತ್ತೆ. ಹಸ್ಬೆಂಡ್ ಮತ್ತೆ ವೈಫ್ಗೆ ಸೇಮ್ HLA ಈ ತರ ಮ್ಯಾಚಿಂಗ್ ಜಾಸ್ತಿ ಇದ್ದಷ್ಟು ಏನಾಗುತ್ತೆ ಅಂದ್ರೆ ಈ ಅಬೋರ್ಷನ್ ರಿಸ್ಕ್ ಜಾಸ್ತಿ ಆಗ್ಬಿಡುತ್ತೆ. ಯಾಕಂದ್ರೆ ಈಗ್ಲೂ ನಡೆಯುತ್ತೆ, ಸೋದರ ಮಾವನ್ ಮಗ, ಸೋದರ ಮಾವ ಹಿಂಗೆಲ್ಲ ಮದುವೆ ಮಾಡ್ಕೋತಾರೆ. ಆಕ್ಚುಲಿ ಅದರಲ್ಲಿ ಅಬೋರ್ಷನ್ ರಿಸ್ಕ್ ಜಾಸ್ತಿ ಎಲ್ಲರಿಗೂ ಇರ್ಬೇಕು ಅಂತೇನಿಲ್ಲ, ಆದ್ರೆ ಕೆಲವೊಬ್ಬರಿಗೆ HLA ಮ್ಯಾಚಿಂಗ್ ಜಾಸ್ತಿ ಇತ್ತು ಅಂತಂದ್ರೆ ಅಬೋರ್ಷನ್ ರಿಸ್ಕ್ ಜಾಸ್ತಿ ಇರುತ್ತೆ. ಅವಳಿಗೆಲ್ಲ ತುಂಬಾ ಅಬೋರ್ಷನ್ಸ್ ಎಲ್ಲ ಆಗಿರೋದ್ರಿಂದ ಅವಳಿಗೆ ತುಂಬಾ ಆಸೆ ಇತ್ತು ನಾನು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟೇ ಆಗ್ಬೇಕು ಅಂತ. ಅವಳದೊಂದು ಇನ್ಸ್ಪಿರೇಷನ್ ನನಗೆ ರೈಟ್ ಫ್ರಮ್ ಚೈಲ್ಡ್ಹುಡ್ ಇರೋದ್ರಿಂದ, ಹೌದು, ನನಗೆ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ನಾನು MS OBG ಜಾಯಿನ್ ಆಗಿದ್ದು ಫಸ್ಟ್ ಇಯರ್ ಅಲ್ಲೇ ನನ್ಗೆ ಮದುವೆ ಆಯ್ತು. ಆಮೇಲೆ ಕೂಡ್ಲೇನೆ 1 ವರ್ಷದಲ್ಲಿ ನನಗೆ ಒಂದು ಗಂಡು ಮಗುನೂ ಆಯ್ತು. ಅದಾದ್ಮೇಲೆ ನಾನು PG ಮುಗಿಸ್ಕೊಂಡು ಫಸ್ಟ್ ನಮ್ಮ ಹಸ್ಬೆಂಡ್ UK-ನಲ್ಲಿದ್ರು ಆವಾಗ, ಹಿ ವಾಸ್ ಡೂಯಿಂಗ್ ಇಸ್ MCH. ಅದಾದ್ಮೇಲಿಂದ ನಾನು ಇಂಡಿಯಾಗೆ ವಾಪಸ್ ಬಂದು ನಮ್ಮ ಅತ್ತೆ ಮಾವ ಜೊತೆಗಿದ್ದೆ. ನಮ್ಮ ಹಸ್ಬೆಂಡ್ ಇನ್ನೂ ಅಲ್ಲೇ UK-ನಲ್ಲಿ ಓದ್ತಾ ಇದ್ರು. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಅವರಲ್ಲಿ ಕೆಲಸನೂ ಮಾಡಿದ್ರು. 1.5 ವರ್ಷದ ಮಗು ಇತ್ತು. ಆ ಟೈಮಲ್ಲಿ ನನಗೆ ಇನ್ನೂ ಮುಂದೆ ಓದಬೇಕು ಅಂತ ಹೇಳಿದಾಗ ಫಸ್ಟ್ ನನಗೆ ಫೀಟಲ್ ಮೆಡಿಸಿನ್ ಕೋರ್ಸ್ ಮಾಡಬೇಕಾಗಿತ್ತು. ಆ ಕೋರ್ಸ್ ಮಾಡುವಾಗ ನಮ್ಮ ಅತ್ತೆ ಮಾವ ನನಗೆ ಸಪೋರ್ಟ್ ಮಾಡಿದ್ರು. ನಮ್ಮ ಅತ್ತೆ ಕೂಡ ಅವರು HOD ಆಫ್ ಬಾಟ್ನಿ ಆಗಿದ್ದು ವರ್ಕ್ ಮಾಡ್ತಾ ಇದ್ರು. ಆದರೂ ಸಹಿತ ಅವರು
ಅಡುಗೆನೂ ನಾನೇ ಮಾಡ್ಕೊಡ್ತೀನಿ, ನಿನಗೆ ಕರ್ಕೊಂಡು ಹೋಗ್ತೀನಿ ಅಂತ ತುಂಬ ಸಪೋರ್ಟ್ ಮಾಡಿದ್ರು. ನನಗೆ ಫೀಟಲ್ ಮೆಡಿಸಿನ್ ಕೋರ್ಸ್ ಮಾಡುವಾಗ ನಮ್ಮ ಹಾಸ್ಪಿಟ್ಲಲ್ಲಿ 5-6 ಅವರ್ಸ್ ಎಲ್ಲ ಇರುವಾಗ ನಮ್ಮತ್ತೆ 1.5 ವರ್ಷದ ಮಗುನ ಕರ್ಕೊಂಡು ಸ್ಕ್ಯಾನಿಂಗ್ ಸೆಂಟರ್ ಎದುರುಗಡೆ ಒಂದು ಟ್ರೀ ಕೆಳಗಡೆ ಕೂತ್ಕೊಂಡು ಅವ್ರು ನನಗೆ ಕಾಯ್ತಾ ಇದ್ರು. ಆ ಥರ ನನಗೆ ಅಡುಗೆ ಕೂಡ ಮಾಡ್ಕೊಂಡು ಬರ್ತಾ ಇದ್ರು. ತುಂಬಾ ಸಪೋರ್ಟ್ ಕೊಟ್ರು ನನಗೆ ಓದ್ಕೊಳ್ಳೋಕ್ಕೆ. ಸೊ ಅದರಿಂದಾಗಿ ನೀವು ಇಷ್ಟೆಲ್ಲ ನನಗೆಲ್ಲ ಮಾಡೋಕ್ಕೆ ಅನುಕೂಲ ಆಯಿತು. ಯಾವುದಕ್ಕೂ ನನ್ ಬಾ ನೀನು ಅಡುಗೆ ಮನೇಲಿ ಕೆಲಸ ಮಾಡಬೇಕು, ಮನೆ ಕೆಲಸ ಮಾಡಬೇಕು ಅಂತ ಯಾವತ್ತೂ ನನಗೆ ಫೋರ್ಸ್ ಮಾಡಿಲ್ಲ. ನನಗೆ ಓದೋದಕ್ಕೆ ಇಷ್ಟ ಇದೆ ಅಂತಂದಾಗ ನನಗೆ ಸಪೋರ್ಟು ಮಾಡಿದ್ರು. ನನ್ನ ಮಗುನೂ ನೋಡ್ಕೊಂಡ್ರು. ಅವರು ಒಬ್ರು ವರ್ಕಿಂಗ್ ಲೇಡಿ ಆಗಿ ಶಿ ಹೆಲ್ಪ್ ಮೀ. ನಮ್ಮ ಫಾದರ್ ಇನ್ ಲಾ ಹೆಣ್ಣಷ್ಟೇ ಇನ್ನೊಂದು ಹೆಣ್ಣಿನ ಕಷ್ಟ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ. ನಮ್ಮ ಫಾದರ್ ಇನ್ ಲಾ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ನಾನ್ ಮದ್ವೆ ಆದ್ಮೇಲೆ ನಾನು ಏನೇನ್ ಎಜುಕೇಶನ್ ಮಾಡಿದೀನೋ ಮಾಡಿದ್ರಿ ಅಂತ ಹೇಳಿ ಮೇಡಮ್. ನಾನು ಫಸ್ಟ್ ಫೀಟಲ್ ಮೆಡಿಸಿನ್, ಅದಾದ್ಮೇಲೆ ಐ ಡಿಡ್ ಅ ಶಾರ್ಟ್ ಕೋರ್ಸ್ ಇನ್ ಲ್ಯಾಪ್ರೋಸ್ಕೋಪಿ ಅಂಡ್ ದೆನ್ ಐ ಡಿಡ್ ಮೈ ಫೆಲೋಶಿಪ್ ಇನ್ ಫರ್ಟಿಲಿಟಿ ಫೆಲೋಶಿಪ್ ಆದ್ಮೇಲೆ ಆಮೇಲೆ ಕೆಲವೊಂದು ಬೇರೆ ಎಲ್ಲ ಎಕ್ಸ್ಟ್ರಾ ಕೋರ್ಸಸ್ ಮಾಡಿದೀನಿ. ಕೋರ್ಸಸ್ ಇನ್ ರೋಬೋಟಿಕ್ ಮಾಡಿದೀನಿ, ರೋಬೋಟಿಕ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿನೂ ಮಾಡಿದೀನಿ. ಆಮೇಲೆ ಕಾಸ್ಮೆಟಿಕ್ ಅಂಡ್ ಎಸ್ಥೆಟಿಕ್, ಕಾಸ್ಮೆಟಿಕ್ ಗೈನಕಾಲಜಿ ಅಂಡ್ ಆಸ್ಥೆಟಿಕ್ ಮೆಡಿಸಿನ್ ಅಂತೆಲ್ಲ ಮಾಡಿದೀನಿ. ಬಟ್ ನನ್ಗಿರೋ ಸ್ಪೆಷಲ್ ಇಂಟ್ರೆಸ್ಟ್ ರಿಪ್ರೊಡಕ್ಟಿವ್ ಮೆಡಿಸಿನ್, IVF, ಆಮೇಲೆ ರೀಜನರೇಟಿವ್ ಮೆಡಿಸಿನ್ ಅಂತ ಈ ಓವರೀಸ್ ನ ಪುನರ್ಚೇತನ ಗೊಳಿಸುವಂತಹ ಒಂದು ವಿಧಾನದಲ್ಲಿ. ಅದಲ್ಲದೆ ನನಗೆ ರೀಪ್ರೊಡಕ್ಟಿವ್ ಇಮ್ಯುನಾಲಜಿ, ಜೆನೆಟಿಕ್ಸ್ ಇದರಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಇದೆ. ರಿಕರೆಂಟ್ IVF ಫೇಲಿಯರ್ಸ್ ಆಗೋದ್ರಲ್ಲೆಲ್ಲ ಇನ್ನೂ ಜಾಸ್ತಿ ಅಡ್ವಾನ್ಸ್ಮೆಂಟ್ಸ್ ಬಗ್ಗೆ ಓದ್ಕೊಳ್ಳೋದಕ್ಕೆಲ್ಲ ತುಂಬಾ ಇಂಟ್ರೆಸ್ಟ್ ಇದೆ. ಮೇಡಮ್ ನೀವು ಹೆಂಗೆ ಅಪ್ಡೇಟ್ ಆಗ್ತಾ ಹೋಗ್ತೀರಿ ಮೇಡಮ್? ನನ್ಗೆ ಮುಗಿಸಿ ಎಷ್ಟು ವರ್ಷ ಆಯ್ತು ಮೇಡಮ್ ಈಗ? ಹೌದು, ನಮ್ಗೆ ಮೆಡಿಸಿನ್ ಅಲ್ಲಿ ಏನಿರುತ್ತೆ, ಇವತ್ತು ಒಂದು ಡಿಗ್ರಿ ಮುಗಿಸ್ಕೊಂಡ್ವಿ ಮುಗೀತು ಅಂತಿರಲ್ಲ. ಇಟ್ ಇಸ್ ನಾಲೆಜ್ ಹ್ಯಾಸ್ ಟು ಬಿ ಅಪ್ಡೇಟೆಡ್ ಎವ್ರಿ ಡೇ. ಆಪಲ್ ಫೋನ್ ಇದ್ದಂಗೆ, ಐಫೋನ್ ಇದ್ದಂಗೆ ಇಂಪ್ರೂವ್ ಆಗ್ತಾನೆ ಇರಬೇಕು. ಬಿಕಾಸ್ ಅಡ್ವಾನ್ಸ್ಮೆಂಟ್ಸ್ ಆರ್ ಹ್ಯಾಪನಿಂಗ್ ಮೆಡಿಕಲ್ ಫೀಲ್ಡ್ ಅಲ್ಲಿ. ಇಟ್ ಇಸ್ ನಾಟ್ ಜಸ್ಟ್ ಅಡ್ವಾನ್ಸ್ಮೆಂಟ್ಸ್ ವಿತ್ ಈಗ ನಮ್ಮ ಬಾಡಿ ಏನು ಚೇಂಜ್ ಆಗಲ್ಲ ಅಂತ ಅನ್ಕೊಂಡ್ರು ಸಹಿತ, ಬಿಕಾಸ್ ಆಫ್ ಎನ್ವಿರಾನ್ಮೆಂಟಲ್ ಇನ್ಫ್ಲುಯೆನ್ಸ್, ಚೇಂಜಸ್ ಇನ್ ದ ಜೀನ್ಸ್ ಆರ್ ಆಲ್ಸೋ ಹ್ಯಾಪನಿಂಗ್. ಬರೀ OBG ಅಷ್ಟೇ ನಾವ್ ಅನ್ಕೊಳ್ತಿದ್ವಿ, ನೀವ್ ಇವಾಗ ಹೇಳ್ತಿದ್ದೀರಿ ಎಷ್ಟೆಷ್ಟು ಗೈನಕಾಲಜಿನಲ್ಲಿ ಏನೇನಿದೆ ಅಂತ ಹೇಳಿ. ಲಾಟ್ ಆಫ್ ಬ್ರಾಂಚಸ್, ರಿಪ್ರೊಡಕ್ಟಿವ್ ಎಂಡೋಕ್ರೈನಾಲಜಿ ಅಂತ, ರಿಪ್ರೊಡಕ್ಟಿವ್ ಮೆಡಿಸಿನ್, ಆಮೇಲೆ ರಿಪ್ರೊಡಕ್ಟಿವ್ ಇಮ್ಯುನಾಲಜಿ, ರೀಜನರೇಟಿವ್ ಮೆಡಿಸಿನ್, ಜೆನೆಟಿಕ್ಸ್ ಇನ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಈ ತರದ ಸುಮಾರು ಬ್ರಾಂಚಸ್ ಇದೆ. ಪ್ರತಿಯೊಂದು ಬ್ರಾಂಚು ಅದರಲ್ಲೇ ಇನ್ ಡೆಪ್ತ್ ಆಗಿ ಹೋಗ್ಬೋದು ನಾವು. ಅದರಿಂದ ನನ್ನ ಸ್ಪೆಷಲ್ ಇಂಟ್ರೆಸ್ಟ್ ಇರೋದಿದು. ಆಮೇಲೆ ಈ ಹಿಸ್ಟ್ರೋಸ್ಕೋಪಿ ಅಂತ ಹೇಳಿ, ಲ್ಯಾಪ್ರೋಸ್ಕೋಪಿ ಚಿಕಿತ್ಸೆ ಜೊತೆಗೆ ನಾವು ಹಿಸ್ಟ್ರೋಸ್ಕೋಪಿ ಅಂತ ದುರ್ಬೀನ್ ಗರ್ಭಕೋಶದ ಒಳಗಡೆ ಹಾಕ್ತಿವಿ. ಕೆಲವೊಬ್ಬರಿಗೆ ಗರ್ಭಕೋಶ ಟ್ಯೂಬರ್ಕ್ಲೋಸಿಸ್ ಎಲ್ಲ ಆಗ್ಬಿಟ್ಟು ಗರ್ಭಕೋಶದ ಒಳಗಡೆ ಪರಿ ಎಲ್ಲ ಕೆಟ್ಟು ಹೋಗ್ಬಿಟ್ಟಿರುತ್ತೆ, ಅವ್ರಿಗೆ ಪೀರಿಯಡ್ಸ್ ಬರೋದು ನಿಂತು ಹೋಗ್ಬಿಟ್ಟಿರುತ್ತೆ. ಅಂತವ್ರಿಗೆಲ್ಲ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಅವ್ರದೇ ಬ್ಲಡ್ ನ ತೆಗೆದು PRP ಅಂತ ಮಾಡಿ, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ, ಅವ್ರ ಬ್ಲಡ್ ತೆಗೆದು ಸ್ಪಿನ್ ಮಾಡ್ಬಿಟ್ಟು ಅದರಲ್ಲಿ ಪ್ಲೇಟ್ಲೆಟ್ ಫ್ರಾಕ್ಷನ್ ಸೆಪರೇಟ್ ಮಾಡ್ಕೊಂಡು ಅದನ್ನ ಯೂಟ್ರಸ್ ಒಳಗಡೆ ಇಂಜೆಕ್ಟ್ ಮಾಡ್ತೀವಿ. ಅದು ಮಾಡೋಕ್ಕಿಂತ ಮುಂಚೆ ಒಳಗಡೆ ಪರದೆ ಎಲ್ಲ ನಾವು ಬಿಡಿಸ್ಕೋಬೇಕಾಗುತ್ತೆ. ಕೆಲವೊಂದ್ಸತಿ ಆಪರೇಟಿವ್ ಎಲೆಕ್ಟ್ರಿಕಲ್ ಕರೆಂಟ್ ಇಂದ, ಲೇಸರ್ ಇಂದ ಅಥವಾ ಸಿಸರ್ಸ್ ಇಂದ ಎಲ್ಲ ಬಿಡಿಸ್ಕೊಂಡು ಗರ್ಭಕೋಶನ ನಾರ್ಮಲ್ ಆಗಿ ಎಲ್ಲಾರ್ಗೂ ಇರೋ ತರ ಗರ್ಭಕೋಶದ ಕ್ಯಾವಿಟಿನ ಮಾಡ್ಕೊಂಡು ಆಮೇಲೆ ಇದನ್ನೆಲ್ಲ ಇಂಜೆಕ್ಟ್ ಮಾಡ್ತೀವಿ. ಮತ್ತೆ ಈ ತರ ಪರದೆಗಳು ಬೆಳ್ಕೋಬಾರ್ದು ಅಂತ ಹೇಳಿ, ಅದಕ್ಕೆ ನಾವು ವಿ ಕಾಲ್ ಇಟ್ ಎಸ್ ಫರ್ಟಿಲಿಟಿ ಎನ್ಹಾನ್ಸಿಂಗ್ ಹಿಸ್ಟ್ರೋಸ್ಕೋಪಿಕ್ ಸರ್ಜರೀಸ್ ಅಂತ. ಐ ಹ್ಯಾವ್ ಸ್ಪೆಷಲ್ ಇಂಟ್ರೆಸ್ಟ್ ಇನ್ ಹಿಸ್ಟ್ರೋಸ್ಕೋಪಿಕ್ ಸರ್ಜರೀಸ್. ಹಿಸ್ಟ್ರೋಸ್ಕೋಪಿ ಮಾಡಿದಾಗ ಚಿಕ್ಕ ಚಿಕ್ಕ ಫೈಬ್ರಾಯ್ಡು, ಪಾಲಿಪ್ಸು ಆ ಥರ ಎಲ್ಲ ಏನಾದರೂ ತೊಂದರೆಗಳಿದ್ರು ನಾವು IVF ಅಥವಾ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ಇದನ್ನೆಲ್ಲ ತೆಗಿಬೇಕಾಗುತ್ತೆ. ಅದನ್ನೆಲ್ಲ ಮಾಡೋದ್ರಲ್ಲಿ ನನಗೆ ತುಂಬಾ ಇಂಟ್ರೆಸ್ಟ್ ಇದೆ. ಇದರಲ್ಲಿ ತುಂಬಾ ಮೆಟಿಕ್ಯುಲಸ್ ಅಂಡ್ ವೆರಿ ಕೇರ್ಫುಲ್ ಸರ್ಜರೀಸ್ ಇದೆಲ್ಲ. ಅದರ ಜೊತೆಗೆ ಲ್ಯಾಪ್ರೋಸ್ಕೋಪಿಕಲಿ ಕೂಡ ಎಂಥ ಅಡ್ವಾನ್ಸ್ಡ್ ಸರ್ಜರಿ ಆಗಿದ್ರು ನಮ್ಮ ಖುಷಿ ಫರ್ಟಿಲಿಟಿ ಅಂಡ್ IVF ಸೆಂಟ್ರಲ್ಲಿ ವಿ ಹ್ಯಾವ್ 3D ಲ್ಯಾಪ್ರೋಸ್ಕೋಪಿ ಸಿಸ್ಟಮ್. ಅದರಲ್ಲಿ ತುಂಬಾ ಕಷ್ಟ, ಕೆಲವೊಬ್ಬರಿಗೆ ಹೆಣ್ಮಕ್ಳಿಗೆ ಎಂಡೋಮೆಟ್ರಿಯೋಸಿಸ್ ಅಂತ ತೊಂದರೆ ಇರುತ್ತೆ. ಅದರಲ್ಲಿ ಗರ್ಭಕೋಶ, ಟ್ಯೂಬು, ಓವ್ರೀಸು, ಆಮೇಲೆ ಕರಳುಗಳೆಲ್ಲ ಹೊಂದ್ಕೊಂಡು ಮೆತ್ಕೊಂಡ್ಬಿಟ್ಟಿರುತ್ತೆ. ಅದರಲ್ಲಿ ಈ ಆಪರೇಷನ್ ಮಾಡೋದೇ ಎಷ್ಟೋ ಕಷ್ಟ ಅಂತ ಅನ್ಸುತ್ತೆ. ನಾವು ಗೈನಕಾಲಜಿಸ್ಟ್ ಆಗಿದ್ದವರು ಯೂಟ್ರಸ್ಸು, ಟ್ಯೂಬ್ಸು, ಓವರೀಸ್ಗೆಲ್ಲ ತುಂಬಾ ಧೈರ್ಯವಾಗಿ ಟಚ್ ಮಾಡ್ತೀವಿ. ಇಂಟೆಸ್ಟೈನ್ ಬಂದ್ಬಿಟ್ರೆ ನಾವು ಹೆದರ್ಕೊಂಡ್ಬಿಡ್ತೀವಿ. ಅದರಿಂದ ನಮ್ಮ ಜೊತೆಗೆ ನಮ್ಮ ಟೀಮಲ್ಲಿ, ಲ್ಯಾಪ್ರೋಸ್ಕೋಪಿ ಟೀಮಲ್ಲಿ ಒಬ್ರು ಜನರಲ್ ಸರ್ಜನ್ ಇದ್ದಾರೆ. ಅವರೆಲ್ಲರ ಸಹಕಾರದಿಂದ ನಾವು ಏನಾದ್ರೂ ಎಂಥ ಸಿವಿಯರ್ ಎಂಡೋಮೆಟ್ರಿಯೋಸಿಸ್ ಇದ್ರೂ ಸಹಿತ ನಾವು ಕರಳುಗಳಿಂದ ಗರ್ಭಕೋಶ, ಟ್ಯೂಬ್ಸ್ ಮತ್ತೆ ಓವರೀಸ್ಗಳನ್ನು ಬಿಡಿಸ್ಬಿಟ್ಟು ವಿ ಡೂ ಡೌನ್ ಸ್ಟೇಜಿಂಗ್ ಆಫ್ ಎಂಡೋಮೆಟ್ರಿಯೋಸಿಸ್. ಅಂದ್ರೆ ಯಾರಿಗಾದ್ರೂ ಎಂಡೋಮೆಟ್ರಿಯೋಸಿಸ್ ಸ್ಟೇಜ್ 4, ಸ್ಟೇಜ್ 3 ಇದ್ರೆ ಅದನ್ನ ಸ್ಟೇಜ್ 2, ಸ್ಟೇಜ್ 1 ತಗೊಂಡ್ಬರ್ತೀವಿ. ಅದರಿಂದ ಏನಾಗುತ್ತೆ, ಹೆಣ್ಮಕ್ಳಿಗೆ ಪ್ರತಿ ತಿಂಗಳು ಪೀರಿಯಡ್ಸ್ ಅಲ್ಲಿ ಬರೋ ನೋವಾಗಿರ್ಲಿ ಅಥವಾ ಹೆವಿ ಬ್ಲೀಡಿಂಗ್ ಆಗಿರ್ಲಿ ಅದನ್ನೆಲ್ಲ ಕಡಿಮೆ ಮಾಡಬಹುದು. ಕೆಲವರಿಗೆ ಏನಾಗುತ್ತೆ, ಗರ್ಭಕೋಶದ ಊತ ಇರುತ್ತೆ, ಅದನ್ನ ನಾವು ಎಡಿನೋಮಯೋಸಿಸ್ ಅಂತ ಹೇಳ್ತೀವಿ. ಅದರಿಂದ ಏನಾಗುತ್ತೆ, ಪ್ರತಿ ತಿಂಗಳು ಪೀರಿಯಡ್ ಬಂದಾಗ ಸಿಕ್ಕಾಪಟ್ಟೆ ನೋವು ಆಗುತ್ತೆ,
ಹೆವಿ ಬ್ಲೀಡಿಂಗು ಆಗ್ತಾ ಇರುತ್ತೆ. ಆಮೇಲೆ ಗರ್ಭಕೋಶ ಈಗ ಸಪೋಸ್ ಫ್ಯಾಮಿಲಿ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಗರ್ಭಕೋಶ ತೆಗಿ ಅಂತ ಹೇಳಿದಾಗ ಅವರು ದಿಲ್ ವಾಂಟ್ ಸಮ್ ಟೈಮ್, ಇವಾಗಲೇ ಗರ್ಭಕೋಶ ತೆಗೆಸ್ಕೊಳ್ಳೋಕ್ಕೆ ನನಗೆ ಮೆಂಟಲಿ ರೆಡಿ ಇಲ್ಲ, ಅಥವಾ ಸ್ವಲ್ಪ ಅವ್ರಿಗೆ ಅವ್ರ ಹೆಲ್ತ್ ಇಂಪ್ರೂವ್ ಮಾಡ್ಕೋಬೇಕಾಗಿರುತ್ತೆ. ಅಂಥ ಸ್ಟೇಜಲ್ಲಿ ನಾವೇನು ಮಾಡ್ತೀವಿ, ಒಂದೊಂದ್ಸತಿ ಈ ಕಾಪರ್ಟಿ ಥರದ್ದೇ ಒಂದು ಡಿವೈಸ್ ಮೆರೀನಾ ಅಂತ ಯೂಟ್ರಸ್ ಒಳಗಡೆ ಹಾಕ್ತೀವಿ. ಇನ್ನೊಂದು ಏನು ಮಾಡ್ಬೋದು ಅಂತಂದರೆ ಮೈಕ್ರೋವೇವ್ ಅಬ್ಲೇಷನ್ ಅಂತ ಮಾಡ್ಬೋದು. ಇವಾಗ ವಾಟರ್ ಕರೆಂಟ್ನ ನಾವು ಅಲ್ಲಿ ಎಡಿನೋಮಯೋಸಿಸ್ ಸ್ವೆಲ್ಲಿಂಗ್ ಏರಿಯಾನಲ್ಲಿ ಒಂದು ನೀಡಲ್ ಥರ ಎಲೆಕ್ಟ್ರೋಡ್ ಅಂತ ಇರುತ್ತೆ, ಅದ್ರ ಮೂಲಕ ಅಲ್ಲಿ ಹಾಕ್ಬಿಟ್ಟು ಆ ವಾಟರ್ ಕರೆಂಟ್ನ ಅಲ್ಲಿ ಸರ್ಕ್ಯುಲೇಟ್ ಮಾಡಿದಾಗ ಹೀಟ್ ಪ್ರೊಡ್ಯೂಸ್ ಆಗಿಬಿಡುತ್ತೆ, ಅದರಿಂದ ಅದು ಕರ್ಗೋಗ್ಬಿಡುತ್ತೆ. ಅದರಿಂದ ನಾವೇನು ಮಾಡ್ತೀವಿ ಅಂದರೆ ಇಟ್ ಇಸ್ ಅ ಮಿನಿಮಲಿ ಇನ್ವೇಸಿವ್ ಥಿಂಗ್. ಅದನ್ನ ವಿದೌಟ್ ಲ್ಯಾಪ್ರೋಸ್ಕೋಪಿನೂ ಮಾಡ್ಬೋದು, ವಿತ್ ಲ್ಯಾಪ್ರೋಸ್ಕೋಪಿ ಮಾಡಬಹುದು. ನಾವು ಸಾಮಾನ್ಯವಾಗಿ ವಿತ್ ಲ್ಯಾಪ್ರೋಸ್ಕೋಪಿಕ್ ಅಸಿಸ್ಟೆನ್ಸೇ ಮಾಡ್ತೀವಿ. 5 millimeters ಇನ್ಸಿಷನ್ ನಾವು ಮಾಡೋ ಎಂಥ ಕಾಂಪ್ಲಿಕೇಟೆಡ್ ಲ್ಯಾಪ್ರೋಸ್ಕೋಪಿ ಆಗಿದ್ರೂ ಸಹಿತ 5 millimeters ಇನ್ಸಿಷನ್ ಅಲ್ಲೇ ಮಾಡೋದು. 3D ಲ್ಯಾಪ್ರೋಸ್ಕೋಪಿ ಯೂಸ್ ಮಾಡುವಾಗ ಮಾತ್ರ 1 centimeter ಅಂದರೆ 10 millimeter ಅಷ್ಟು ಒಂದು ಇನ್ಸಿಷನ್ನ ಈ ನಮ್ಮ ಹೊಕ್ಕಳ ಹತ್ರ ತಗೊಳ್ಳೋದು. ಈ ಥರ ನಾವು ಮಿನಿಮಲ್ ಇನ್ವೇಸಿವ್ ಸರ್ಜರಿಯಲ್ಲಿ ಅಂದರೆ ಮಿನಿಮಮ್ ಸ್ಕಾರಲ್ಲಿ ವಿ ಡೂ ದ ಮೋಸ್ಟ್ ಕಾಂಪ್ಲೆಕ್ಸ್ ಸರ್ಜರೀಸ್ ಆಲ್ಸೋ. ಆ ಮೈಕ್ರೋವೇವ್ ಅಬ್ಲೇಷನ್ ಅಂತ ಮಾಡಿದಾಗ ಆ ಗರ್ಭಕೋಶದಲ್ಲಿ ಆ ಸ್ವೆಲ್ಲಿಂಗ್ ಎಲ್ಲ ಕಡಿಮೆ ಆಗಿಬಿಟ್ಟು ಅವ್ರಿಗೆ ಮಂತ್ಲಿ ಪೀರಿಯಡ್ಸಲ್ಲಿ ನೋವು, ಹೆವಿ ಬ್ಲೀಡಿಂಗ್ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಕೆಲವೊಬ್ಬರಿಗೆ ಅಷ್ಟೇ ಸಾಕಾಗ್ಬಿಡುತ್ತೆ, ಅವರು ಇನ್ನೊಂದ್ಸತಿ ಈ ಗರ್ಭಕೋಶ ತೆಗೆಸ್ಕೊಳ್ಳೋದೇ ಬೇಕಾಗಲ್ಲ. ಕೆಲವೊಬ್ಬರಿಗೆ ಅದು ಆದ್ಮೇಲೆ ಒಂದು 6 ತಿಂಗಳು 1 ವರ್ಷದವರೆಗೂ ಸರಿ ಇದ್ದು ಮತ್ತೆ ಆ ಥರ ಸಿಂಪ್ಟಮ್ಸ್ ಸ್ಟಾರ್ಟ್ ಆದರೆ ಅವಾಗ ನಾವು ಅವ್ರಿಗೆ ಹಿಸ್ಟೆಕ್ಟಮಿ ಮಾಡಿಸ್ಕೋಬೇಕು, ಗರ್ಭಕೋಶ ತೆಗೆಸ್ಬೇಕು ಅಂತ ಹೇಳ್ತೀವಿ. ಬಟ್ ಇವಾಗ ಇನ್ನೂ ಮಗು ಆಗಿಲ್ಲ ಅಂದರೆ ಅವ್ರಿಗೆ ಗರ್ಭಕೋಶ ತೆಗೆಸ್ಕೊಳಕ್ ಆಗೋದೇ ಇಲ್ಲ ಅಂಥವ್ರಿಗೆ ಇದು ಮೈಕ್ರೋವೇವ್ ಅಬ್ಲೇಷನ್ ಅನ್ನೋದು ತುಂಬ ಹೆಲ್ಪ್ಫುಲ್ಲು. ಬಿಕಾಸ್ ಅದರಿಂದ ಏನಾಗುತ್ತೆ, ನಾವು ಕರೆಕ್ಟ್ ಮೆಥಡಲ್ಲಿ ಮಾಡಿದ್ರೆ ಗರ್ಭಕೋಶದ ಒಳಪರಿಗೆ ಏನೂ ತೊಂದರೆ ಆಗ್ಲಾರ್ದಂಗೆ ಅಲ್ಟ್ರಾಸೌಂಡ್ ಮೂಲಕ ನಾವು ವಿ ಆರ್ ಎ ಟೀಮ್ ಆಫ್ 3 doctors. ಒಬ್ಬರು ಮೇಲ್ಗಡೆಯಿಂದ ಗರ್ಭಕೋಶನ ನೋಡ್ತಾ ಇದ್ರೆ ಕೆಳಗಡೆಯಿಂದ ಒಬ್ರು ಸ್ಕ್ಯಾನ್ ಮೂಲಕ ಗರ್ಭಕೋಶನ ತೋರಿಸ್ತಾ ಇರ್ತಾರೆ, ಇನ್ನೊಬ್ರು ನಾವು ಆ ಎಲೆಕ್ಟ್ರೋಡ್ನ ಹಾಕಿ ಮೈಕ್ರೋವೇವ್ ಅಬ್ಲೇಷನ್ನ ಕೊಡ್ತಾ ಇರ್ತೀವಿ. ಆ ಥರ ಮಾಡಿಕೊಂಡು ನಾವೇನು ಮಾಡ್ತೀವಿ ಅಂತಂದರೆ ಮೈಕ್ರೋವೇವ್ ಅಬ್ಲೇಷನ್ನ ಕರೆಕ್ಟ್ ಡೆಪ್ತಲ್ಲಿ, ಕರೆಕ್ಟ್ ಟೈಮ್ ಇಂಟರ್ವೆಲ್ಲು, ಕರೆಕ್ಟ್ ಎನರ್ಜಿ ಸೋರ್ಸ್ ಕೊಟ್ಬಿಟ್ಟು ಆ ಸ್ವೆಲ್ಲಿಂಗ್ನ ಕರಗಿಸ್ತೀವಿ. ವಿ ಆರ್ ಅ ಗ್ರೂಪ್ ಆಫ್ 3 doctors ಅಟ್ ಖುಷಿ ಫರ್ಟಿಲಿಟಿ ಆ್ಯಂಡ್ IVF ಸೆಂಟರ್. ಮೈಸೆಲ್ಫ್ ಡಾಕ್ಟರ್ ರಶ್ಮಿ ಯೋಗೀಶ್, ಆಮೇಲೆ ಇನ್ನೂ 2 doctors ಇದ್ದಾರೆ, ಡಾಕ್ಟರ್ ರೂಪಾ ರಾಜಶೇಖರ್ ಅಂಡ್ ಡಾಕ್ಟರ್ ರೂಪಾ ವರ್ನೇಕರ್. ನಾವು 3 ಜನ ಸೇರ್ಕೊಂಡು ವಿ ಟ್ರೈ ಟು ಡೂ ದ ಬೆಸ್ಟ್. ಟೀಮ್ ಜೋರಾಗಿದ್ದೀರಿ ನೀವು. ಹೌದು, ನಮ್ಮ ಎನೆಸ್ಥೀಶಿಯಾ ಡಾಕ್ಟರ್ ಅಂದ್ರೆ ನಮ್ಮ ಅರಿವಳಿಕೆ ತಜ್ಞರು, ಇಟ್ ಈಸ್ ಅ ಟೀಮ್ ಆಫ್ ಡಾಕ್ಟರ್ಸ್. ಡಾಕ್ಟರ್ ವಂದನಾ ಮತ್ತೆ ಡಾಕ್ಟರ್ ಶೈಲೇಂದ್ರ ಅಂತ ಇದ್ದಾರೆ, ಸೀನಿಯರ್ ಡಾಕ್ಟರ್ಸು. ಇಬ್ರು ತುಂಬಾ 25 ವರ್ಷದ ಎಕ್ಸ್ಪೀರಿಯನ್ಸ್ ಇರೋ ಡಾಕ್ಟರ್ಸ್ ಇದ್ದಾರೆ. ಈ ತರ ಒಂದು ಟೀಮ್ ಇರೋದ್ರಿಂದ ನಮ್ಮ ಆಪರೇಷನ್ ಥಿಯೇಟರ್ OT ಸ್ಟಾಫ್ ಆಗಿರ್ಲಿ, ನಮ್ಮ OT ಟೆಕ್ನಿಕಲ್ ಸ್ಟಾಫ್ ಆಗಿರಲಿ, ನಮ್ಮ ಸ್ಕ್ರಬ್ ಸೈಡ್ ಸ್ಟಾಫ್ ನರ್ಸಸ್ ಆಗಿರಲಿ, ಅವರು ದೇ ಹ್ಯಾವ್ ಮೋರ್ ದೆನ್ 15 years ಎಕ್ಸ್ಪೀರಿಯನ್ಸ್ ಆ್ಯಂಡ್ ದೇ ಆರ್ ವೆರಿ ವೆರಿ ವೆಲ್ ವರ್ಸ್ಡ್. ಈ ನಮ್ಮ ಒಂದು ಆಪರೇಷನ್ ಥಿಯೇಟ್ರಲ್ಲಿ ಒಬ್ರು ಡಾಕ್ಟರ್ ಆಪರೇಷನ್ ಮಾಡಬೇಕು ಅಂದರೆ ಒಬ್ಬರಿಂದ ಆಗಲ್ಲ, ಇಡೀ ತಂಡ ಬೇಕಾಗುತ್ತೆ. ಈ ಕಂಪ್ಲೀಟ್ ಟೀಮ್ ಸ್ಟ್ರಾಂಗ್ ಇರೋದ್ರಿಂದ ನಾವು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ನಾವು ಮಾಡ್ತಾ ಇರೋದಕ್ಕೆ ಒಂದು ಜನರಿಗೆ ಒಂದು ಹೆಲ್ಪ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಅದೇ ಥರ ನಾವು IVF ಮಾಡೋದಕ್ಕೂ ನಮ್ಮ ಹತ್ರ ವಿ ಹ್ಯಾವ್ ಎ ಟೀಮ್ ಆಫ್ ಎಂಬ್ರಿಯಾಲಜಿಸ್ಟ್. 3 senior ಎಂಬ್ರಿಯಾಲಜಿಸ್ಟ್ ಮತ್ತೆ ನಮ್ಮ ಹತ್ರ 4 junior ಎಂಬ್ರಿಯಾಲಜಿಸ್ಟ್ ಇದ್ದಾರೆ. ಇದು 3rd floor ಅಲ್ಲಿ ನಮ್ಗೆ ಬರೀ IVF ಸಂಬಂಧಪಟ್ಟಿರೋ ನಿಮಿಷ ಬರ್ತೀನಿ ಅಲ್ಲಿಗೆ. ಅದಕ್ಕಿಂತ ಮುಂಚೆ ನೀವು ನಿಮ್ಮ ಫೆಸಿಲಿಟಿ ಇದಕ್ಕೆ ಹೇಳೋದಕ್ಕೆ ಮುಂಚೆ ನೀವು ಹೆಂಗೆ ಅಂದ್ರೆ ನೀವು ನನಗೆ ಗೊತ್ತಿರೋ ಹಾಗೆ ತಾವು ಫಸ್ಟ್ ಬೇರೆ ಒಂದು ಇದರಲ್ಲಿ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾ ಇದ್ದವರು, ತಮ್ಮದೇ ಓನ್ ಹೆಂಗೆ ಶುರು ಮಾಡಿದ್ರಿ ಅದನ್ನ ಸ್ವಲ್ಪ ಹೇಳಿ ಮೇಡಮ್. ನಾನು ಆ್ಯಕ್ಚುಲಿ ಈಗ ನೋಡಿ, ನಮ್ಮ ಮಮ್ಮಿ ಅವರು ಡಾಕ್ಟರ್ ಅನ್ನಪೂರ್ಣ ಅಂತ ಮೆಟರ್ನಿಟಿ ಹಾಸ್ಪಿಟಲ್ ಇಟ್ಕೊಂಡು ಶಿ ವಾಸ್ ರನ್ನಿಂಗ್ ಹರ್ ಓನ್ ಹಾಸ್ಪಿಟಲ್. ನಾನು ಬೆಳೆದಿದ್ದೇ ಒಂದು ಹಾಸ್ಪಿಟಲ್ ಅಟ್ಮಾಸ್ಫಿಯರಲ್ಲಿ. ಯಾವಾಗಲೂ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಬೇಕಂತ ಆಸೆ ಚಿಕ್ಕ ಹುಡುಗಿ ಇದ್ದಾಗಿಂದ ಇತ್ತು. ಆದರೆ ನಾನು ಬ್ಯಾಂಗ್ಳೂರಿಗೆ ಬಂದಮೇಲೆ ಒಂದು ಕಾರ್ಪೊರೇಟ್ ಹಾಸ್ಪಿಟಲಲ್ಲಿ ಜಾಬ್ ಸಿಕ್ತು. 10 ವರ್ಷ ಆ ಕಾರ್ಪೊರೇಟ್ ಹಾಸ್ಪಿಟಲ್ ವರ್ಕ್ ಮಾಡಿ 10ನೇ ವರ್ಷದಲ್ಲಿರುವಾಗ ನನಗೆ 2ನೇ ಪ್ರೆಗ್ನೆನ್ಸಿ ಆಯಿತು. 2ನೇ ಪ್ರೆಗ್ನೆನ್ಸಿ ಆದಾಗ ನನಗೆ ಸ್ವತಃ ಹಾಸ್ಪಿಟಲ್ ಇಟ್ಕೊಂಡ್ರೆ ಮಗುನು ನೋಡ್ಕೊಳ್ಳೋಕ್ಕೆಲ್ಲ ಚೆನ್ನಾಗಾಗುತ್ತೆ ಅಂತ ದೃಷ್ಟಿಯಿಂದ 9 months ನನ್ನ ಪ್ರೆಗ್ನೆನ್ಸಿ ಸ್ಪ್ಯಾನಲ್ಲಿ ಐ ಮೇಡ್ ಎ ಫರ್ಟಿಲಿಟಿ ಸೆಂಟರ್, Level 2 ಫರ್ಟಿಲಿಟಿ ಸೆಂಟರ್. ಇದಕ್ಕಿಂತ ಮುಂಚೆ ನನಗೊಂದು Level 1 ಫರ್ಟಿಲಿಟಿ ಕ್ಲಿನಿಕ್ ಇತ್ತು JP Nagar 6th phase ಅಲ್ಲಿ. ಆಮೇಲೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ Level 2 ಫರ್ಟಿಲಿಟಿ ಸೆಂಟರ್ ಮಾಡಿದ್ದು ಹೇಳಿ ಮೇಡಮ್. ಹೌದು, ಅದು ಹೇಳಿ, ಯಾಕೆಂದ್ರೆ ಅದೆಲ್ಲ ಇನ್ಸ್ಪಿರೇಷನಲ್. ಇದು ಅಂದ್ರೆ ಮಿನಿಮಲ್ ಇದ್ರಲ್ಲೇ ಏನು ಕಡಿಮೆ ಸೌಲಭ್ಯದಲ್ಲೇ ಒಂದು ಅತ್ಯುತ್ತಮವಾದ ಒಂದು ಏನು ಸೇವೆಯನ್ನ ಜನರಿಗೂ ಕೊಡಬಹುದು. ಆಮೇಲೆ ಏನಂದ್ರೆ ವಿಲ್ ಪವರ್ ಅಷ್ಟೇ ಅನ್ನೋದು ಹೇಳಿ ಮೇಡಮ್.
ಆ್ಯಕ್ಚುಲಿ ನಾನು ನನ್ನ ಫೆಲೋಶಿಪ್ ಓದಿದ್ದು 2009-2010 2010 ನನ್ನ ಫೆಲೋಶಿಪ್ ಮುಗಿದ ತಕ್ಷಣನೇ ನಾವೊಂದು ಬಾಡಿಗೆ ಮನೆಯಲ್ಲಿದ್ವಿ. ಆ ಬಾಡಿಗೆ ಮನೆಯಲ್ಲಿ ಒಂದು ಗ್ಯಾರೇಜ್ ಇತ್ತು. ನಾನು ನಮ್ಮ ಹಸ್ಬೆಂಡ್ಗೆ ಇಲ್ಲ, ನಾನು ಗ್ಯಾರೇಜಲ್ಲಿ ನಾನು ಒಂದು ಕ್ಲಿನಿಕ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದೆ. ಯೋಗೀಶು, ಮೈ ಹಸ್ಬೆಂಡ್ ಡಾಕ್ಟರ್ ಯೋಗೀಶ್, ಅವ್ರು UK ಬಂದು ಮನೆಯಲ್ಲಿ ಗ್ಯಾರೇಜಲ್ಲೆಲ್ಲ ಸ್ಟಾರ್ಟ್ ಮಾಡೋದು ಅವ್ರಿಗೆ ಒಪ್ಪಿಗೆ ಇರಲಿಲ್ಲ. ಆದರೂ ಇಲ್ಲ, ನಾನು ಸ್ಟಾರ್ಟ್ ಮಾಡ್ತೀನಿ, ನನಗೆ ಒಂದು ಚಿಕ್ಕದಾಗಿದ್ದರೂ ನಮ್ಮದು ಕ್ಲಿನಿಕ್ ಥರ ಇರಬೇಕು ಅಂತ ಆಸೆ ಇದೆ ಅಂತಂದಾಗ ಅವರು ಅಗ್ರೀಡ್. ಆಮೇಲೆ ಐ ಸ್ಟಾರ್ಟೆಡ್ ಮೈ ಕ್ಲಿನಿಕ್ ಇನ್ 2010 ಇನ್ ದ ರೆಸಿಡೆನ್ಸಲ್ಲಿ ಗ್ಯಾರೇಜಲ್ಲಿ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿ ಒಂದು 2 years ಆದಮೇಲೆ 2010 ಅದೇ ಟೈಮಲ್ಲಿ ನಾನೊಂದು ಕಾರ್ಪೊರೇಟ್ ಹಾಸ್ಪಿಟ್ಲು ಜಾಯ್ನ್ ಆಗಿದ್ದೆ. ಕಾರ್ಪೊರೇಟ್ ಹಾಸ್ಪಿಟಲ್ ವರ್ಕ್ ಮಾಡ್ತಾನೆ ನಾನು JP ನಗರ್ 6 ಫೇಸಲ್ಲಿ ನಂದು ಒಂದು level 1 ಫರ್ಟಿಲಿಟಿ ಕ್ಲಿನಿಕ್, ಖುಷಿ ಫರ್ಟಿಲಿಟಿ ಆ್ಯಂಡ್ ವುಮೆನ್ಸ್ ಕ್ಲಿನಿಕ್ ಅಂತ ಸ್ಟಾರ್ಟ್ ಮಾಡಿದೆ. ಅದಾದ ನಂತರ ನಾನು 10 ವರ್ಷ ಕಾರ್ಪೊರೇಟ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡಿ ಆಮೇಲೆ 2ನೇ ಪ್ರೆಗ್ನೆನ್ಸಿ ಆಯಿತು 10ನೇ ವರ್ಷ ಸರ್ವಿಸಲ್ಲಿ. ಆ ಟೈಮಲ್ಲಿ ನಾನು ನನ್ನ ಖುಷಿ ಫರ್ಟಿಲಿಟಿ ಆ್ಯಂಡ್ IVF ಸೆಂಟರ್ ಅಂತ level 2 ಕ್ಲಿನಿಕ್ನ JP ನಗರ್ 3rd ಫೇಸಲ್ಲಿ ಸ್ಟಾರ್ಟ್ ಮಾಡಿದೆ. ನಂದು 9 ತಿಂಗಳು ಪ್ರೆಗ್ನೆನ್ಸಿ ಸ್ಪ್ಯಾನಲ್ಲಿ ನಾನು ಈ ಫರ್ಟಿಲಿಟಿ ಸೆಂಟರ್ನ ಮಾಡಿದ್ದು. ಆಮೇಲೆ ಮಗು ಹುಟ್ಟಿದ ಮೇಲೆ ನಾನು ಅಲ್ಲಿಂದ ರಿಸೈನ್ ಮಾಡಿ ಐ ಸ್ಟಾರ್ಟೆಡ್ ಮೈ ಅದೊಂಥರ ಡ್ರೀಮ್ ಸೆಂಟರ್, ನನಗೆ ಖುಷಿ ಫರ್ಟಿಲಿಟಿ ಆ್ಯಂಡ್ IVF ಸೆಂಟರ್ ಅಂತ 3rd ಫೇಸಲ್ಲಿ ಸ್ಟಾರ್ಟ್ ಮಾಡಿದ್ದು. ಆ ಸೆಂಟರ್ 7 years ಆದಮೇಲೆ ನನಗೆ ಇನ್ನೂ ಡ್ರೀಮ್ ಏನಿತ್ತು ಅಂತಂದರೆ, ನನಗೆ ಯಾವ ಥರ ಫರ್ಟಿಲಿಟಿ ಸೆಂಟರ್ ಇರಬೇಕು ಅಂದರೆ ಅಲ್ಲಿ ಫರ್ಟಿಲಿಟಿ ಸಂಬಂಧಪಟ್ಟಿದ್ದು ಯಾವುದೂ ಸರ್ವಿಸ್ ಇಲ್ಲ ಅಂತ ಇರಬಾರ್ದು. ಒಬ್ಬರು ಮಗು ಆಗಬೇಕು ಅಂತ ಬಂದರೆ ಅವ್ರಿಗೆ ಯಾವುದೂ ಸೌಲಭ್ಯ ಕಮ್ಮಿ ಆಗಬಾರ್ದು ಅಂತ ತುಂಬ ಆಸೆ ಇತ್ತು. ಆಮೇಲೆ ನಾನು ಆಸೆ ಪಟ್ಟಿದ್ದು ಹೇಗೆ ಅಂತಂದರೆ, ಯಾರಿಗೂ ಯಾವುದೂ ರೀತಿದು ಫೋರ್ಸ್ ಇರಬಾರ್ದು. ನಾನೊಂದು ಅಟ್ಲೀಸ್ಟ್ ಒಂದು 3-4 ಫ್ಲೋರ್ದು ಹಾಸ್ಪಿಟಲ್ ಮಾಡಬೇಕು. 1 ಫ್ಲೋರು ಬರೀ ನ್ಯಾಚುರಲ್ ಟ್ರೈ ಮಾಡೋರಿಗೆ, ಅದು ಅವ್ರ ಚಾಯ್ಸ್. ನ್ಯಾಚುರಲ್ ಟ್ರೈ ಮಾಡಬೇಕಂದ್ರೆ ನ್ಯಾಚುರಲ್ ಟ್ರೈ ಮಾಡೋಕ್ಕೆ ಒಂದು ಸಪ್ರೇಟ್ ಫ್ಲೋರ್ ಇರಬೇಕು. ಅಲ್ಲಿ ಅವ್ರಿಗೆ ಡೈಟು, ನ್ಯೂಟ್ರಿಷನ್ನು, ಎಕ್ಸಸೈಸು, ಯೋಗ, ಅಕ್ಯುಪಂಕ್ಚರ್ ಇದ್ರ ಬಗ್ಗೆ ಎಲ್ಲ ಈ ಫೆಸಿಲಿಟೀಸ್ ಇರಬೇಕು ಅಂತ. ಆ ಥರ 2nd ಫ್ಲೋರಲ್ಲಿ ಬರೀ IUI ಮತ್ತು ಮಿನಿಮಲ್ ಟ್ರೀಟ್ಮೆಂಟು, 3rd ಫ್ಲೋರಲ್ಲಿ IVF, ಲ್ಯಾಪ್ರೋಸ್ಕೋಪಿ ಆ ಥರ ಇರಬೇಕು ಅಂತ ಒಂದು ಕನಸು ಕಟ್ಟಿದ್ದೆ. ಈ ಕನಸನ್ನ ಸುಮಾರು ಸತಿ ನಾನು ನಮ್ಮ ಯಜಮಾನ್ರ ಮುಂದೆ ಹೇಳ್ತಾ ಇದ್ದೆ. ಎಲ್ಲ ಯಜಮಾನರು ಹೆಂಡತಿ ಕನಸು ಕೇಳ್ತಾರೆ, ಬಟ್ ಆ ಕನಸನ್ನ ನನಸು ಮಾಡೋರು ತುಂಬ ಕಡಿಮೆ ಜನ. ಐ ವಾಸ್ ವೆರಿ ಫಾರ್ಚುನೇಟ್. ಮೈ ಹಸ್ಬೆಂಡ್ ರಿಯಲೈಸ್ಡ್ ವಾಟ್ ಡ್ರೀಮ್ ಐ ಹ್ಯಾಡ್, ಆ್ಯಂಡ್ ಅವ್ರದ್ದೇ ಸಹಕಾರದಿಂದ ನಾವು ವಿ ವರ್ ಏಬಲ್ ಟು ಪ್ರೊಕ್ಯೂರ್ ಅ ಪ್ಲೇಸ್ ಅಪೋಸಿಟ್ ವೆಗಾ ಸಿಟಿ ಮಾಲ್ ಆನ್ ಬನಾರ್ಘಟ್ಟ ರೋಡ್. ಆ್ಯಂಡ್ ಅದು ಆಲ್ರೆಡಿ ಬಿಲ್ಟ್ ಸೆಂಟರ್ ಇತ್ತು. ಅದು ಅಲ್ಲಿ ಇಟ್ ವಾಸ್ ಜಸ್ಟ್ ದ ಸ್ಟ್ರಕ್ಚರ್. ಅಲ್ಲಿ 1.5-2 ವರ್ಷ ಮೈ ಹಸ್ಬೆಂಡ್ ಹೆಲ್ಪ್ ಮಿ ಅ ಲಾಟ್ ಇನ್ ಮೇಕಿಂಗ್ ದ ಇನ್ಫ್ರಾಸ್ಟ್ರಕ್ಚರ್. ಅದೇ ಥರನೇ ಮಾಡಿದ್ದು. ಗ್ರೌಂಡ್ ಫ್ಲೋರಲ್ಲಿ ಡಯಾಗ್ನೋಸ್ಟಿಕ್ ಸೊಲ್ಯೂಷನ್ಸ್, ಫಸ್ಟ್ ಫ್ಲೋರ್ ಅಲ್ಲಿ ನಮಗೆ ಡಯಟು, ನ್ಯೂಟ್ರಿಷನ್, ಎಕ್ಸಸೈಸ್, ಅಕ್ಯುಪಂಕ್ಚರ್, ಆಮೇಲೆ ಕಾಸ್ಮೆಟಿಕ್, ಗೈನಕಾಲಜಿ, ಡರ್ಮಟಾಲಜಿ, ಆಮೇಲೆ ವಿ ಆಲ್ಸೋ ಹ್ಯಾವ್ ಜೆನೆಟಿಕ್ಸ್, ರಿಪ್ರೊಡಕ್ಟಿವ್ ಇಮ್ಯುನಾಲಜಿ, ರಿಪ್ರೊಡಕ್ಟಿವ್ ರೀಜನರೇಟಿವ್ ಮೆಡಿಸಿನ್, ಇದೆಲ್ಲ ಬ್ರಾಂಚಸ್. ಅಲಾಂಗ್ ವಿತ್ ದಟ್ ವಿ ಹ್ಯಾವ್ ಫೀಟಲ್ ಮೆಡಿಸಿನ್, ಮೇಲ್ ಫರ್ಟಿಲಿಟಿ ಯೂನಿಟ್, ಇದೆಲ್ಲನೂ ಫಸ್ಟ್ ಫ್ಲೋರಲ್ಲಿದೆ. ಆಮೇಲೆ 2nd ಫ್ಲೋರ್ ಇಸ್ ಸ್ಪೆಷಲಿ ಫಾರ್ ಫರ್ಟಿಲಿಟಿ ಕನ್ಸಲ್ಟೇಷನ್ಸ್. ನಾವೆಲ್ಲ ಡಾಕ್ಟರ್ 2nd ಫ್ಲೋರ್ ಫರ್ಟಿಲಿಟಿ ಕನ್ಸಲ್ಟೇಷನ್ಸಲ್ಲಿ ಅಲ್ಲೇ ಇರ್ತೀವಿ. ಅದ್ರ ಜೊತೆಗೆ ಸಪ್ರೇಟ್ ಲ್ಯಾಬ್ ಓನ್ಲಿ ಫಾರ್ IUI ಆ್ಯಂಡ್ IUI ರೂಮ್ಸು. ಆಮೇಲೆ 3rd ಫ್ಲೋರಲ್ಲಿ ವಿ ಹ್ಯಾವ್ ಓನ್ಲಿ IVF, ಲ್ಯಾಪ್ರೋಸ್ಕೋಪಿ ಆ್ಯಂಡ್ ರಿಕವರಿ ರೂಮ್, ಅಂದರೆ ಪೋಸ್ಟ್ ಆಪರೇಟಿವ್ ವಾರ್ಡ್. ಅದ್ರ ಜೊತೆಗೆ ವಿ ಆಲ್ಸೋ ಹ್ಯಾವ್ ಹೈ ಡಿಪೆಂಡೆನ್ಸಿ ಯೂನಿಟ್, ಅಂದರೆ ತುಂಬ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಥವಾ ಹೈ ರಿಸ್ಕ್ ಕೇಸಸ್ನ ನಾವೇನಾದರೂ ಆಪ್ರೇಟ್ ಮಾಡಿದ್ರೆ ಅದನ್ನು ನಾವು ಕೇರ್ ತೊಗೊಳ್ಬಹುದು ಅನ್ನೋ ಥರ ಒಂದು ಹೈ ಡಿಪೆಂಡೆನ್ಸಿ ಯೂನಿಟ್ ಮಾಡ್ಕೊಂಡಿದ್ದೀವಿ. 4th ಫ್ಲೋರಲ್ಲಿ ವಿ ಹ್ಯಾವ್ ಲೈಬ್ರರಿ. ಆಮೇಲೆ ನನಗೆ ಅಕಾಡೆಮಿಕ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇರೋದಕ್ಕೆ ವಿ ಹ್ಯಾವ್ ಅ ಕಾನ್ಫರೆನ್ಸ್ ಹಾಲ್. ಆಮೇಲೆ ದಿರ್ ಇಸ್ ಆಲ್ಸೋ ಅ ಲೆಕ್ಚರ್ ಹಾಲ್ ಫಾರ್ ಫೆಲೋಶಿಪ್ ಸ್ಟೂಡೆಂಟ್ಸ್. ನಮ್ಮ ಹತ್ರ 2 ಫೆಲೋಶಿಪ್ ಪ್ರೋಗ್ರಾಮ್ಸ್ ನಡೆಸ್ತೀವಿ. ಒಂದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಫೆಲೋಶಿಪ್, ಇನ್ನೊಂದು IMA ಫೆಲೋಶಿಪ್. ಎಷ್ಟೋ ಜನ ಡಾಕ್ಟರ್ಸು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಅವರು ಬಂದು ಇದ್ದು ಕಲ್ತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಆನ್ಲೈನಲ್ಲಿ ನಾವು ಎವ್ರಿ ಟ್ಯೂಸ್ಡೇ ಅವ್ರಿಗೆ ಕ್ಲಾಸಸ್ ತೊಗೊಂಡು ಪ್ರಾಕ್ಟೀಸಿಂಗ್ ಗೈನಕಾಲಜಿಸ್ಟ್ಗೆ ಇನ್ಫರ್ಟಿಲಿಟಿ ಬಗ್ಗೆ ಇನ್ನೂ ಹೆಚ್ಚಿಗೆ ನಾಲೆಜ್ನ ಎಲ್ಲ ಕೊಟ್ಟು ವಿ ಟೇಕ್ ಕ್ಲಾಸಸ್ ಫಾರ್ ದೆಮ್ ರೆಗ್ಯುಲರ್ಲಿ. ಈ ಥರ ಡಿಸ್ಟೆನ್ಸ್ ಪ್ರೋಗ್ರಾಮ್ಸ್ ಎಲ್ಲ ನಡೆಸ್ಬಿಟ್ಟು ಐ ಆಲ್ಸೋ ಟೇಕ್ ಅ ಲಾಟ್ ಆಫ್ ಇಂಟ್ರೆಸ್ಟ್ ಇನ್ ಟೀಚಿಂಗ್ ಪೀಪಲ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಇನ್ಫರ್ಟಿಲಿಟಿ. ಆ ಥರ ವಿ ಹ್ಯಾವ್ ಡನ್ ಆರ್ ಬೆಸ್ಟ್ ಟು ಇನ್ಕ್ಲೂಡ್ ಎವ್ರಿಥಿಂಗ್ ಇನ್ ದಿಸ್ ಸೆಂಟರ್. 4th ಫ್ಲೋರಲ್ಲಿ ದೆರ್ ಇಸ್ ಆಲ್ಸೋ ಅ ಕ್ಯಾಫಿಟೇರಿಯಾ. ಇದು ಒಂದು ಕನಸಾಗಿತ್ತು. ಇವತ್ತು ಆ ಕನಸು ನನಸಾಗಿದ್ದನ್ನು ನೋಡೋದಕ್ಕೆ ಕಾರಣ ಆಫ್ಕೋರ್ಸ್ ತುಂಬ ಫ್ಯಾಮಿಲಿ ಸಪೋರ್ಟ್. ನಮ್ಮ ತಾಯಿ, ನಮ್ಮ ಅಕ್ಕ, ಇವರೆಲ್ಲರದ್ದು ಸಪೋರ್ಟ್ ಅಲ್ಲದೆ ನನಗೆ ತುಂಬ ಸಪೋರ್ಟ್ ಸಿಕ್ಕಿದ್ದು ನಮ್ಮ ಹಸ್ಬೆಂಡು. ಆಮೇಲೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಡಾಕ್ಟರ್ ರೂಪಾ ರಾಜಶೇಖರು, ಅವ್ರ ಹಸ್ಬೆಂಡ್ ಡಾಕ್ಟರ್ ಶೈಲೇಂದ್ರ, ಇವ್ರುಗಳು ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಇದರೆಲ್ಲರ ಹಿಂದ್ಗಡೆ ನಮ್ಮ
ಮಾವ, ಐ ಆಮ್ ವೆರಿ ಅನ್ಫಾರ್ಚುನೇಟ್ ದಟ್ ಮೈ ಮದರ್ ಇನ್ ಲಾ ಇಸ್ ನಾಟ್ ವಿತ್ ಅಸ್ ಟುಡೇ, ಬಟ್ ನಮ್ಮ ಫಾದರ್ ಇನ್ ಲಾ ಮಿಸ್ಟರ್ ವಿಜಯ್ ಕುಮಾರ್ ಅಂತ ಅಡ್ವೊಕೇಟ್ ಆಗಿದ್ದಾರೆ. ಅವರು ನನಗೆ ಯಾವುದಕ್ಕೂ ಇಲ್ಲ ಅನ್ಲಾರ್ದೆ ಸೊಸೆ ಏನೇನು ಮಾಡ್ಬೇಕಂತಾಳೆ ಅದಕ್ಕೆಲ್ಲದಕ್ಕೂ ಸಪೋರ್ಟ್ ಕೊಟ್ಟು ಅದನ್ನ ನಮ್ಮ ಏನೇನು ನನಗೆ ಆಸೆಗಳಿತ್ತು ಅದನ್ನೆಲ್ಲ ಮಾಡೋದಕ್ಕೆ ನನಗೆ ತುಂಬ ಸ್ಫೂರ್ತಿ ಕೊಟ್ಟರು. ಅದರಿಂದ ನನಗೇನು ಅನ್ಸುತ್ತೆ, ಯಾವುದೇ ಒಂದು ಹೆಣ್ಣು ಏನೇ ಒಂದು ಮಾಡಿದ್ರೆ ಲೈಫಲ್ಲಿ ಅವಳೊಬ್ಳೆ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಫ್ಯಾಮಿಲಿ ಸಪೋರ್ಟ್ ಬಹಳ ಮುಖ್ಯ. ಅವಳು ಕನಸುಗಳೇನಿದೆ ಅನ್ನೋದು ಒಂದು ಅಂದ್ರೆ ನಾನು ಸ್ವಾವಲಂಬಿಯಾಗಿ ನಾನೇ ನಂದೇ ಒಂದು ಸೆಂಟ್ರ್ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ನೀವು ಗರಾಜಿಂದ ಶುರು ಮಾಡಿ, ಗರಾಜಿಂದ IVF ಫೆಸಿಲಿಟಿ ಅಷ್ಟು ಇಡೀ ರಾಜ್ಯದಲ್ಲೇ ಅತಿ ದೊಡ್ಡ ಫೆಸಿಲಿಟಿ ಇದೆ ಇವಾಗ. ಆ ಮಟ್ಟಕ್ಕೆ ಅಷ್ಟು ಸಪೋರ್ಟು ನನಗೆ ಸಿಕ್ಕಿದೆ ಅಂತ ಹೇಳಬೇಕು. ನಮ್ಮ ಯಜಮಾನ್ರು ಆರ್ಥೋಪೆಡಿಕ್ ಸರ್ಜನ್ ಆಗಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್ ಆಗಿ UK ನಲ್ಲೆಲ್ಲ ಇಷ್ಟೆಲ್ಲ ಚೆನ್ನಾಗಿ ಟ್ರೈನಿಂಗ್ ಆಗಿ ಇದ್ರು. ನನಗೆ ತುಂಬ ಪೇಷಂಟ್ಸ್ ಜೊತೆಗೆ ಮಾತಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ಯಂಗ್ ಕಪಲ್ಸ್ ವೆನ್ ದೇ ಆರ್ ಸ್ಟ್ರಗ್ಲಿಂಗ್ ಫಾರ್ ಪ್ರೆಗ್ನೆನ್ಸಿ ಅವ್ರಿಗೆ ತುಂಬ ಕೌನ್ಸಿಲಿಂಗ್ ಮಾಡಬೇಕು ಅಂತ ಭಾಳ ಆಸೆ ಇರ್ತಿತ್ತು. ನಾನು ತುಂಬ ಹೊತ್ತು ಪೇಷಂಟ್ಸ್ ಜೊತೆಗೆ ಮಾತಾಡ್ತಾ ಕೂತ್ಕೋತಾ ಇದ್ದೆ, ಮನೆಗೆ ಬೇಗ ಹೋಗ್ತಾ ಇರಲಿಲ್ಲ. ಅಂಥ ಸಮಯದಲ್ಲಿ ಕೂಡ ನನ್ನ 5 ವರ್ಷದ 6 ವರ್ಷದ ಮಗನ್ನ ಅವರು ಈವ್ನಿಂಗ್ ಪ್ರಾಕ್ಟೀಸ್ ಮಾಡಲಾರ್ದೆ ಮಗನ್ನ ನೋಡ್ಕೊಂಡಿದ್ದಾರೆ. ಯಾರೋ ಒಬ್ಬರು ಬ್ಯಾಕ್ ಸ್ಟೆಪ್ ತೊಗೋಬೇಕಾಗುತ್ತೆ. ಭಾಳಷ್ಟು ಸತಿ ಏನಾಗುತ್ತೆ, ಮಕ್ಳಿಗೆ ನೋಡ್ಕೊಳ್ಳೋಕ್ಕೆ ಯೂಶಲಿ ವೈಫ್ಸ್ ಟೇಕ್ ದ ಬ್ಯಾಕ್ ಸ್ಟೆಪ್. ಗಂಡ ಚೆನ್ನಾಗಿ ಕೆಲಸ ಮಾಡಲಿ ಇರಿ ಅಂತ ಹೆಣ್ಮಕ್ಳು ಮನೇಲಿ ಉಳ್ಕೊಂಡ್ಬಿಡ್ತಾರೆ. ಬಟ್ ನನ್ನ ಕೇಸಲ್ಲಿ ಎಷ್ಟೇ ಪ್ರತಿಭಾವಂತವಾಗಿ ಎಷ್ಟು ಸ್ಕಿಲ್ಡ್ ಆಗಿರೋ ಸರ್ಜನ್ ಆಗಿದ್ರೂ ಸಹಿತ ಅವರು ತಮ್ಮ ಈವ್ನಿಂಗ್ ಪ್ರಾಕ್ಟೀಸ್ನ ಸ್ಯಾಕ್ರಿಫೈಸ್ ಮಾಡಿ ಮಗನ್ನ ನೋಡಿಕೊಂಡು ನನಗೆ ಈವ್ನಿಂಗ್ ಪ್ರಾಕ್ಟೀಸ್ ಮಾಡೋದಕ್ಕೆ ಆ ಒಂದು ಅವಕಾಶ ಕೊಟ್ಟರು. ಅದರಿಂದ ನನಗೆ ಅನುಕೂಲ ಆಯಿತು ನನ್ನ ಇಂಟ್ರೆಸ್ಟ್ನ ಮುಂದುವರಿಸ್ಕೊಳ್ಳೋದಕ್ಕೆ. ಅದರಿಂದ ನಾನು ಮತ್ತೆ ಹೇಳೋದಿದು ಒಂದೇ, ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದ್ರೆ ಯಾವ ಹೆಣ್ಣಿಗೂ ಏನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ, ಕಷ್ಟನೇ ಆಗುತ್ತೆ. ಹೌದು ಮೇಡಮ್. ಇವಾಗ ನಾವು ನಿಮ್ಮ ಸ್ವಂತ ಇದರಿಂದ ಅನುಭವದಿಂದ ಈಗ ನಾವು ಸಬ್ಜೆಕ್ಟ್ ಹತ್ರ ಬರೋಣ ಮೇಡಮ್. IVF ಸಕ್ಸಸ್ ರೇಟ್ ಎಷ್ಟಿದೆ ಮೇಡಮ್? ಯಾಕೆ ಅಂತ ಹೇಳಿದ್ರೆ ಇವಾಗ ಜನಕ್ಕೆ ಟೈಮೇ ಇಲ್ಲ ಒಂದು ಮಕ್ಕಳನ್ನ ಮಾಡ್ಕೊಳ್ಳೋಕ್ಕೆ. ಮತ್ತೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ತುಂಬ ಜನ ಇವಾಗ ಸೌತ್ ಕೊರಿಯಾದಲ್ಲಿ ನಿಮಗೆ ಗೊತ್ತು, ಹೆಣ್ಮಕ್ಳು ನಮಗೆ ಮದುವೆನೇ ಬೇಡ, ಮಕ್ಕಳು ಹೆರೋದಿರಲಿ ಮದುವೆನೇ ಬೇಡ, ನಾವ್ಯಾಕೆ ಬೇರೆಯವ್ರಿಗೆ ಇದು ಮಾಡಬೇಕು, ಅಷ್ಟೆಲ್ಲ ತಲೆ ಬಗ್ಗಿಸ್ ನಡಿಬೇಕು ಅಂತನೋ ಒಂದು ಇವಾಗ ಮನೋಭಾವ ಬಂದಿದೆ. ಭಾರತದಲ್ಲೂ ಇವಾಗ ಅದು ಶುರುವಾಗ್ಬಿಟ್ಟಿದೆ ಮೇಡಮ್, ನಮ್ಮ ಭಾರತದಲ್ಲೂ ಹಾಗೇ ಇದೆ. ಹೀಗಿರುವಾಗ ಆಮೇಲೆ ಕೆಲವರಂತೂ ತಮಗೆ ಗೊತ್ತು, ಕೆಲವು ಸೆಲೆಬ್ರಿಟೀಸೇನ ಇವಾಗಲೇ ನ್ಯೂಸಲ್ಲಿದ್ದಾರೆ. ಏನಂದರೆ ನಮಗೆ ಮದುವೆದೆಲ್ಲ ಅವಶ್ಯಕತೆ ಇಲ್ಲ, ಬಟ್ ನಾವು ಎಗ್ ಫ್ರೀಸ್ ಮಾಡಿಬಿಟ್ಟು ನಮ್ಮದೇ ಒಂದು ಮಗು ಮಾಡ್ಕೊಳ್ತೀವಿ ಅಂತ ಹೇಳಿಬಿಟ್ಟು ಒಬ್ಬರ ಸಿಂಗಲ್ ಪೇರೆಂಟ್ ಆಗಿದ್ಕೊಂಡು ಮಾಡೋ ಈ ಥರ ಟ್ರೆಂಡು ಇದೆ. IVF ಸಕ್ಸಸ್ ರೇಟ್ ಹೇಗಿದೆ ಮೇಡಮ್? ಫಸ್ಟ್ ಆ್ಯಕ್ಚುಲಿ IVF ಸಕ್ಸಸ್ ರೇಟು ಪ್ರತಿಯೊಂದು ಕ್ಲಿನಿಕ್ಗೆ ಅಂತ ಇರೋದಿಲ್ಲ. ದೇಶಾಂತರ ಒಂದು ಸಕ್ಸಸ್ ರೇಟ್ ಆಫ್ IVF ಅಂತ ಇರೋದಿಲ್ಲ. IVF ಸಕ್ಸಸ್ ರೇಟ್ ಈಸ್ ಕ್ವಾಂಟಿಫೈಡ್ ಪರ್ ಕಪಲ್. ಅಂದ್ರೆ ಒಂದು ಹಸ್ಬೆಂಡ್ ವೈಫ್ ಅವ್ರ ಏಜು, ಅವ್ರದ್ದು ಮೆಟಬಾಲಿಕ್ ಕಂಡೀಷನ್ಸು, ಆಮೇಲೆ ಅವರಿಗೆ ಎಷ್ಟು ಫರ್ಟಿಲಿಟಿ ಸ್ಕೋರ್ ಇದೆ. ಫರ್ಟಿಲಿಟಿ ಸ್ಕೋರ್ ಅಂದ್ರೆ ಹಸ್ಬೆಂಡ್ದು ವೀರ್ಯಾಣು ಸಂಖ್ಯೆ ಮತ್ತೆ ವೀರ್ಯಾಣು ಮೊಟಿಲಿಟಿ, ಅದೇ ಥರ ಹೆಣ್ಮಕ್ಳಿಗೆ ಅಂಡಾಣುಗಳ ಸಂಖ್ಯೆ, ಇದೆಲ್ಲದ್ರ ಮೇಲೆ ಮತ್ತೆ ಏನಾದರೂ ಎಡಿಷನಲ್ ಪ್ರಾಬ್ಲಮ್ಸ್ ಇರೋದನ್ನ ಇದನ್ನೆಲ್ಲ ಅಕೌಂಟಲ್ಲಿ ತಗೊಂಡು ವಿ ಕ್ಯಾನ್ ಗಿವ್ ದಮ್ ಅ ಸ್ಕೋರ್ ಫಾರ್ ಫರ್ಟಿಲಿಟಿ. ಅದೆಲ್ಲ ಅಕೌಂಟಲ್ಲಿ ತಗೊಂಡು ವಿ ಕ್ಯಾನ್ ಟೆಲ್ ವಾಟ್ ಈಸ್ ದ ಸಕ್ಸಸ್ ರೇಟ್ ಆಫ್ IVF ಇನ್ ದಟ್ ಪರ್ಟಿಕ್ಯುಲರ್ ಕಪಲ್. ಅದರಿಂದ ಕೆಲವೊಬ್ಬರಿಗೆ ಎಲ್ಲ ಚೆನ್ನಾಗಿದ್ದಾಗ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ, ಸಕ್ಸಸ್ ರೇಟ್ ಕಡಿಮೆ ಇರುತ್ತೆ ಮಲ್ಟಿಪಲ್ ಪ್ರಾಬ್ಲಮ್ಸು ಮತ್ತೆ ಏಜ್ ಜಾಸ್ತಿ ಇರುವಾಗ. ಅದರಿಂದ ಸಕ್ಸಸ್ ರೇಟ್ನ ನಾವು ಕ್ವಾಂಟಿಫೈ ಮಾಡಿ 50%, 80% ಅಂತ ಹಂಗೆಲ್ಲ ಹೇಳಕ್ಕಾಗಲ್ಲ. ಪ್ರತಿಯೊಂದು ಕಪಲ್ಗೆ ಬೇರೆ ಬೇರೆ ತರ ಸಕ್ಸಸ್ ರೇಟ್ ಇರುತ್ತೆ. ಬಿಕಾಸ್ ಎವ್ರಿ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್. ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಥರದ ಪ್ರಾಬ್ಲಮ್ಸ್ ಇರ್ತವೆ. ಅದರಿಂದ IVF ಸಕ್ಸಸ್ ಜನರಲ್ ಆಗಿ ಹೇಳಬೇಕು ಅಂತಂದ್ರೆ ನನ್ನ ಪ್ರಕಾರ ಸಾಮಾನ್ಯವಾಗಿ 50% ಅಂತ ಆದ್ರೂ ಹೇಳ್ಬಹುದು. ಇವಾಗೆಲ್ಲ ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗಿದೆ. ನಾವೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ, ಆಮೇಲೆ ಮೊದಲೆಲ್ಲ ನಾವು ಅನ್ಎಕ್ಸ್ಪ್ಲೇನ್ ಇನ್ಫರ್ಟಿಲಿಟಿ, ಯಾಕೆ ಮಗು ಆಗ್ತಾ ಇಲ್ಲ ಗೊತ್ತೇ ಆಗ್ತಾ ಇಲ್ಲ ಅಂತ ಅನ್ಕೋತಾ ಇದ್ವಿ. ಇವಾಗ ದೇರ್ ಇಸ್ ರೋಲ್ ಆಫ್ ಜೆನೆಟಿಕ್ಸ್. ಅಂದ್ರೆ ಭ್ರೂಣ ನಾರ್ಮಲ್ ಇದೇನೇ ಇಲ್ಲ ಅಂತ ಮೊದಲೇ ಕಂಡು ಹಿಡಿದು ನಾವು ಗರ್ಭಕೋಶದಲ್ಲಿ ವರ್ಗಾವಣೆ ಮಾಡಬಹುದು. ಅದರಿಂದ ವಿ ಕ್ಯಾನ್ ಫೈಂಡ್ ಔಟ್ ಇಫ್ ದ ಎಂಬ್ರಿಯೋ ಇಸ್ ನಾರ್ಮಲ್. ಅದರಿಂದ ಎಬ್ನಾರ್ಮಲ್ ಎಂಬ್ರಿಯೋ ಇಂದ ಫೇಲಿಯರ್ ಆಗೋದನ್ನ ನಾವು ತಡೆ ಹಿಡಿಬಹುದು. ಎರಡನೇದಾಗಿ ಕೆಲವೊಬ್ರು ಹೆಣ್ಮಕ್ಳು ದೇ ಡೋಂಟ್ ಎಕ್ಸೆಪ್ಟ್ ದ ಹಸ್ಬೆಂಡ್ಸ್ ಜೀನ್ಸ್. ಆ ಥರ ಇರುವಾಗ ನಾವೇನ್ ಮಾಡ್ತೀವಿ, ಹಸ್ಬೆಂಡ್ ಜೀನ್ಸ್ ಯಾಕೆ ಎಕ್ಸೆಪ್ಟ್ ಆಗ್ತಾ ಇಲ್ಲ, ಹಸ್ಬೆಂಡ್ ವೈಫ್ ಮಧ್ಯೆ ಮ್ಯಾಚಿಂಗ್ ಜಾಸ್ತಿ ಇದೆನಾ, ಅಥವಾ ಕೆಲವೊಂದು ಜೀನ್ಸು ಹಸ್ಬೆಂಡ್ ಅಲ್ಲಿ ವೈಫ್ ಅಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ವಾ ಅಂತ ಮುಂಚೆನೆ ಅದು HLA ಟೆಸ್ಟಿಂಗ್ ಅಂತೆಲ್ಲ ಮಾಡಿಕೊಂಡು ನಾವು ಅದರಲ್ಲಿ ಗರ್ಭಕೋಶ ಮತ್ತೆ
ಭ್ರೂಣ ಅದರ ಎರಡರಲ್ಲೂ ಮ್ಯಾಚಿಂಗ್ ಇರಬೇಕು. ಆ ಥರ ಮ್ಯಾಚ್ ಆಗೋ ಥರ ಎಂಬ್ರಿಯೋನೇ ಟೆಸ್ಟ್ ಮಾಡಿ ಹಾಕ್ತಾ ಇದೀವಿ ನಾವು, ಹೆಚ್ಚಲಿ ಮ್ಯಾಚ್ಡ್ ಎಂಬ್ರಿಯೋಸ್. ಅದರಿಂದ ಹಸ್ಬೆಂಡ್ ಜೀನ್ಸ್ನ ರಿಜೆಕ್ಟ್ ಮಾಡಿ ಅದರಿಂದ ಫೇಲಿಯರ್ ಆಗೋದನ್ನ ನಾವು ತಡೆ ಹಿಡಿತಾ ಇದ್ದೀವಿ. ಅದಲ್ಲದೆ ನಾವು ಒಂದೊಂದ್ಸತಿ ಗರ್ಭಕೋಶದ ಒಳಗಡೆ ಎಂಬ್ರಿಯೋ ವರ್ಗಾವಣೆ ಮಾಡುವಾಗ ಆ ಸರಿಯಾದ ಸಮಯದಲ್ಲೇ ಮಾಡಲಿಲ್ಲ ಅಂದ್ರೂ ನೆಗೆಟಿವ್ ಆಗ್ತಾ ಇರುತ್ತೆ. ಯಾವ ಸಮಯದಲ್ಲಿ ಅಂದರೆ ಅಂಡಾಣು ಬಿಡುಗಡೆಯಾಗಿ ಎಷ್ಟನೇ ದಿವಸದಲ್ಲಿ, ಸಾಮಾನ್ಯವಾಗಿ ನಾವು ಏನು ಅನ್ಕೋತೀವಿ, ಅಂಡಾಣು ಬಿಡುಗಡೆಯಾಗಿ 5 ದಿವಸ ಮುಗಿದು 6ನೇ ದಿವಸಕ್ಕೆ ಭ್ರೂಣ ಗರ್ಭಕೋಶದಲ್ಲಿ ಹಾಕಿದ್ರೆ ಮಗು ಆಗಬೇಕು ಅಂತ. ಕೆಲವೊಬ್ಬರಿಗೆ 1 ದಿವಸ ಬೇಗ ಅಥವಾ 1 ದಿವಸ ಲೇಟಾಗಿ ಹಾಕಬೇಕಾಗುತ್ತೆ. ಅದರಿಂದ ನಾವು ಎರಾ ಅಂತ ಟೆಸ್ಟ್ ಮಾಡಿಕೊಂಡು ಯಾವ ಟೈಮಲ್ಲಿ ಹಾಕಿದ್ರೆ ಒಳ್ಳೇದು ಅಂತ ಅದನ್ನು ಕಂಡುಹಿಡಿತಾ ಇದ್ದೀವಿ. ಅಷ್ಟೆಲ್ಲ ಅಲ್ಲದೆ ಕೆಲವೊಬ್ರು ಹೆಣ್ಮಕ್ಳಿಗೆ ಇವಾಗ ಇತ್ತೀಚೆಗೆ ಕೋವಿಡ್ ಆದ್ಮೇಲಂತೂ ತುಂಬಾ ಆಟೋಇಮ್ಯೂನ್ ಪ್ರಾಬ್ಲಮ್ಸ್ ಅಂತ ಬಂದಿದೆ. ಆಟೋಇಮ್ಯೂನ್ ಪ್ರಾಬ್ಲಮ್ಸ್ ಅಂದ್ರೆ ಇದು ಸ್ವಯಂ ನಮ್ಮ ಬಾಡಿ ಅಗೇನ್ಸ್ಟ್ ನಮ್ಮ ಸೆಲ್ಸೇ ಏನಾದ್ರೂ ಎನಿಮಿ ಸೆಲ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ಅದಕ್ಕೆ ನಾವು ಆಟೋಇಮ್ಯೂನ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಸ್ವಯಂ ಪ್ರತಿರೋಧಕ ತೊಂದರೆಗಳು ಅಂತ ಹೇಳ್ತೀವಿ. ಅದರಿಂದ ಏನಾಗುತ್ತೆ, ನಮ್ಮ ಬಾಡಿ ನಮ್ಮ ಜೀನ್ಸ್ನೇ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಅದರಿಂದನೂ ಅಬಾರ್ಷನ್ಸ್ ಆಗೋದು ಅಥವಾ ಪ್ರೆಗ್ನೆನ್ಸಿ IVF ಫೇಲಿಯರ್ ಎಲ್ಲ ಆಗ್ತಾ ಇರುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಇವಾಗೆಲ್ಲ ಕೆಲವೊಂದು ಇಮ್ಯುನೋಮಾಡ್ಯುಲೇಟರ್ ಟ್ಯಾಬ್ಲೆಟ್ಸ್ನ, ಇಂಜೆಕ್ಷನ್ಸ್ನ, ಡ್ರಿಪ್ಸ್ನ ಎಲ್ಲ ಕೊಟ್ಬಿಟ್ಟು ಈ ತರ ತೊಂದರೆ ಆಗ್ಲಾರ್ದಂಗೆ ನೋಡ್ತೀವಿ. ಎಷ್ಟೋ ಜನ ಹೆಣ್ಮಕ್ಳು ಪ್ರೆಗ್ನೆನ್ಸಿ ಆದ್ಮೇಲೆ ಅಬಾರ್ಷನ್ ಆಗ್ತಾ ಇರುತ್ತೆ, ಅಥವಾ ಮಗುಗೆ ರಕ್ತಸ್ರಾವ ಸರಿಯಾಗಿ ಹೋಗ್ಲಾರ್ದೆ ಮಗು ಬೆಳವಣಿಗೆ ಸರಿ ಆಗ್ತಾ ಇರಲ್ಲ. ಅದಕ್ಕೂ ಇದೆ ಸ್ವಯಂ ಪ್ರತಿರೋಧಕ ಅಥವಾ ಆಟೋಇಮ್ಯೂನ್ ಪ್ರಾಬ್ಲಮ್ಸೇ ಕಾರಣ ಅಂತ ಕಂಡು ಹಿಡಿದು ಬ್ಲಡ್ ಟೆಸ್ಟ್ ಮೂಲಕ ನಾವು ಅವ್ರಿಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ಕೂಡಲೇ ಕೆಲವೊಂದು ಮಾತ್ರೆಗಳನ್ನ ಕೊಟ್ಟು, ಇಂಜೆಕ್ಷನ್ಸ್ ಡ್ರಿಪ್ಸ್ನ ಕೊಟ್ಟು ಈ ತರ ತೊಂದರೆ ಆಗ್ಲಾರ್ದಂಗೆ ನೋಡ್ಕೊತಾ ಇದೀವಿ. ಇದೆಲ್ಲ ಅಡ್ವಾನ್ಸ್ಮೆಂಟ್ಸ್ ಇಂದ ನಾವು ಈ IVF ಸಕ್ಸಸ್ ರೇಟ್ನ ಹೆಚ್ಚಿಗೆ ಮಾಡೋದಕ್ಕೆ ಇವಾಗ ಸಾಧ್ಯವಾಗಿದೆ. ಅದರಿಂದ IVF ಮೊದಲಿನ ತರ ಭ್ರೂಣ ಬಂತು, ಭ್ರೂಣ ನೋಡಕ್ ಚೆನ್ನಾಗಿದೆ, ಟ್ರಾನ್ಸ್ಫರ್ ಮಾಡ್ಬಿಡ್ತೀವಿ, ಆಗುತ್ತೆ ನೋಡೋಣ ಅನ್ನೋ ತರ ಇಲ್ವೇ ಇಲ್ಲ. ಒಂದು ಕಾಂಪ್ರಹೆನ್ಸಿವ್ ಟೆಸ್ಟಿಂಗ್ ಆಫ್ ಹಸ್ಬೆಂಡ್ ಅಂಡ್ ವೈಫ್ ಮಾಡಿ ಆಮೇಲೆ ನಾವು IVF ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. IVF ಟ್ರೀಟ್ಮೆಂಟ್ ಸ್ಟಾರ್ಟ್ ಆದ್ಮೇಲೆ ಮೊದಲೇನಂದ್ರೆ 3 ಸತಿ ಫೇಲಿಯರ್ ಆದ್ರೆ ಆಮೇಲೆ ಮುಂದೆ ಯಾಕೆ ಫೇಲಿಯರ್ ಆಯ್ತು ಅಂತ ಟೆಸ್ಟ್ ಮಾಡಬೇಕು, 3 ಸತಿ ಅಬಾರ್ಷನ್ ಆದ್ರೆ ಆಮೇಲೆ ಏನಕ್ಕೆ ಅಬಾರ್ಷನ್ ಆಯ್ತು ಅಂತ ಟೆಸ್ಟ್ ಮಾಡಬೇಕು ಅನ್ನೋ ತರ ಇತ್ತು. ಇವಾಗ ಮೆಡಿಕಲ್ ಟೆಕ್ನಾಲಜಿಯಲ್ಲಿ ಆಮೇಲೆ ಎಷ್ಟೋ ನಮ್ಮ ಫೋರಮ್ಸ್ ಅಲ್ಲೆಲ್ಲ ಡಿಸ್ಕಷನ್ಸ್ ಎಲ್ಲ ಮಾಡಿಕೊಂಡು ನಾವು ಏನು ಡಿಸಿಷನ್ಗೆ ಬಂದಿದ್ದೀವಿ ಅಂದರೆ, ಇವಾಗಿನ ಜನಾಂಗ ತುಂಬ ಸೆನ್ಸಿಟಿವ್. ಒಂದು IVF ಫೇಲಿಯರು, ಒಂದು ಅಬಾರ್ಷನ್ ಆದರೆ ತುಂಬ ಮನಸ್ಸಿಗೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಅದರಿಂದ ವಿ ಆರ್ ನಾಟ್ ಡಿಲೇಯಿಂಗ್ ಇನ್ವೆಸ್ಟಿಗೇಷನ್ಸ್. ಒಂದು ಸತಿ ಅಬಾರ್ಷನ್ ಆಯಿತು ಅಂದರೆ ಸಹಿತ ನಾವೆಲ್ಲ ಟೆಸ್ಟ್ಗಳಲ್ಲೆಲ್ಲ ಮಾಡಿಸ್ಕೊಂಡು ಏನಕ್ಕೆ ಅಬಾರ್ಷನ್ ಆಯಿತು ಅಂತ ಕಂಡು ಹಿಡಿದು ನೆಕ್ಸ್ಟ್ ಟೈಮ್ ಆ ಥರ ಆಗ್ಲಾರ್ದಂಗೆ ಎಲ್ಲ ಸ್ಟೆಪ್ಸ್ ತೊಗೊತಾ ಇದ್ದೀವಿ. ಅದು ಈ ಅಬಾರ್ಷನ್ IVF ಆದಮೇಲೆ ಆಗಿತ್ತು ಅಂದರೆ ತುಂಬ ಬೇಗನೆ ಟೆಸ್ಟ್ ಮಾಡಿಸ್ಕೊತೀವಿ. ಕೆಲವೊಂದ್ಸತಿ ನ್ಯಾಚುರಲ್ ಪ್ರೆಗ್ನೆನ್ಸಿ ಆದಾಗ ಒಂದು ಅಬಾರ್ಷನ್ ಆದರೂ ಕೆಲವೊಂದು ಬೇಸಿಕ್ ಪ್ರಿಕಾಷನ್ಸ್ನ ತಗೊಂಡು ಸೆಕೆಂಡ್ ಟೈಮ್ ಚೆನ್ನಾಗಾಗುತ್ತಂತ ನೋಡಿಕೊಂಡು ಅದಕ್ಕೂ ತೊಂದರೆ ಆದರೆ ಎಲ್ಲ ಟೆಸ್ಟ್ ಮಾಡಿಸ್ಕೋಬಹುದು. ಆದರೆ IVF ಅಲ್ಲಿ ಫಸ್ಟ್ ಅಬಾರ್ಷನ್ಗೆ ವಿ ಟೇಕ್ ಇಟ್ ವೆರಿ ವೆರಿ ಸೀರಿಯಸ್ಲಿ. ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಅವೇರ್ನೆಸ್ ಇಂಪ್ರೂವ್ ಆಗಿದೆ. ಜನ ಕೂಡ ಅಂದರೆ ಇವಾಗಿನ ಜನಾಂಗ, ದ ಯಂಗರ್ ಜನರೇಷನ್ ಇಸ್ ವೆರಿ ಪ್ರೊಆಕ್ಟಿವ್. ಅವರು ಇನ್ನೂ ವೆಯ್ಟ್ ಮಾಡೋಣ ಅನ್ನೋ ಥರ ಇಲ್ಲೇ ಇಲ್ಲ. ಇವಾಗೆಲ್ಲ ಅವ್ರಿಗೆ ಬೇಗ ಆಗಬೇಕು ಅಂತ ಜಾಸ್ತಿ ಭಾವನೆ ಇರೋದ್ರಿಂದ ದೇ ಡೋಂಟ್ ವಾಂಟ್ ಟು ಡಿಲೇ ಇನ್ವೆಸ್ಟಿಗೇಷನ್ಸ್. ದೇ ಆರ್ ವೆರಿ ಓಪನ್. ಟೆಸ್ಟ್ ಮಾಡಿಸಿ ಏನು ಪ್ರಾಬ್ಲಮ್ ಇದೆ ಕಂಡು ಹಿಡಿಯೋಣ ಅಂತ. ದೇ ವಾಂಟ್ ಟು ನೋ ದ ರೀಸನ್ ಫಾರ್ ಎವ್ರಿಥಿಂಗ್. ಸುಮ್ಮನೆ ಏನು ಟ್ಯಾಬ್ಲೆಟ್ ಕೊಟ್ಟರು, ಇಂಜೆಕ್ಷನ್ ಕೊಟ್ಟರು ನಾವು ತಗೋತೀವಿ ಅಂತ ಇವಾಗಿಲ್ಲ. ಈ ಅವೇರ್ನೆಸ್ ನಮಗೆ ತುಂಬಾ ಇಷ್ಟ ಆಗುತ್ತೆ. ಅಂಡ್ ಇವಾಗ ನೋಡಿ, ಮೊದಲು ಬರೀ ಗೂಗಲ್ ಅಂತ ಇದ್ವಿ, ಇವಾಗ ChatGPT ಇರೋದ್ರಿಂದ ಪ್ರತಿಯೊಂದು ಕಪ್ಪಲು ನಮ್ಮ ಹತ್ರ ಬರೋಕ್ಕಿಂತ ಮುಂಚೆ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ನಾವೇನಾದ್ರೂ ಎಕ್ಸ್ಪ್ಲೇನ್ ಮಾಡಕ್ ಹೊರಟ್ರೆ ನಾನು ಗೊತ್ತಿದೆ ಮೇಡಮ್, ಓದ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ. ವಿ ಫೀಲ್ ವೆರಿ ಹ್ಯಾಪಿ ಬಿಕಾಸ್ ಅವ್ರಿಗೆ ಯಾವಾಗ ಸಬ್ಜೆಕ್ಟ್ ಗೊತ್ತಿದೆ, ಅವರು ಯಾವ ಟ್ರೀಟ್ಮೆಂಟ್ ತಗೊಳಕ್ ಬಂದಿದ್ದಾರೆ ಅಂತ ಎಲ್ಲ ಮಾಹಿತಿ ಇದ್ದಾಗ ನಮ್ಗೆ ಇನ್ನೂ ಸುಲಭ ಆಗುತ್ತೆ ಟ್ರೀಟ್ಮೆಂಟ್ ಕೊಡೋದು. ಬಟ್ ಈಗ ಸಮಾಜದಲ್ಲಿ ವಿಶೇಷವಾಗಿ ಅಂದ್ರೆ ಎಲ್ಲ ಪ್ರೊಫೆಷನಲ್ಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ತುಂಬಾ ಒತ್ತಡದ ಜೀವನ, ಹಾಗಾಗಿ ಮಕ್ಕಳಾಗೋದೇ ಕಡಿಮೆ, ಫಲವತ್ತತೆ ಕಡಿಮೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಒಂದು ಅಧ್ಯಯನ ನೋಡಿದೀವಿ ನಾವು. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಆಮೇಲೆ ಲೈಫ್ ಸ್ಟೈಲ್ ಇದೆ, ಆಮೇಲೆ ತಮಗೆ ಗೊತ್ತು ಇವಾಗ ಒತ್ತಡ ತಡೆಯೋಕ್ಕಾಗದೆ ಹೆಣ್ಮಕ್ಳು ಕೂಡ ಧೂಮಪಾನ ಮಾಡ್ತಾರೆ ಜಾಸ್ತಿ ವ್ಯಾಪಕವಾಗಿ. ಮುಂಚೆ ಕೆಲವು ಪ್ರೊಫೆಷನ್ನವ್ರು ಅಷ್ಟೇ ಮಾಡ್ತಿದ್ರು, ಈಗ ಹಾಗೇನಿಲ್ಲ. ಬಹುತೇಕ ಅಂದರೆ ಪ್ರೊಫೆಷ್ನಲ್ಸು ಮಾಡ್ತಾರೆ. ಇದರ ಬಗ್ಗೆ ಅಲ್ಲ, ಇವಾಗ ನೀವು ಹೇಳ್ತಾ ಇರೋದು ಈ ಹೆಣ್ಮಕ್ಳು ಸ್ಮೋಕ್ ಮಾಡ್ತಾರೆ ಅಂತ. ಅವ್ರಿಗೇನ್ ಅನ್ಸುತ್ತೆ, ಸ್ಟ್ರೆಸ್ ರಿಲೀಸ್ ಆಗುತ್ತೆ, ಅದರಿಂದ ಸ್ಮೋಕ್ ಮಾಡ್ಬೇಕು ಅಂತ ಸ್ಮೋಕ್ ಮಾಡ್ತಾರೆ. ಗಂಡ್ಮಕ್ಳು ಅಷ್ಟೇ, ಹೆಣ್ಮಕ್ಳು ಅಷ್ಟೇ. ದಿಸ್ ಇಸ್ ಮೇನ್ಲಿ ಬಿಕಾಸ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೌನ್ಸಿಲಿಂಗ್ ಇಲ್ಲ. ಬೇರೆವರ್ ಈಗ ಪ್ರೆಷರೈಸ್ ಮಾಡ್ತಾರೆ ಕೆಲಸ ಮಾಡೋದಕ್ಕೆ. ಅದರಿಂದ ದೇ ವಾಂಟ್ ವರ್ಕ್ ಪರ್ಫಾರ್ಮೆನ್ಸು, ನಾವೆಲ್ಲರಿಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು, ಟಾರ್ಗೆಟ್ಸ್ ಅಚೀವ್ ಮಾಡಬೇಕು, ಈ ತರ ಒತ್ತಡ ತಗೊಂಡೇ ಇದೆಲ್ಲ ತೊಂದರೆ ಆಗ್ತಾ ಇದೆ. ಆಮೇಲೆ ಹೆಣ್ಮಕ್ಳು ಸ್ಮೋಕ್ ಮಾಡೋದ್ರಿಂದ ಅವ್ರಿಗೆ ಅಂಡಾಣುಗಳ ಸಂಖ್ಯೆ ಬೇಗ ಕಡಿಮೆ ಆಗುತ್ತೆ. ಇದ್ರ ಬಗ್ಗೆ ಎಲ್ಲ ಹೆಣ್ಮಕ್ಳಿಗೆ ಮಾಹಿತಿ ಇದೆ, ಆದ್ರೆ
ಅವರು ಆ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ, ಅವ್ರಿಗೆ ಒಟ್ಟಿನಲ್ಲಿ ಆ ಸಮಯಕ್ಕೆ ಸ್ಟ್ರೆಸ್ ಕಡಿಮೆ ಆದರೆ ಸಾಕು ಅಂತ ಆ ಥರ ಮಾಡ್ತಾರೆ. ಆದರೆ ದೆರ್ ಈಸ್ ಅನ್ ಆಪ್ಷನ್ ಆಫ್ oocyte ವಿಟ್ರಿಫಿಕೇಶನ್. ಇವಾಗ ಏನಾದರೂ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿರಬಹುದು, ಅಥವಾ ಉದ್ಯೋಗ, ಅವರ ಬಿಸ್ನೆಸ್ಸು, ಕೆರಿಯರು, ಇದೆಲ್ಲದಕ್ಕೆ ಅವರು ಏನಾದರೂ ಪ್ರೆಗ್ನೆನ್ಸಿ ಅಥವಾ ಸರಿಯಾದ ಸಂಬಂಧ ಸಿಗಲಿಲ್ಲ ಅಂತಲೂ ಎಷ್ಟೋ ಜನ ಮದುವೆ ಡಿಲೇ ಮಾಡ್ಕೊಂಡ್ಬಿಡ್ತಾರೆ. ಇಂಥ ಸಮಯದಲ್ಲಿ ಅವರು oocyte ವಿಟ್ರಿಫಿಕೇಶನ್ ಅಂತ ಮಾಡಬೇಕು. ನಾವು ವಿ ಆರ್ ವೆರಿ ಸ್ಟ್ರಾಂಗ್ ಪ್ರಮೋಟರ್ಸ್ ಆಫ್ oocyte ವಿಟ್ರಿಫಿಕೇಶನ್. oocyte ವಿಟ್ರಿಫಿಕೇಶನ್ ಅಂದರೆ ಎಗ್ ಫ್ರೀಸಿಂಗ್. ಎಗ್ ಫ್ರೀಸಿಂಗು, ಎಸ್, ಆ ಎಗ್ ಫ್ರೀಸಿಂಗು ವೆನ್ ಯು ಡೂ ಇಟ್ ಫಾರ್ ದೀಸ್ ರೀಸನ್ಸ್ ಇಟ್ ಇಸ್ ಕಾಲ್ಡ್ ಎ ಸೋಷಿಯಲ್ ಎಗ್ ಫ್ರೀಸಿಂಗ್. ಅದು ಏನಾದರೂ ಕ್ಯಾನ್ಸರ್ ಆಗಿಬಿಟ್ಟು ಅದಕ್ಕಿಂತ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಳ್ಳೋಕ್ಕಿಂತ ಮುಂಚೆ ಎಗ್ ಫ್ರೀಸಿಂಗ್ ಮಾಡ್ಕೊಂಡ್ರೆ ದಟ್ ಇಸ್ ಕಾಲ್ಡ್ ಎಸ್ ಮೆಡಿಕಲ್ ಎಗ್ ಫ್ರೀಸಿಂಗು. ಸೋಷಿಯಲ್ ಎಗ್ ಫ್ರೀಸಿಂಗ್, ಮೆಡಿಕಲ್ ಎಗ್ ಫ್ರೀಸಿಂಗ್ ಎರಡೂ ಇವಾಗ ತುಂಬಾ ಡಿಮಾಂಡ್ ಹೆಚ್ಚಿಗೆ ಆಗ್ತಾ ಇದೆ. ಇವಾಗ ನೀವು ನೋಡಿದ್ರೆ ಗೂಗಲ್ ಹೇಳುತ್ತೆ 150% ಜಾಸ್ತಿ ಇನ್ಕ್ರೀಸ್ ಆಗಿದೆ ಗೂಗಲ್ ಮಾಡೋದು ಹೆಣ್ಮಕ್ಳು ಆರ್ ಹೂ ಎವರ್ ಇಟ್ ಇಸ್ ಫಾರ್ ಎಗ್ ಫ್ರೀಸಿಂಗ್. ಅಂದ್ರೆ ಎಗ್ ಫ್ರೀಸಿಂಗ್ ಬಗ್ಗೆ ಮಾಹಿತಿ ಪಡೆಯೋದಕ್ಕೆ 150% ಜಾಸ್ತಿ ಸರ್ಚಸ್ ಆಗ್ತಾ ಇದೆ ಅಂತ. ಆದ್ರೆ ಫರ್ಟಿಲಿಟಿ ಸೆಂಟರ್ ಅಲ್ಲಿ ಇವಾಗ ಒಂದು 25% ಹೆಚ್ಚಿಗಾಗಿದೆ ಲಾಸ್ಟ್ 5 years ಅಲ್ಲಿ oocyte ವಿಟ್ರಿಫಿಕೇಶನ್ ಬರೋ ಜನ. ಅಂದ್ರೆ ಇಷ್ಟು ಜನ ನೋಡ್ತಾ ಇದಾರೆ ಎಗ್ ಫ್ರೀಸಿಂಗ್ ಬಗ್ಗೆ, ಬಟ್ ಬರ್ತಾ ಇರೋದು ಬರೀ 25% ಪೀಪಲ್. ಏನೋ ಒಂದು ಭಯ, IVF ಇಂಜೆಕ್ಷನ್ಸ್ ತಗೋಬೇಕಾಗುತ್ತೆ, IVF ಪ್ರೊಸೀಜರ್ ಮಾಡಿಸ್ಕೊಳ್ಳುವಾಗ ಏನಾದ್ರು ತೊಂದರೆ ಆಗ್ಬಿಡುತ್ತೋ ಏನೋ ಅಂತ. ಬಟ್ ಇಟ್ ಇಸ್ ಅಬ್ಸಲ್ಯೂಟ್ಲಿ ಸೇಫ್. ಇವಾಗ ಎಷ್ಟು ಹೊಸ IVF ಇಂಜೆಕ್ಷನ್ಸ್ ಎಲ್ಲ ಬಂದಿದೆ ಅಂತಂದ್ರೆ, ಮೊದಲು ಹೇಗಿರ್ತಿತ್ತು ಅಂದ್ರೆ ಪೀರಿಯಡ್ ಬರೋಕಿತ್ತು 1 ವಾರದ ಮುಂಚೆನೇ ಇಂಜೆಕ್ಷನ್ ಸ್ಟಾರ್ಟ್ ಆಗ್ತಾ ಇತ್ತು. ಆ ನಂತರ ಮತ್ತೆ 10-12 ದಿನ ಇಂಜೆಕ್ಷನ್ ತಗೋಬೇಕು. ಅದಾದ್ಮೇಲೆ ಅವ್ರಿಗೆ ಎಗ್ ಪಿಕಪ್ ಪ್ರೊಸೀಜರ್ನ ಮಾಡ್ಬೇಕಾಗ್ತಾ ಇತ್ತು. ಟೋಟಲ್ ಅವರು ಏನಿಲ್ಲ ಅಂದ್ರೆ 25 ದಿನ ಇಂಜೆಕ್ಷನ್ ತಗೋಬೇಕಾಗ್ತಾ ಇತ್ತು. ಬಟ್ ಇವಾಗ ಒಂದೊಂದೇ ಇಂಜೆಕ್ಷನ್ ತಗೋಬಹುದು 10 ದಿವಸಕ್ಕೆ. ಆಮೇಲೆ ಈ ಅಂಡಾಣು ರಿಲೀಸ್ ಆಗ್ಲಾರ್ದಂಗೆ ಕೆಲವೊಂದು ಮಾತ್ರೆಗಳನ್ನೇ ತಗೊಂಡು ಅದನ್ನ ತಡೆ ಹಿಡ್ಕೋಬಹುದು. ಎರಡನೇದಾಗಿ ಅತ್ಯಾಧುನಿಕವಾಗಿದ್ದು ಒಂದು ಹೊಸ ಇಂಜೆಕ್ಷನ್ ಬಂದಿದೆ. ಅದೇನು ಅಂತಂದ್ರೆ, 1 ಇಂಜೆಕ್ಷನ್ ತಗೊಂಡ್ರೆ ಅದ್ರ ಎಫೆಕ್ಟ್ 7 ದಿವಸದವರೆಗೂ ಇರುತ್ತೆ. ಅದರಿಂದ ನೀವು 10 ಇಂಜೆಕ್ಷನ್ ತಗೊಳ್ಳೋದು ಬೇಕಾಗಿಲ್ಲ, 2 ಇಂಜೆಕ್ಷನ್ ತಗೊಂಡ್ರು ಸಾಕಾಗುತ್ತೆ. ಇನ್ನೂ ಅತ್ಯಾಧುನಿಕವಾಗಿದ್ದು ಏನು ಅಂತಂದ್ರೆ ನೀಡಲ್ಲೆಸ್ ಇಂಜೆಕ್ಷನ್ ಅಂತ ಬರ್ತಾ ಇದೆ. ಅಂದ್ರೆ ನೀಡಲ್ಲೇ ಇರೋದಿಲ್ಲ, ಸುಮ್ನೆ ಅದನ್ನ ಹಿಂಗೆ ಸ್ಕಿನ್ಗೆ ಟ್ಯಾಪ್ ಮಾಡ್ಬಿಟ್ರೆ ಅದು ಇಂಜೆಕ್ಷನ್ ಡ್ರಗ್ ಡೆಲಿವರಿ ಆಗಿ ಹೋಗ್ಬಿಡುತ್ತೆ. ಅದರಿಂದ ಇವಾಗ ಒನ್ಸ್ ಅ ವೀಕ್ ಇಂಜೆಕ್ಷನ್ ಮತ್ತೆ ನೀಡಲ್ಲೆಸ್ ಇಂಜೆಕ್ಷನ್ಸ್ ಗಳಿಂದ ಇನ್ನೂ IVF ತುಂಬಾ ಫ್ರೆಂಡ್ಲಿ ಆಗ್ಬಿಟ್ಟಿದೆ. ಅದರಿಂದ ಹೆದರ್ಕೊಳ್ಳೋದೇ ಬೇಕಾಗಿಲ್ಲ. ಆಮೇಲೆ ವಿ ಡೂ ಮಿನಿಮಮ್ ಸ್ಟಿಮ್ಯುಲೇಷನ್ IVF ಅಂತ ಬರೀ ಟ್ಯಾಬ್ಲೆಟ್ಸ್ ಅಲ್ಲಿನೂ ನಾವು ಓವಮ್ ಪಿಕಪ್ ಮಾಡ್ತೀವಿ. ಇವಾಗ ಎಗ್ ಕೌಂಟ್ ಕಡಿಮೆ ಇತ್ತಂದ್ರೆ ನ್ಯಾಚುರಲ್ ಸೈಕಲ್ ಅಂತ ಯಾವ್ದು ಇಂಜೆಕ್ಷನ್ ಕೊಡ್ಲಾರ್ದೆ ಬರೀ ಎಗ್ ರಿಲೀಸ್ ಆಗ್ಲಾರ್ದಂಗೆ ಒಂದು ಇಂಜೆಕ್ಷನ್ ಮತ್ತೆ ಎಗ್ ಮೆಚ್ಯೂರ್ ಆಗೋದಕ್ಕೆ ಒಂದು ಇಂಜೆಕ್ಷನ್, ಒಂದು 3ರಿಂದ 4 ಇಂಜೆಕ್ಷನ್ ಅಷ್ಟೇ ಕೊಟ್ಬಿಟ್ಟು ಕೂಡ ನಾವು ಎಗ್ ಪಿಕಪ್ ಮಾಡ್ಕೊಂತಿದ್ದೀವಿ ಈಗ. ಅದರಿಂದ ಇಂಜೆಕ್ಷನ್ಸ್ಗೋಸ್ಕರ ನಾನು ಎಗ್ ಫ್ರೀಸಿಂಗ್ ಮಾಡಿಸ್ಕೊಳ್ಳೋದು ಬೇಡ ಅಂತ ಯಾವ ಹೆಣ್ಮಕ್ಳು ಇವಾಗ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಆಮೇಲೆ ಎಗ್ ಪಿಕಪ್ ಪ್ರೊಸೀಜರ್ ಅಂತ ಯೋಚನೆ ಮಾಡಿದ್ರೆ ತುಂಬಾ ಸಿಂಪಲ್ ಪ್ರೊಸೀಜರ್. ಈ ಪ್ರೊಸೀಜರ್ ಎಗ್ಸ್ ಕಡಿಮೆ ಇತ್ತು ಅಂದ್ರೆ 5 ನಿಮಿಷದಲ್ಲೇ ಆಗುತ್ತೆ. ಜಾಸ್ತಿ ಎಗ್ಸ್ ಇದ್ರೂ 15 ನಿಮಿಷಕ್ಕಿಂತ ಜಾಸ್ತಿ ತಗೊಳ್ಳಲ್ಲ. ಅಂಡ್ ಇದು ಯಾವ್ದು ಕಟ್ಟು ಸ್ಯೂಚರ್ ಏನೂ ಇರೋದಿಲ್ಲ. ಕೆಳಭಾಗದಿಂದನೇ ನಾವು ಓವಮ್ ಪಿಕಪ್ ಪ್ರೊಸೀಜರ್ ಮಾಡ್ತೀವಿ. ಯಾವ್ದು ಸ್ಯೂಚರಿಂಗ್ ಬೇಕಾಗೋದಿಲ್ಲ, ಏನು ಬೇಕಾಗಿಲ್ಲ. ನಾವು ಇಂಟರ್ನಲ್ ಸ್ಕ್ಯಾನ್ ಯಾವ ತರ ಮಾಡ್ತೀವೋ ಅದೇ ಥರನೇ ಅದೇ ಮೂಲಕ ಅದೇ ರೂಟಲ್ಲಿ ಒಂದು ನೀಡಲ್ಲು ಹಾಕ್ಬಿಟ್ಟು ಅಲ್ಟ್ರಾಸೌಂಡ್ ಗೈಡೆನ್ಸ್ ಅಲ್ಲಿ ಆ ನೀಡಲ್ನ ನಾವು ಓವರೀಸ್ ಒಳಗಡೆ ಹಾಕ್ಬಿಟ್ಟು ಎಲ್ಲ ಫಾಲಿಕ್ಯುಲರ್ ಫ್ಲೂಯಿಡ್ನ ಆಸ್ಪಿರೇಟ್ ಮಾಡಿಕೊಂಡು ಅಲ್ಲಿ ಫಾಲಿಕ್ಯುಲರ್ ಫ್ಲೂಯಿಡ್ ಅಲ್ಲಿರೋ ಎಗ್ಸ್ನ ಸಂಗ್ರಹಿಸ್ಕೊಂಡು ನಾವು ಎಗ್ಸ್ ಫ್ರೀಸ್ ಮಾಡಿ ಇಟ್ಕೊಂತೀವಿ. ಆಮೇಲೆ ಈ ಎಗ್ ಫ್ರೀಸಿಂಗ್ ಮೆಥಡ್ ಇವಾಗ ತುಂಬಾ ಒಳ್ಳೆ ತಂತ್ರಜ್ಞಾನ ಇದೆ ನಮ್ಮ ಹತ್ರ, ವಿಟ್ರಿಫಿಕೇಶನ್ ಅಂತ. ವಿಟ್ರಿಫಿಕೇಶನ್ ಮೂಲಕ ಮೊದಲು ಸ್ಲೋ ಫ್ರೀಸಿಂಗ್ ಅಂತ ಮಾಡ್ತಾ ಇದ್ರು, ಅದರಲ್ಲಿ ಐಸ್ ಕ್ರಿಸ್ಟಲ್ ಫಾರ್ಮೇಶನ್ ರಿಸ್ಕ್ ಇರ್ತಾ ಇತ್ತು. ಇವಾಗ ವಿಟ್ರಿಫಿಕೇಶನ್ ಅಂತ ಇರೋ ಪ್ರೊಸೀಜರ್ ಇಸ್ ಕಾಲ್ಡ್ ಎಸ್ ಅಲ್ಟ್ರಾ ಫಾಸ್ಟ್ ಕೂಲಿಂಗ್. ಇದರಲ್ಲಿ ವಿಟ್ರಿಫಿಕೇಶನ್ ಅಲ್ಲೂ ಇವಾಗ ಅಲ್ಟ್ರಾ ಫಾಸ್ಟ್ ವಿಟ್ರಿಫಿಕೇಶನ್ ಅಂತೂ ಬಂದಿದೆ. ಈ ವಿಟ್ರಿಫಿಕೇಶನ್ ಮೆಥಡ್ ಇಲ್ಲಿ ಐಸ್ ಕ್ರಿಸ್ಟಲ್ ಫಾರ್ಮೇಶನ್ ಇರೋದಿಲ್ಲ. ಅದರಿಂದ ಈ ಎಗ್ ಫ್ರೀಸಿಂಗ್ ಮೆಥಡು ತುಂಬಾ ರೋಬಸ್ಟ್ ಆಗಿ ತುಂಬಾ ಚೆನ್ನಾಗಿ ಮಾಡಬಹುದು. ಆಮೇಲೆ ಆ ಎಗ್ಸ್ ನ ಮತ್ತೆ ವಾಪಸ್ ನಮ್ಮ ರೂಮ್ ಟೆಂಪರೇಚರ್ ತಗೊಂಡ್ಬಂದಾಗ ಇಟ್ಸ್ ಕಾಲ್ಡ್ ಎಸ್ ಥಾಯಿಂಗ್. ಆ ತರ ಮಾಡಿದಾಗ್ಲೂ ಕೂಡ ಸರ್ವೈವಲ್ ರೇಟ್ ಆಫ್ ಎಗ್ಸ್ ಇಸ್ ಆಲ್ಮೋಸ್ಟ್ ಅಪ್ ಟು 90%. ವಿಟ್ರಿಫಿಕೇಶನ್ ಮಾಡಿ ಅದನ್ನ ಥಾ ಮಾಡಿ ಅಥವಾ ಮತ್ತೆ ನಾರ್ಮಲ್ ಟೆಂಪರೇಚರ್ ತಗೊಂಡ್ ಬಂದ್ಮೇಲೆ ಅದಕ್ಕೆ ಇಕ್ಸಿ ಅಂತ ಮಾಡುವಾಗ, ಅಂದ್ರೆ ಸ್ಪರ್ಮ್ನ ಎಗ್ ಒಳಗಡೆ ಇಂಜೆಕ್ಟ್ ಮಾಡುವಾಗ ಕರೆಕ್ಟ್ ಆಗಿ ಅದರಲ್ಲಿ ಯಾವ ಪ್ಲೇಸ್ ಅಲ್ಲಿ ಇಂಜೆಕ್ಟ್ ಮಾಡಬೇಕು ಅಂತ ನೋಡ್ಕೊಳ್ಳೋದಕ್ಕೂ ಕೂಡ ಇವಾಗ ಸ್ಪಿಂಡಲ್ ವ್ಯೂ ಟೆಕ್ನಿಕು, ಆಮೇಲೆ ತುಂಬಾ ಡಿಫ್ರೆಂಟ್ oocyte ವ್ಯೂವಿಂಗ್ ಟೆಕ್ನಿಕ್ಸ್ ಬಂದಿದೆ. ಅದರಿಂದ ಇಕ್ಸಿ ಮಾಡಿ ಭ್ರೂಣಗಳ ಡೆವಲಪ್ಮೆಂಟ್ ಆಗೋ ತರಹ ನಾವು ಚಾನ್ಸಸ್ ಇನ್ಕ್ರೀಸ್ ಮಾಡ್ಕೋಬಹುದು. ಅದರಿಂದ ಇವಾಗ
IVF ಅಲ್ಲಿ ಆಗಿರೋ ಅಡ್ವಾನ್ಸ್ಮೆಂಟ್ಸ್ ಗಳೆಲ್ಲ ಕೇಳ್ತಾ ಹೋಗ್ಬಿಟ್ರೆ ದೇರ್ ಇಸ್ ನಥಿಂಗ್ ಟು ಬಿ ಸ್ಕೇರ್ಡ್ ಆಫ್. ಆಮೇಲೆ ಇವಾಗ ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಬಂದಿದೆ. ನಾನು ಹೇಳ್ದೆ ಬರೀ ಎಂಬ್ರಿಯೋಸ್ ನ ಟೆಸ್ಟ್ ಮಾಡ್ಕೊಂಡು ನಾರ್ಮಲ್ ಎಬ್ನಾರ್ಮಲ್ ಎಂಬ್ರಿಯೋಸ್ ಅಂತ ನೋಡ್ಕೊಂಡು ನಾರ್ಮಲ್ ಎಂಬ್ರಿಯೋಸ್ ನ ನಾವು ಟ್ರಾನ್ಸ್ಫರ್ ಮಾಡ್ಕೋಬಹುದು ಅಂತ. ಬಟ್ ಇವಾಗ ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಇನ್ನೂ ಸ್ವಲ್ಪ ಚೆನ್ನಾಗಿ ಡೆವಲಪ್ ಆಗಿ ಬಂದ್ಬಿಟ್ರೆ ಇನ್ನು ನನ್ನ ಪ್ರಕಾರ ಇನ್ನೂ ಒಂದು 10-15 ವರ್ಷದಲ್ಲಿ 10-15 ವರ್ಷ ಆದ್ಮೇಲೆ ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಅವಾಗ ನಗಬಹುದು. ದೇರ್ ಈಸ್ ಗೋಯಿಂಗ್ ಟು ಬಿ ಅ ನ್ಯೂ ಟೆಕ್ನಾಲಜಿ. ದಿಸ್ ಇಸ್ ಕಾಲ್ಡ್ ಇಸ್ ಜೆನೆಟಿಕ್ ಇಂಜಿನಿಯರಿಂಗ್. ಇದರಲ್ಲಿ ವಿ ಕ್ಯಾನ್ ಹ್ಯಾವ್ ಡಿಸೈನರ್ ಬೇಬೀಸ್. ಅಂದ್ರೆ ನಾವು ಹೋಗ್ಬಿಟ್ಟು ಈಗಲೂ ಇದೆ ಅಲ್ವಾ ಡಿಸೈನರ್ ಬೇಬೀಸ್. ಇವಾಗ ಡಿಸೈನರ್ ಬೇಬೀಸ್ ಅಷ್ಟೆಲ್ಲ ಇಟ್ ಇಸ್ ನಾಟ್, ಇಟ್ ಇಸ್ ಸ್ಟಿಲ್ ಇನ್ ದ ಎಕ್ಸ್ಪೆರಿಮೆಂಟಲ್ ಸ್ಟೇಜ್ ಅಂತ ಹೇಳಬಹುದು. ಇಟ್ ಇಸ್ ನಾಟ್ ಸ್ಟಿಲ್ ಇನ್ ಟು ವೋಗ್. ಡಿಸೈನರ್ ಬೇಬಿ ಅಂದ್ರೆ ಏನು? ಅದನ್ನ ಫಸ್ಟ್ ಡಿಸೈನರ್ ಬೇಬೀಸ್ ಅಂತಂದ್ರೆ ಇವಾಗ ನಮ್ ಜೆನೆಟಿಕ್ ಪೂಲ್ ಅಲ್ಲಿ ಕೆಲವೊಂದು ಜೀನ್ಸ್ ಇರುತ್ತೆ. ಎಲ್ಲಾ ಜೀನ್ಸ್ ಎಕ್ಸ್ಪ್ರೆಸ್ ಆಗಲ್ಲ. ನಮ್ ಫೋರ್ ಫಾದರ್ಸ್ ಅಲ್ಲಿ ಅವ್ರ ಜನರೇಷನ್ ಅಲ್ಲಿ ಎಕ್ಸ್ಪ್ರೆಸ್ ಆಗಿರೋದು ನಮ್ಮಲ್ಲೂ ಎಕ್ಸ್ಪ್ರೆಸ್ ಆಗ್ಬೇಕು ಅಂತಿಲ್ಲ. ಆದ್ರೆ ನಮಗೆ ನಮ್ಮ ಜೆನೆಟಿಕ್ ಪೂಲ್ ಅಲ್ಲಿ ನಮ್ಮ ಹುಟ್ಟೋ ಮಗುಗೆ ಯಾವ ತರ ಜೀನ್ಸ್ ಬೇಕೋ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೋಬಹುದು ನಮ್ಮ ಪೂಲ್ ಅಲ್ಲಿ. ಫಾರ್ ಎಕ್ಸಾಂಪಲ್ ನಮ್ಗೆ ಬ್ರೌನ್ ಐಸ್ ಜೀನ್ಸ್ ಇತ್ತು ಅಂದ್ರೆ ನಮ್ಗೆ ಮಗುಗೆ ಬ್ರೌನ್ ಐಸೇ ಇರ್ಬೇಕು. ಇಲ್ಲ ನಮ್ಮ ಮಗುಗೆ ಕರ್ಲಿ ಹೇರೇ ಇರ್ಬೇಕು ಅಂದ್ರೆ ಕರ್ಲಿ ಹೇರೇ ಇರ್ಬೇಕು. ನಮ್ಮ ಮಗು IQ ತುಂಬಾ ಚೆನ್ನಾಗಿರ್ಬೇಕು ಅಂದ್ರೆ IQ ಚೆನ್ನಾಗಿರೋದಿರ್ಬೇಕು. ಎತ್ತರವಾಗಿರ್ಬೇಕು ಅಂದ್ರೆ ಎತ್ತರವಾಗಿರೋದು. ಬೆಳ್ಳಗ್ ಬೇಕು ಅಂದ್ರೆ ಬೆಳ್ಳಗೆ. ನನ್ಗೆ ಬುದ್ಧ ಬೇಕು ಅಂದ್ರೆ ಬುದ್ಧ, ಚಾಣಕ್ಯ ಬೇಕು ಅಂದ್ರೆ ಚಾಣಕ್ಯ, ಸರಸ್ವತಿ ಬೇಕು ಅಂದ್ರೆ ಸರಸ್ವತಿ. ಯಾವ ತರ ಬೇಕು ನಮ್ಮಲ್ಲಿ. ನಮ್ಮ ವೀಣೆ ನುಡಿಸ್ಬೇಕು ನನ್ ಮಗಳು. ನಮ್ಮ ಜೆನೆಟಿಕ್ ಪೂಲ್ ಅಲ್ಲಿ ಇರ್ಬೇಕು ಆ ಜೀನು. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇದೇ ತರ ಜೀನ್ ಇರ್ಬೇಕು ಅಂತ ಹಸ್ಬೆಂಡ್ ವೈಫ್ 2 ಜೆನೆಟಿಕ್ ಪೂಲ್ ಇರುತ್ತೆ. ಅದರಲ್ಲಿ ಇರೋ ಒಳ್ಳೆ ಜೀನ್ಸ್ ನ ನಾವ್ ಹೇಳ್ಕೊಂಡು ಇಂಗ್ಲಿಷ್ ಮೂವಿ ನೋಡ್ತಾ ಇರಂಗ್ ಅನ್ಸುತ್ತೆ ಮೇಡಮ್ ನಿಮ್ ಮಾತ್ ಕೇಳ್ತಾ ಇದ್ರೆ. ಅಲ್ಲ ಆಗುತ್ತೆ. ಆಲ್ ದೀಸ್ ಆರ್ ಥಿಂಗ್ಸ್ ದಟ್ ವಿಲ್ ಕಮ್ ಅಪ್ ವೆರಿ ಸೂನ್. ಅಷ್ಟೇ ಅಲ್ಲ, ಇವಾಗೆಲ್ಲ ನಾವು IVM ಅಂತ ಮಾಡ್ತಾ ಇದೀವಿ. ಅಂದ್ರೆ ಇವಾಗ 10 ದಿನ ಇಂಜೆಕ್ಷನ್ ತಗೊಳ್ಳಾರ್ದೆ. ನಾನು ಇವಾಗ 3 ಮೆಥಡ್ ಹೇಳ್ದೆ. ಒಂದು ಬರೀ 10 ದಿನ ಒಂದೊಂದೇ ಇಂಜೆಕ್ಷನ್ ತಗೊಂಡ್ ಮಾಡ್ಕೊಳ್ಳೋದು. 2ನೇದು ಹೇಳ್ದೆ, 1 ವಾರಕ್ಕೆ ಒಂದೇ ಇಂಜೆಕ್ಷನ್ ತಗೊಳ್ಬಹುದು. ಇನ್ನೊಂದು ನೀಡಲ್ಲೆಸ್ IVF ಅಂತ, ನೀಡಲ್ ಇರ್ಲಾದೆ IVF ಇಂಜೆಕ್ಷನ್ ತಗೋಬಹುದು ಅಂತ. ಅದಲ್ಲದೆ ಇನ್ನೊಂದು ಮೆಥಡ್ ಇದೆ. ಇದರಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ 2-3 ದಿವಸ ಅಷ್ಟೇ ಇಂಜೆಕ್ಷನ್ ತಗೊಂಡ್ಬಿಟ್ಟು ಇನ್ನು ಎಲ್ಲಾ ಫಾಲಿಕಲ್ಸ್ ಈ ನಮ್ಮ ಇದರಲ್ಲಿ ನಮ್ಮ ಓವರೀಸ್ ಅಲ್ಲಿ ಇನ್ನೂ ಎಲ್ಲ ಫಾಲಿಕಲ್ಸ್ ಚಿಕ್ಕದಾಗಿರುವಾಗ್ಲೇನೆ ಅದನ್ನ ಆಸ್ಪಿರೇಟ್ ಮಾಡ್ಕೊಂಡು ಇಮ್ಮೆಚ್ಯೂರ್ ಎಕ್ಸ್ ನೇ ಹೊರಗಡೆ ತಗೊಂಡ್ಬಂದು ಹೊರಗಡೆನೆ ಅದನ್ನ ಮೆಚ್ಯೂರ್ ಮಾಡ್ಬಿಟ್ಟು ಅದನ್ನ ಫ್ರೀಸ್ ಮಾಡಿ ಇಟ್ಕೋಬಹುದು. ದಟ್ ಇಸ್ ಕಾಲ್ಡ್ ಇನ್ ವಿಟ್ರೋ ಮೆಚುರೇಷನ್. ಇದರಿಂದ ಕೂಡ ಹೌದು ಗಾಂಧಾರಿ ಸ್ಟೋರಿ ತರ 100 ಮಡಕೆ ತಗೊಂಡು 100 ಮಡಕೆಗೆ ಹಾಕಿ ನಿಜವಾಗ್ಲೂ ಅದೆಲ್ಲ ನಿಜ ಇದೆ ಅಂತಾನೆ ಅನ್ಸುತ್ತೆ. ಇನ್ನೂ ತುಂಬಾ ಅಡ್ವಾನ್ಸ್ಮೆಂಟ್ಸ್ ಆಗ್ತಾ ಇದೆ. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರೋದ್ರಿಂದ ನಾವು ಭ್ರೂಣಗಳನ್ನು ಬರೀ ನೋಡ್ಬಿಟ್ಟು ಯಾವ್ದು ನೋಡಕ್ ಚೆನ್ನಾಗಿದೆ ಅಷ್ಟನ್ನೇ ತಗೊಳ್ಳೋದ್ ಬದಲು ನಾವು ಎಂಬ್ರಿಯೋ ಡೆವಲಪ್ಮೆಂಟ್ ಫೇಸ್ ಅಲ್ಲೇನೆ ನಾವು ಚೆಕ್ ಮಾಡ್ಕೋಬಹುದು. ಇವಾಗ ನಮ್ಮ ಹತ್ರ ಎಲ್ಲ ಈ ಇದಿರುತ್ತೆ ಸಮಥಿಂಗ್ ವಿಚ್ ವಿ ಕಾಲ್ ಆಸ್ ಟೈಮ್ ಲ್ಯಾಬ್ಸ್ ಟೆಕ್ನಿಕ್ ಅಂತ. ಅದರಲ್ಲಿ ಏನಾಗುತ್ತೆ, ಎಂಬ್ರಿಯೋ ಗ್ರೋತ್ ನ ರೆಕಾರ್ಡ್ ಮಾಡ್ಕೊಂಡ್ಬಿಡುತ್ತೆ. ಅದು ರೆಕಾರ್ಡಿಂಗ್ ಅಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತಂದ್ರೆ ಎಂಬ್ರಿಯೋ ಬೆಳವಣಿಗೆ ಹೇಗಾಯ್ತು, ಎಲ್ಲರ್ಕಿಂತ ಫಾಸ್ಟ್ ಆಗಿ ಆ ಎಂಬ್ರಿಯೋ ಬೆಳೀತು, ಎಲ್ಲರ್ಕಿಂತ ಫಾಸ್ಟ್ ಬೆಳೆದಿರೋ ಚೆನ್ನಾಗಿರುತ್ತೆ ಅಂತ. ಅದಲ್ಲದೆ ಎಂಬ್ರಿಯೋ ಬೆಳವಣಿಗೆ ಟೈಮಲ್ಲಿ ಏನಾದರೂ ಅದು 5-6 ಸೆಲ್ಗೆ ಡೆವಲಪ್ ಆಗಿಬಿಟ್ಟು ಮತ್ತೆ ಅದು ರಿವರ್ಸ್ 4 ಸೆಲ್ 3 ಸೆಲ್ಗೆ ಹೊಟ್ಟೋಯ್ತಾ, ಆಮೇಲೆ ಮತ್ತೆ ಡೆವಲಪ್ ಆಯ್ತಾ, ಈ ಥರದ ಏನಾದ್ರು ತೊಂದರೆಗಳು ಮಧ್ಯದಲ್ಲಿ ಆಗಿತ್ತಾ ಅದನ್ನೆಲ್ಲ ಕಂಡುಹಿಡಿಬೋದು. ಆ ಥರದ ತೊಂದರೆ ಆಗಿರೋ ಎಂಬ್ರಿಯೋಸ್ನ ಬಿಟ್ಟು ಯಾವುದು ಚೆನ್ನಾಗಿ ಬೆಳ್ಕೊಂಡಿದೆ, ಎಲ್ಲರಿಗಿಂತ ಫಾಸ್ಟ್ ಯಾವ ಎಂಬ್ರಿಯೋ ಚೆನ್ನಾಗಿ ಬೆಳೆದಿದೆ ಅದನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ನಾವು ಟ್ರಾನ್ಸ್ಫರ್ ಮಾಡ್ಕೋಬಹುದು. ಸುಮ್ಮನೆ ಈ ಬೆಡ್ ಸ್ಟೆಥೋಸ್ಕೋಪ್ ಇಟ್ಕೊಂಡು ಇದ್ ಮಾಡೋದಲ್ಲ, ಲ್ಯಾಬ್ಗಳು ಲ್ಯಾಬ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. IVF ಅಲ್ಲಿ ಮಾತ್ರ ದ ಎಂಬ್ರಿಯಾಲಜಿ ಲ್ಯಾಬ್ ಇಸ್ ದ ಹಾರ್ಟ್ ಆಫ್ ದ IVF ಸೆಂಟರ್. ಅದರಲ್ಲಿರೋ ಈ ಇಕ್ವಿಪ್ಮೆಂಟ್ಸ್ ದೇ ಆರ್ ಲೈಕ್ ದ ಹಾರ್ಟ್ ಬೀಟ್. ಅದರಲ್ಲಿ ಎಲ್ಲ ಈ ಟೆಕ್ನಾಲಜಿನ ಬಳಸ್ಕೊಂಡು ನಾವು IVF ಸಕ್ಸಸ್ ರೇಟ್ ನ ಇನ್ಕ್ರೀಸ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತೀವಿ. ಇದನ್ನ ನಾವು ಮಾರ್ಫೋಕೈನೆಟಿಕ್ಸ್ ಅಂತ ಹೇಳ್ತೀವಿ. ಯಾವ ತರ ಬೆಳವಣಿಗೆ ಆಗುತ್ತೆ ಅದರ ಪ್ರಕಾರ. ಆಮೇಲೆ ನಾವು ಬರೀ ಎಂಬ್ರಿಯೋಸ್ ನ ನೋಡ್ಬಿಟ್ಟೆ ತಗೊಳ್ಳೋದಲ್ಲದೆ ಆ ಎಂಬ್ರಿಯೋಸ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಎಷ್ಟೋ ಪಿಕ್ಚರ್ಸ್ ನ ಫೀಡ್ ಮಾಡಿರ್ತಾರೆ ಕಂಪ್ಯೂಟರ್ಸ್ ಅಲ್ಲಿ. ಅದರಲ್ಲಿ ಯಾವ ಎಂಬ್ರಿಯೋ ಇಂದ ಜಾಸ್ತಿ ಮಗು ಆಗೋ ಚಾನ್ಸ್ ಆಗಿದೆ ಆ ತರ ಕಾಣಿಸ್ತಾ ಇರೋ ಎಂಬ್ರಿಯೋನ ಅದನ್ನ ಸೆಲೆಕ್ಟ್ ಮಾಡಿ ದಿಸ್ ಅ ಟಾಪ್ ಗ್ರೇಡ್ ಎಂಬ್ರಿಯೋ ಅಂತ ಹೇಳುತ್ತೆ. ಇದೆಲ್ಲ ಇರೋದ್ರಿಂದ ನಮ್ಗೆ ಇವಾಗ IVF ಸಕ್ಸಸ್ ರೇಟ್ನ ಆದಷ್ಟು ಜಾಸ್ತಿ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಸೌಲಭ್ಯ ಆಗಿದೆ. ಬಟ್ ಏನೇ ಮಾಡಿದ್ರು ಬೇಸಿಕ್ ಎಗ್ ಕ್ವಾಲಿಟಿ ಮತ್ತೆ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿರ್ಬೇಕು. ನಾವ್ ಎಷ್ಟೇ ಟೆಕ್ನಾಲಜಿ ಯೂಸ್ ಮಾಡಿದ್ರು ಎಗ್ ಕ್ವಾಲಿಟಿ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿರ್ಲಿಲ್ಲ ಅಂದ್ರೆ ಹೇಗ್ ಮಗು ಆಗುತ್ತೆ ಹೇಳಿ. ಅದರಿಂದ ಲೈಫ್ ಸ್ಟೈಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಎಲ್ಲಾರ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಯಾವ್ದು ಅಂದ್ರೆ ಐ ವಿಲ್ ಟೆಲ್ ಅಬೌಟ್ 5 ಥಿಂಗ್ಸ್. ಒಂದು ಪ್ರಾಪರ್ ಡಯಟ್, ಆಮೇಲೆ 2ನೇದು ಇಟ್ ಈಸ್ ಅಬೌಟ್ ಡ್ರಿಂಕಿಂಗ್ ವಾಟರ್.
ಎಷ್ಟೋ ಜನ ನೀರ್ ಕುಡಿಯೋದ್ ಮರಿತೀವಿ ನಾವು, ಹೌದು. ಅದು ಬಹಳ ಮುಖ್ಯ. ಮೂರನೇದು ಪಾಪ ಏನ್ ಮಾಡ್ತೀರಿ ಅವ್ರ ಹಜಾರ್ಡ್ ಆಫ್ ದ ಇದು ಪ್ರೊಫೆಷನ್, ಅದು ಪ್ರೊಫೆಷನಲ್ ಹಜಾರ್ಡ್ಸ್ ಅಂತೀವಲ್ಲ, ಅದ್ರಲ್ಲಿ ಅದೊಂದು. ಒಂದು ಊಟ, ಎರಡನೇದು ನೀರು, ಆಮೇಲೆ ಮೂರನೇದು ಬಹಳ ಮುಖ್ಯವಾಗಿರೋದು ನಿದ್ರೆ. ನಿದ್ದೆ ಸರಿ ಆಗ್ಲಾರ್ದಕ್ಕೆ 7 hours ನಿದ್ದೆ ಮಾಡ್ಲಿಲ್ಲ ಅಂದ್ರೆ ಅದು ಸೆರಿಟೋನಿನ್ ಅಂತ ಹಾರ್ಮೋನು ತೊಂದರೆ ಕೊಡುತ್ತೆ. ಎಷ್ಟು ಅಂತಂದ್ರೆ ಅದರಿಂದ ಎಲ್ಲ ಹಾರ್ಮೋನ್ ಪ್ರಾಬ್ಲಮ್ಸ್ ಆಗುತ್ತೆ ಹೆಣ್ಮಕ್ಳಿಗೂ. PCODನೇ ಬೇರೆ ಟಾಪಿಕ್, ಅದ್ರ ಬಗ್ಗೆ ಹೌದು ಹೌದು. ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಜಾಸ್ತಿ ಆಗುತ್ತೆ PCOD ನಲ್ಲಿ. ಕಡಿಮೆ ಎಗ್ ರಿಸರ್ವ್ ಮತ್ತೆ ಪಾಲಿಸಿಸ್ಟಿಕ್ ಓವರೀಸ್ ಎರಡರಲ್ಲೂ ಅಷ್ಟೇ ತುಂಬಾ ಹಾರ್ಮೋನ್ ಪ್ರಾಬ್ಲಮ್ಸ್ ಆಗುತ್ತೆ. ಬನ್ನಿ ಮೇಡಮ್, ಇವಾಗ ಇದಕ್ಕೆ ಬರೋಣ. 5 ಇಂಪಾರ್ಟೆಂಟ್, ಅದನ್ನ ಮುಗಿಸ್ಬೋಣ. ಹೌದು. ಆಮೇಲೆ ನಿದ್ರೆ. ಅದಾದ್ಮೇಲೆ 4ನೇದು ಅಬೌಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಯಾವ ತರ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಂತೀವಿ ನಾವು ಅನ್ನೋದು ಬಹಳ ಮುಖ್ಯ. ಈ ಒಂದೇ ಒಂದು ಇನ್ಸಿಡೆಂಟ್ ನ ಇಬ್ಬರು ಹೆಣ್ಮಕ್ಳು ಬೇರೆ ಬೇರೆ ತರ ತಗೊಳ್ಬಹುದಲ್ವಾ, ಅದನ್ನ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಅಂಡ್ 5th one is ಸಮಥಿಂಗ್ ಕಾಲ್ಡ್ ಎಸ್ ಮೈಕ್ರೋ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ. ಅಂದ್ರೆ ನಾವು ಎಷ್ಟೇ ಚೆನ್ನಾಗಿ ಊಟ ಮಾಡಿದ್ರು ನಮ್ಮ ಊಟದಲ್ಲಿ ಕೆಲವೊಂದು ಈ ಕಲಬೆರಕೆ ಆಗಿರಬಹುದು ಅಥವಾ ಪೆಸ್ಟಿಸೈಡ್ ಯೂಸ್ ಆಗಿರಬಹುದು, ಅದರಲ್ಲಿ ನಮ್ಗೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ ಸರಿಯಾಗಿ ಸಿಗೋದಿಲ್ಲ. ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ಒಂದ್ ಸ್ವಲ್ಪ ಆದ್ರೂ ನಮ್ಮ ಡೈಲಿ ಲೈಫಲ್ಲಿ ಇನ್ಕ್ಲೂಡ್ ಮಾಡೋದು ಬಹಳ ಮುಖ್ಯ. ಇದನ್ನ ಇನ್ಕ್ಲೂಡ್ ಮಾಡಿ ನಾವು ಎಕ್ಸ್ಕ್ಲೂಡ್ ಮಾಡ್ಬೇಕಾಗಿರೋದು ಆಲ್ಕೋಹಾಲ್, ಸ್ಮೋಕಿಂಗ್, ಮತ್ತೆ ಇವಾಗ ಇತ್ತೀಚೆಗೆ ವೇಪಿಂಗ್ ಅಂತ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ವೇಪಿಂಗ್ ಅಂದ್ರೆ ಈ ಸಿಗರೆಟ್ಸ್. ಈಗ ಎಲ್ಲರೂ ಏನ್ ಅನ್ಕೊಂತಾರೆ, ಸಿಗರೆಟ್ ಅಲ್ಲಿ ತುಂಬಾ ಟೊಬ್ಯಾಕೋ ಇರುತ್ತೆ, ಅದರಿಂದ ನಾವು ಸಿಗರೆಟ್ ಸೇದೋದು ಬೇಡ, ವೇಪಿಂಗ್ ಮಾಡ್ಬೋದು ಅಂತ ಅನ್ಕೊಂತಾರೆ. ವೇಪಿಂಗ್ ಅಂಡ್ ಈ ಸಿಗರೆಟ್ಸ್ ಆರ್ ಆಲ್ಸೋ ಈಕ್ವಲಿ ಡೇಂಜರಸ್. ಅದರಲ್ಲಿ ಬರೋ ಆ ಹಾನಿಕಾರಕ ಫ್ಯೂಮ್ಸ್ ಇಂದ ದೇರ್ ಇಸ್ ಅ ಲಾಟ್ ಆಫ್ ಪ್ರಾಬ್ಲಮ್ ಟು ದ ಲಂಗ್ಸ್, ಟು ದ ಸ್ಪರ್ಮ್ಸ್ ಅಂಡ್ ಟು ದ ಎಗ್ಸ್. ಇದನ್ನ ಅರ್ಥ ಮಾಡ್ಕೊಳ್ಳಾರ್ದೆ ಈಗಿನ ಜನರೇಷನ್ ಅವರು ಇಲ್ಲ ವೇಪಿಂಗ್ ಮಾಡ್ಕೋಬಹುದು, ಹುಕ್ಕ ತಗೊಂಡ್ರೆ ಏನಾಗಲ್ಲ, ಹುಕ್ಕನಲ್ಲಿ ಆ ಫ್ಲೇವರ್ ಅಲ್ಲಿ ತೊಂದರೆ ಇರುತ್ತೆ, ಈ ಫ್ಲೇವರ್ ಅಲ್ಲಿ ತೊಂದರೆ ಇರಲ್ಲ ಅಂತ ಏನೇನೋ ಮಿತ್ಸ್ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ. ಇದನ್ನೆಲ್ಲ ಒಂದ್ ಸ್ವಲ್ಪ ತೆಗಿಬೇಕು. ಇದರಲ್ಲಿ ನಾನು ಆಲ್ಕೋಹಾಲು, ಸ್ಮೋಕಿಂಗು, ವೇಪಿಂಗ್ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದದ್ದು ಅವಾಯ್ಡ್ ಮಾಡ್ಬೇಕು ಅಂತ ಹೇಳ್ತೀನಿ. ಅದೇನು ಅಂದ್ರೆ ಮೊಬೈಲ್ ಫೋನ್ ಯೂಸೇಜ್, ಡಿಜಿಟಲ್. ಹೌದು, ದ ಸ್ಕ್ರೀನ್ ಟೈಮ್ ಬಹಳ ಇಂಪಾರ್ಟೆಂಟ್. ಅದು ಮಲ್ಗೋಕ್ಕಿಂತ ಮುಂಚೆ ಸ್ಕ್ರೀನ್ ಟೈಮು, ಎದ್ದ ತಕ್ಷಣ ಸ್ಕ್ರೀನ್ ಟೈಮ್ ನ ಅವಾಯ್ಡ್ ಮಾಡಿದ್ರು ಅದೆಷ್ಟೋ ಹೆಲ್ಪ್ ಆಗುತ್ತೆ. ಎಷ್ಟೋ ನಮ್ಮ ಅಂತಾನೆ ಮೊಬೈಲ್ ನೋಡ್ತಾರಲ್ಲ ಮೇಡಮ್, ಅದು ತಪ್ಪಲ್ವಾ? ನಿದ್ದೆ ಬರ್ಬೇಕು ಅಂದ್ರೆ ಪುಸ್ತಕ ಓದ್ರಿ ಅಂತ ಇದ್ರು ಮೊದ್ಲು. ಇವಾಗ ಕಣ್ಣಿನ ಇದ್ರ ಮೇಲೆ ಇದಾಗಿ ಅದು ಬ್ರೈನ್ ಕಳಿಸಿ ಸಂದೇಶನ ನಿದ್ದೆ ಮಕ್ಕಳು ಇರೋದ್ರಿಂದ ಏನ್ ಹೇಳ್ಕೊಡೋ ಅಂದ್ರೆ ಮಲ್ಗೋಕ್ಕಿಂತ ಮುಂಚೆ ಪ್ರೇಯರ್ ಮಾಡಿ ಮಲ್ಕೋಬೇಕು ಅಂತ. ನಾವೆಲ್ಲರೂ ಪ್ರೇಯರ್ ಮಾಡಿ ಸಮಾಧಾನವಾಗಿ ನಿದ್ದೆ ಮಾಡೋದ್ ಬದಲು ಇವಾಗ ಮೊಬೈಲ್ ಫೋನ್ ನೋಡೋದ್ರಿಂದ ತುಂಬಾ ಲೈಫಲ್ಲಿ ಹೆಲ್ತ್ ರಿಸ್ಕ್ಸ್ ಎಲ್ಲ ಬರ್ತಾ ಇದೆ. ಅದರಿಂದ ಈ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅನ್ನೋದು ಬಹಳ ಮುಖ್ಯವಾಗಿದೆ. ಅದರಿಂದ ನಮ್ದು ಎಗ್ ಕ್ವಾಲಿಟಿ, ಸ್ಪರ್ಮ್ ಕ್ವಾಲಿಟಿ ಎಲ್ಲ ಇಂಪ್ರೂವ್ ಮಾಡ್ಕೊಂಡ್ಬಿಟ್ರೆ ಮಗು ಆಗೋ ಚಾನ್ಸಸ್ ಎಲ್ಲ ಹೆಚ್ಚಿಗೆ ಮಾಡ್ಕೋಬಹುದು. ಮೇಡಮ್, ಈ ಊಸೈಡ್ ವಿಟ್ರಿಫಿಕೇಶನ್ ಅಂತ ಹೇಳಿದ್ರೆ ಎಗ್ ಫ್ರೀಸಿಂಗ್ಗೆ ಎಷ್ಟು ಖರ್ಚಾಗುತ್ತೆ ಮೇಡಮ್? ಕೇಳ್ತಾರೆ. ಯಾಕಂದ್ರೆ ಇದು ಹೆಣ್ಮಕ್ಳಿಗೆ ವರದಾನ, ವಿಶೇಷವಾಗಿ ವೃತ್ತಿಪರ ಹೆಣ್ಮಕ್ಳಿಗೆ ವರದಾನ ಅಂತ ಈಗೆಲ್ಲ ಕಡೆ ಬಿಂಬಿಸಲಾಗ್ತಾ ಇದೆ. ಸೊ ಯಾವ ಏಜಲ್ಲಿ ಮಾಡ್ಕೊಂಡ್ರೆ ಒಳ್ಳೇದು, ಮತ್ತೆ ಎಷ್ಟು ಖರ್ಚಾಗುತ್ತೆ ಅನ್ನೋದು? ಖರ್ಚನ್ನೋದು IVF ಇಂಜೆಕ್ಷನ್ಸು, ಮತ್ತೆ ಓವಮ್ ಪಿಕಪ್ ಪ್ರೊಸೀಜರು, ಮತ್ತೆ ಎಗ್ ಫ್ರೀಸಿಂಗು, ಇದೆಲ್ಲ ಸೇರಿ ನಾರ್ಮಲಿ 1 ಲಕ್ಷದಿಂದ 1,25,000 ರೂಪಾಯಿವರೆಗೂ ಆಗುತ್ತೆ. ಏನೋ ಜಾಸ್ತಿ ಇಂಜೆಕ್ಷನ್ ತಗೋಬೇಕಾಯ್ತು ಅಥವಾ ಎಗ್ಸ್ ಜಾಸ್ತಿ ಸಿಕ್ಕು ಜಾಸ್ತಿ ಎಗ್ಸ್ನ ಫ್ರೀಸ್ ಮಾಡಬೇಕಾಯ್ತು ಅಂತಂದ್ರೆ 1.5 ಲಕ್ಷದವರೆಗೂ ಹೋಗ್ಬೋದು. ಯಾವುದೇ ಕಾರಣಕ್ಕೂ ಇದು 1.5 ಲಕ್ಷ ದಾಟೋದಿಲ್ಲ. ಹಾಗಾಗಿ 1ರಿಂದ 1.5 ಲಕ್ಷ ಆಗುತ್ತೆ ಅಂತ ಅನ್ಕೋಬೇಕಾಗುತ್ತೆ. ಮೇಡಮ್, ಇವಾಗ ಒಂದು ಹುಡುಗಿ ಮೇಡಮ್, ಅವಳು ತಾನು ಪೈಲಟ್ ಆಗಬೇಕು ಅಂತ ಅನ್ಕೊಂಡಿರ್ತಾಳೆ. ಅವಳು ಬಹುಶಃ ಇದು ಯಾವುದು ಏರ್ಫೋರ್ಸಿಗೆ ಸೇರ್ಕೊಳ್ತಾಳೆ ಮೇಡಮ್. ಸೊ ಅವಳಿಗೆ ಈಗ ಸದ್ಯಕ್ಕೆ ಮಕ್ಕಳನ್ನ ಮಾಡ್ಕೊಳ್ಳೋ ಟೈಮ್ ಇಲ್ಲ, ಮದುವೆ ಆಗೋದು, ಮಕ್ಳು ಮಾಡ್ಕೊಳ್ಳೋ ಟೈಮ್ ಇಲ್ಲ. ಅವಳು 30 ಕ್ರಾಸ್ ಆದ್ಮೇಲೆ ಮದುವೆ ಮಾಡ್ಕೋತಾಳೆ. ಆಮೇಲೆ ಇವಾಗ 1-2-3 ವರ್ಷ ಆದ್ಮೇಲೆ ಓಕೆ ಫೈನ್, ಇವಾಗ ನಾನು ಮಗು ಮಾಡ್ಕೋಬಹುದು ಅಂತ ಅವಳಿಗೆ ಅನ್ಸುತ್ತೆ. ಈಗ ಹೇಳಿ ಮೇಡಮ್, ಅವಳು ಯಾವ ಏಜಲ್ಲಿ ಈ ಡಿಸಿಷನ್ ತಗೋಬೇಕು ಎಗ್ ಫ್ರೀಸಿಂಗ್ದು? ಹೆಣ್ಮಕ್ಳು ವಯಸ್ಸಿಗೆ ಬಂದಾಗ ಅವ್ರ ಹತ್ರ ಒಂದು 10 ಲಕ್ಷ ಎಗ್ಸ್ ಇರುತ್ತಂತ ಇಟ್ಕೊಳ್ಳಿ. ಅದು ಪ್ರತಿ ತಿಂಗಳು 1000 ಎಗ್ಸು ನ್ಯಾಚುರಲಿ ಡಿಸ್ಟ್ರಾಯ್ ಆಗ್ತಾ ಹೋಗುತ್ತೆ. ಅದರಿಂದ ಹೆಣ್ಮಕ್ಳು 32 ವಯಸ್ಸಿರುವಾಗ ಅವರಲ್ಲಿ ಏನಿಲ್ಲ ಅಂದ್ರೆ ಒಂದು 2 ಲಕ್ಷ ಎಗ್ಸ್ ಇರುತ್ತೆ. ಅದೇ ಹೆಣ್ಮಕ್ಳು 37 ವಯಸ್ಸಿಗೆ ಬಂದಾಗ ಬರೀ 25,000 ಎಗ್ಸ್ ಇರುತ್ತೆ. ಹೆಣ್ಮಕ್ಳು
50 ವಯಸ್ಸಿಗೆ ಬಂದಾಗ ಒಂದು 100-200 ಎಗ್ಸ್ ಅಷ್ಟೇ ಇರುತ್ತೆ. ಈ ತರ ಹೆಣ್ಮಕ್ಳ ಏಜ್ ಹೆಚ್ಚಿಗೆ ಆದಂಗೆ ಎಗ್ ಕೌಂಟ್ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಅದರಿಂದ ದ ಬೆಸ್ಟ್ ಏಜ್ ಟು ಡೂ ಎಗ್ ಫ್ರೀಸಿಂಗ್ ಇಸ್ ಬಿಫೋರ್ ದ ಏಜ್ ಆಫ್ 35. 35ಕ್ಕಿಂತ ಮುಂಚೆ ಮಾಡ್ಕೊಳ್ಳೋದು ಬೆಸ್ಟ್. 30 years 31 years ಅಲ್ಲಿ ಅವ್ರು ಈ ಡಿಸಿಷನ್ ನ ತಗೊಂಡ್ಬಿಡ್ಬೇಕು. ವಯಸ್ಸೊಳಗಡೆ ಎಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಕೆಲವೊಂದ್ಸತಿ ನೋಡಿ ಗಂಡ್ ಮಕ್ಳಿಗೆ ಏನಾದ್ರು ವೀರ್ಯಾಣುದಲ್ಲಿ ತೊಂದರೆ ಇರುವಾಗ ಅವ್ರದ್ದು ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತ ಹೆಣ್ಮಕ್ಳು ಎಷ್ಟೋ ವರ್ಷಾನ್ಗಂಟ್ಲೆ ಕಾಯ್ತಾ ಇರ್ತಾರೆ. ಅಂತ ಸಿಚುವೇಶನ್ ಅಲ್ಲಿ ಒಳ್ಳೆ ವಯಸ್ಸಲ್ಲಿ ಹೆಣ್ಮಕ್ಳು ಎಗ್ ಫ್ರೀಸ್ ಮಾಡಿ ಇಟ್ಕೊಂಡು ಆಮೇಲೆ ಹಸ್ಬೆಂಡ್ ಟ್ರೀಟ್ಮೆಂಟ್ಗೆ ಕಾಯಬಹುದು. ಅದೇ ಹಸ್ಬೆಂಡ್ ಟ್ರೀಟ್ಮೆಂಟ್ ಆಗಿ ಚೆನ್ನಾಗಾಯ್ತು ಅಂದ್ರೆ ಒಳ್ಳೇದು. ಆಗ್ಲಿಲ್ಲ ಅಂತಂದ್ರೆ ಒಳ್ಳೆ ವಯಸ್ಸು ಎಗ್ಸ್ ನ ತಗೊಂಡು ಬೇಕಾದ್ರೆ ಡೋನರ್ ಸ್ಪರ್ಮ್ ಅಲ್ಲೂ ಅವ್ರ ಮುಂದೆ ಮಗು ಮಾಡ್ಕೋಬಹುದು. ಎಷ್ಟೋ ಕಪಲ್ಸ್ ನೋಡ್ತೀವಿ ನಾವು, ಮೊದಲು ಡೋನರ್ ಸ್ಪರ್ಮ್ಗೆ ಇಷ್ಟನೇ ಇರಲ್ಲ, ಒಂದ್ 10 ವರ್ಷ ಆದ್ಮೇಲೆ ಅವ್ರು ಡೋನರ್ ಸ್ಪರ್ಮ್ ಬಗ್ಗೆ ಡಿಸಿಷನ್ ತಗೊಂಡ್ ಬಂದ್ಬಿಡ್ತಾರೆ. ಆ 10 ವರ್ಷದಲ್ಲಿ ಹೆಣ್ಮಕ್ಳ ಏಜ್ 10 ವರ್ಷ ಹೆಚ್ಚಿಗಾಗ್ಬಿಟ್ಟಿರುತ್ತೆ. ಅವಳದು ಎಗ್ಸ್ ಅಲ್ಲಿ ಮಗು ಮಾಡ್ಕೊಳ್ಳುವಂತಹ ಚಾನ್ಸ್ ನ ಅವ್ರು ಕಳ್ಕೊಂಡ್ಬಿಡ್ತಾರೆ. ಅದರಿಂದ ನನ್ನ ಪ್ರಕಾರ ಎಗ್ ಫ್ರೀಸಿಂಗ್ ಅನ್ನೋದು ಬಹಳ ಬಹಳ ಮುಖ್ಯವಾದದ್ದು. ಆಮೇಲೆ ಎಲ್ಲಾ ಹೆಣ್ಮಕ್ಳು ಯಾವುದೇ ಭಯ ಇರ್ಲಾರ್ದೆ ಎಗ್ ಫ್ರೀಸಿಂಗ್ ಪ್ರೊಸೀಜರ್ ಮಾಡಿಸ್ಕೊಳ್ಳಕ್ಕೆ ಮುಂದೆ ಬರಬೇಕು ಅಂತ ಅನ್ಸತ್ ನನಗೆ. ಅಂಡ್ ದ ಬೆಸ್ಟ್ ಏಜ್ ಅಕಾರ್ಡಿಂಗ್ ಟು ಮೀ ಇಸ್ ಬಿಫೋರ್ 35. 30, 31, 32 ಆರ್ ದ of course the best age. Before the age of 35 is the best according to me. ಇದು ಬ್ಯಾಂಕ್ಸ್ ಬಂದಿದೆಯಲ್ಲ ಮೇಡಮ್ ಈಗ ಅದಕ್ಕೆ. ಹೌದು, ಎಗ್ ಬ್ಯಾಂಕ್ ಅಂದ್ರೆ ಇವಾಗ ನಮ್ಮ ಇದರಲ್ಲಿ ಫರ್ಟಿಲಿಟಿ ಸೆಂಟರ್ ಅಲ್ಲಿ ವೆನ್ ವಿ ಸ್ಟೋರ್ ದ oocytes, that is for their self use, it is called oocyte vitrification. ಕೆಲವೊಂದ್ಸತಿ ಏನಾಗುತ್ತೆ, ಡೋನರ್ ಎಗ್ ತಗೊಂಡ್ ಮಗು ಮಾಡ್ಕೋಬೇಕಂತ ಇರ್ತಾರಲ್ಲ, ಅವಾಗ ART ಬ್ಯಾಂಕ್ ಅಂತ ಇರುತ್ತೆ. ART ಬ್ಯಾಂಕ್ ಅಲ್ಲಿ ಡೋನರ್ ಎಗ್ ನ ಫ್ರೀಸ್ ಮಾಡಿ ಇಟ್ಕೊಂಡಿರ್ತಾರಲ್ವ, ಅದನ್ನ ನಾವು ART ಬ್ಯಾಂಕ್ ಅಲ್ಲಿ ಅವಾಗ ಅದನ್ನ ಫ್ರೋಸನ್ oocytes ಆರ್ ಕೆಪ್ಟ್ ಇನ್ ART ಬ್ಯಾಂಕ್. ಫಿಲ್ಮ್ ಸ್ಟಾರ್ಸ್ ಎಲ್ರೂ ಎಗ್ಸ್ ಫ್ರೀಸ್ ಮಾಡಿರ್ತಾರೆ ಅಂತ ಹೇಳ್ತಾರಲ್ಲ ಮೇಡಮ್. ಯಾಕಂದ್ರೆ ತುಂಬಾ ಜನ ದೀಪಿಕಾ ಪಡ್ಕೋಣೆ ಇವ್ರನ್ನೆಲ್ಲ ಉದಾಹರಣೆ ಕೊಡ್ತಾರೆ. ಆಮೇಲೆ ನಮ್ ಜರ್ನಲಿಸ್ಟ್ ಗಳು ದೊಡ್ಡ ದೊಡ್ಡ ನ್ಯಾಷನಲ್ ಎಲ್ಲ ಮಾಡಿದ್ದಾರೆ. ಯಾಕೆಂದ್ರೆ ಅದೆಲ್ಲಾನು ನಾವು ನೋಡ್ತಾ ಇದೀವಿ. ಇವರೆಲ್ಲ ಹೀಗೆ ಎಗ್ಸ್ ಫ್ರೀಸ್ ಮಾಡಿದ್ರು, ಅವರ ಪ್ರೊಫೆಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡಿದ್ರು ಅವರು. ಆಮೇಲೆ ಅವ್ರಿಗೆ ಮನ್ಸಾದಾಗ ಮಕ್ಳು ಮಾಡ್ಕೊಂಡ್ರು ಅಂತ ಹೇಳ್ಬಿಟ್ಟು ನೋಡಿದೀವಲ್ಲ. ಅದಕ್ಕೋಸ್ಕರ ಕೇಳ್ದೆ, ಅಂದ್ರೆ ಬೇರೆಯವ್ರಿಗೂ ಅದು ಇನ್ಸ್ಪಿರೇಷನ್ ಅಂತ ಹೇಳ್ತಾರಲ್ಲ. ಬಟ್ ಅವರು ದುಡ್ಡು ಒಂದಷ್ಟು ಸೇವ್ ಮಾಡ್ಬೇಕು ಈ ಕೆಲ್ಸಕ್ಕೆ ಅಂತ ಅನ್ಸುತ್ತೆ ನನಗೆ. ಹೌದು, ಎಗ್ ಫ್ರೀಸಿಂಗ್ ಬಗ್ಗೆ ನಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಕೊಳ್ಳೋದು ಒಂದು ತುಂಬಾ ದೊಡ್ಡ ವಿಷಯ. ಎಗ್ ಫ್ರೀಸಿಂಗ್ ಮಾಡ್ಕೊಂಡು ಅವರು ದೇ ಆರ್ ಇನ್ಸ್ಪೈರಿಂಗ್ ಅದರ್ ವುಮೆನ್ ಟು ಡೂ ಇಟ್. ಇಟ್ ಈಸ್ ನಾಟ್ ಎಟ್ ಆಲ್ ಎ ಡಿಫಿಕಲ್ಟ್ ಪ್ರೊಸೀಜರ್. ಇದರಲ್ಲಿ ಇವಾಗೆಲ್ಲ ಓವೇರಿಯನ್ ಹೈಪರ್ ಸ್ಟಿಮ್ಯುಲೇಷನ್ ಅಂತ ಮುಂಚೆ ರಿಸ್ಕ್ಗಳೆಲ್ಲ ಇರ್ತಾ ಇತ್ತು. ಆ ತರದ ರಿಸ್ಕ್ ಇವಾಗ ಏನೂನೇ ಇಲ್ಲ. ಯಾರಿಗೂ ಓವೇರಿಯನ್ ಹೈಪರ್ ಸ್ಟಿಮ್ಯುಲೇಷನ್ ಅನ್ನೋದು ಆಗದೇ ಇಲ್ಲ. ಆ ತರದ್ದೆಲ್ಲ ಅಡ್ವಾನ್ಸ್ ಡ್ರಗ್ಸ್ ಎಲ್ಲ ಇದೆ. ಆಮೇಲೆ ಓವಮ್ ಪಿಕಪ್ ಇಸ್ ಅ ವೆರಿ ಸಿಂಪಲ್ ಪ್ರೊಸೀಜರ್, ತುಂಬಾ ಸೇಫ್ ಪ್ರೊಸೀಜರ್. ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ಸ್ ಅಲ್ಲಿ ಇನ್ ಅ ಗುಡ್ ಸೆಂಟರ್ ವಿತ್ ಗುಡ್ ಅನೆಸ್ಥೀಶಿಯಾ ಸಪೋರ್ಟ್ ಎಂಥದೂ ಪ್ರಾಬ್ಲಮ್ ಆಗೋದಿಲ್ಲ. ಆ ವಿಶ್ವಾಸ ನಮಗಿದೆ. ಮೇಡಮ್, ಈಗ ಏನು ಹಳೆಯ ಕನ್ಸರ್ವೇಟಿವ್ ಸರ್ಜರಿಗಳೆಲ್ಲ ಇತ್ತಲ್ಲ ಮೇಡಮ್, ಅದೀಗ ಮತ್ತೆ ಅಂದ್ರೆ ಬಹುಶಃ ನಾನು ಒಂದೆರಡು ಆ್ಯಡ್ ನೋಡಿದ್ದೆ ಯಾವುದೋ ಒಂದು ಇದರಲ್ಲಿ ಹಾಸ್ಪಿಟ್ಲಲ್ಲಿ. ಅಲ್ಲಿ ಏನಂತ ಹೇಳಿದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಬಟ್ ವೈ ರಿಮೂವ್ ಬ್ರೆಸ್ಟ್ ಅಂತ ಒಂದಿತ್ತು. ನನಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿ ವೈ ರಿಮೂವ್ ಬ್ರೆಸ್ಟ್ ಅಂದ್ರೇನು ಅಂತ, ಓವೇರಿಯನ್ ಕ್ಯಾನ್ಸರ್ ಆಗ್ಬಿಟ್ಟು ಯಾಕೆ ಓವರೀಸ್ನ ನೀನು ತೆಗ್ದಾಕ್ಸ್ಬೇಕು ಅಂತಿತ್ತು. ಹೆಂಗೆ ಇದು ಯಾವ ತರದ ಅಪ್ರೋಚ್ ಇದು? ಅಲ್ಲ, ಇದಕ್ಕೆಲ್ಲ ಫರ್ಟಿಲಿಟಿ ಸ್ಪೇರಿಂಗ್ ಸರ್ಜರೀಸ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಏನಾದ್ರೂ ಓವೇರಿಯನ್ ಕ್ಯಾನ್ಸರ್ ಎಲ್ಲ ಇದ್ರೆ ಇವಾಗೆಲ್ಲ ಫ್ರೋಸನ್ ಸೆಕ್ಷನ್ ಅಂತ ಮಾಡಿ ಫಸ್ಟ್ ಕ್ಯಾನ್ಸರ್ ಬರೀ ಡೌಟ್ ಇರುತ್ತೆ. ಆಪರೇಷನ್ ಮಾಡೋ ಟೈಮಲ್ಲೇನೆ ನಾವು ಎಲ್ಲಿ ನಮ್ಗೆ ಡೌಟ್ ಇರುತ್ತೆ ಅದನ್ನ ನಾವು ಟೆಸ್ಟ್ ಕಳ್ಸ್ಕೊಟ್ಬಿಡ್ತೀವಿ. ಅದೇ ಟೈಮಲ್ಲಿ ನಮ್ಗೆ ರಿಪೋರ್ಟ್ ಬಂದ್ಬಿಡುತ್ತೆ ಇದು ಕ್ಯಾನ್ಸರ್ ಇದೇನೋ ಇಲ್ವೋ ಅಂತ. ಕ್ಯಾನ್ಸರ್ ಇದ್ರೆ ಮಾತ್ರ ನಾವು ಕಂಪ್ಲೀಟ್ ಆರ್ಗನ್ ನ ತೆಗಿತೀವಿ, ಇಲ್ಲ ಅಂತಂದ್ರೆ ತೆಗಿಯೋದಿಲ್ಲ. ಹೌದು, ಅದೇ ಟೈಮಲ್ಲಿ ಆಪರೇಷನ್ ಮಾಡುವಾಗ್ಲೇನೆ ಇದೇನ ಇಲ್ಲ ಅಂತ ಮೊದ್ಲು ಸ್ವಲ್ಪ ಡೌಟ್ ಇದ್ರೇನೆ ತೆಗೆದ್ಬಿಡ್ತಾ ಇದ್ರು. ತೆಗೆದ್ಬಿಟ್ಟು ಆಮೇಲೆ ತೆಗ್ದಿರೋದನ್ನ ಟೆಸ್ಟ್ ಮಾಡಿ ಇದೇನೋ ಇಲ್ಲ ಅಂತ ಚೆಕ್ ಮಾಡ್ಕೋತಾ ಇದ್ರು. ಇವಾಗ ಆ ತರದಿಲ್ಲ, ಫ್ರೋಸನ್ ಸೆಕ್ಷನ್ ಅಂತಿದೆ. ಅದಲ್ಲದೆ ಸಪೋಸ್ ಯಾರಿಗಾದ್ರೂ ಓವೇರಿಯನ್ ಕ್ಯಾನ್ಸರೇ ಅಂತ ಕನ್ಫರ್ಮ್ ಆದ್ರೂ ಸಹಿತ, ಕಂಪ್ಲೀಟ್ ಓವರಿ ತೆಗೆಯುವಂತ ಪರಿಸ್ಥಿತಿ ಬಂದ್ರೂ ಸಹಿತ ಆ ಓವೇರಿಯನ್ ಟಿಶ್ಯೂನ ನಾವು ಫ್ರೀಸ್ ಮಾಡಿ ಇಟ್ಕೋಬಹುದು. ದಟ್ ಇಸ್ ಕಾಲ್ಡ್ OTC ಆರ್ ಓವೇರಿಯನ್ ಟಿಶ್ಯೂ ಕ್ರಯೋ ಪ್ರಿಸರ್ವೇಷನ್. ಅದರಿಂದ ಆ ಓವೇರಿಯನ್ ಟಿಶ್ಯೂನ ಕ್ರಯೋ ಪ್ರಿಸರ್ವ್ ಮಾಡಿ ಸ್ಮಾಲ್ ಪೀಸಸ್ ತರ ಎಲ್ಲ ಮಾಡಿ ನಾವು ನಮ್ಮ ಆಸ್ಪತ್ರೆಯಲ್ಲಿ ಇವತ್ತಿನವರೆಗೂ ಒಂದು 12 ಜನ ಹುಡುಗಿಯರದು ಮತ್ತೆ ಹೆಣ್ಮಕ್ಳದ ಓವೇರಿಯನ್ ಟಿಶ್ಯೂನ ಕ್ರಯೋ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದೀವಿ. ಆ ಥಿನ್ ಸ್ಟ್ರೈಪ್ಸ್ ಅಲ್ಲಿ ಮಾಡ್ಬಿಟ್ಟು ನಾವು ಫ್ರೀಸ್ ಮಾಡಿ ಇಟ್ಕೊಂತೀವಿ. ಅವ್ರಿಗೆ ಯಾವಾಗ ಮುಂದೆ ಮಗು ಬೇಕು ಅಂತ ಇರುತ್ತೋ ಆ ಟೈಮಲ್ಲಿ ಇದೆಲ್ಲ ಪೀಸಸ್ನ ಎಲ್ಲ ಜೊತೆಗೆ ಸೇರಿಸಿ ಸ್ಟಿಚ್ ಮಾಡಿ ಅದನ್ನ ಓವರಿ ತರ ಮಾಡಿ ಅದನ್ನ ಮತ್ತೆ ವಾಪಸ್ಸು ಅದ್ರ ಜಗದಲ್ಲಿ ಇಟ್ಟು
ಅದಕ್ಕೆ ಬ್ಲಡ್ ಸಪ್ಲೈ ಬರೋ ಥರ ಪೆರಿಟೋನೈಸೇಷನ್ ಅಂತ ಮಾಡಿ ಅವಾಗ ಅದರಿಂದನೂ ಇಂಜೆಕ್ಷನ್ಸ್ ಕೊಟ್ಟು ಎಕ್ಸ್ ಎಲ್ಲ ಬೆಳೆದ್ಮೇಲೆ IVF ಮೂಲಕ ಓವಮ್ ಪಿಕಪ್ ಮೂಲಕ ಅವ್ರಿಗೆ ಎಕ್ಸ್ನ ತಗೊಂಡ್ಬಿಟ್ಟು IVF ಅಥವಾ ICSI ಮಾಡಿಬಿಟ್ಟು ಭ್ರೂಣಗಳನ್ನು ಮಾಡ್ಕೊಂಡು ವರ್ಗಾವಣೆ ಮಾಡ್ಕೊಂಡು ಮಗು ಮಾಡ್ಕೋಬಹುದು. ಏನ್ ಮೇಡಮ್ ಇದು ಫುಲ್ ಒಂಥರ ಮಹಾಭಾರತದ ಸ್ಟೋರಿ ಇದ್ದಂಗೆ ಅನ್ಸ್ತಾ ಇದೆ ಇವತ್ತಿನ ಏನು ವೈದ್ಯಶಾಸ್ತ್ರದ ಒಂದು ಅಡ್ವಾನ್ಸ್ಮೆಂಟ್ ನೋಡಿದ್ರೆ. ಬಟ್ ಏನೇ ಇದ್ರು ಹೆಣ್ಮಕ್ಳು ಇದನ್ನ ಮರಿಬಾರ್ದು. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಬಯೋಲಾಜಿಕಲ್ ರಿದಮ್. ಅಂದ್ರೆ ಅದನ್ನ ನಾವು ಜೀವನ ಚಕ್ರ ಅಂತ ಹೇಳ್ತೀವಲ್ಲ, ಅದರಲ್ಲಿ ಹೆಣ್ಮಕ್ಳ ಬಯೋಲಾಜಿಕಲ್ ಕ್ಲಾಕ್ ಅಂತ ಇರುತ್ತಲ್ಲ, ಅದು ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇರುತ್ತೆ. ಅದರಿಂದ ಹೆಣ್ಮಕ್ಳ ಏಜು ಅತಿ ಮುಖ್ಯ. ಜೊತೆಗೆ ಗಂಡ್ಮಕ್ಳ ಏಜುನು ಅಷ್ಟೇ ಮುಖ್ಯ. ಗಂಡ್ಮಕ್ಳ ಏಜು 50 ಮೇಲಾದಾಗ ಗಂಡ್ಮಕ್ಳ ಪ್ರಾಬ್ಲಮ್ಗಳಿಂದ ಆಟಿಸಮ್ ಅಂತ ಪ್ರಾಬ್ಲಮ್ ಕೂಡ ಜಾಸ್ತಿ ಆಗ್ತಾ ಇದೆ. ಅದರಿಂದ ಪೆಟರ್ನಲ್ ಏಜ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಮೆಟರ್ನಲ್ ಏಜ್ ಫಾರ್ ಆಟಿಸಮ್. ಅದೇ ಮೆಟರ್ನಲ್ ಏಜ್ ಜಾಸ್ತಿ ಇರೋದ್ರಿಂದ ಡೌನ್ ಸಿಂಡ್ರೋಮು ಅದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಅದಕ್ಕೆ ಇವಾಗ ART ರೂಲ್ ಪ್ರಕಾರ ಇಂಡಿಯಾನಲ್ಲಿ ಏನಿದೆ ಅಂದ್ರೆ 50 ಇಯರ್ಸ್ ಆದ್ಮೇಲೆ ಹೆಣ್ಮಕ್ಳು ಟ್ರೀಟ್ಮೆಂಟ್ ತಗೊಳ್ಬಾರ್ದು, ಗಂಡ್ಮಕ್ಳು 55 ಇಯರ್ಸ್ ಆದ್ಮೇಲೆ ಟ್ರೀಟ್ಮೆಂಟ್ ತಗೊಳ್ಬಾರ್ದು. ಯಾವುದೇ ತರದ ಟ್ರೀಟ್ಮೆಂಟ್ ಫಾರ್ ಹ್ಯಾವಿಂಗ್ ಅ ಚೈಲ್ಡ್ is prohibited after the age of 50 and 55 for women and men respectively. ಹೌದು. ಅದೇ ಇವನ್ ಎಗ್ ಡೋನರ್ ಏಜ್ನು ಸ್ಪೆಸಿಫೈ ಮಾಡ್ಬಿಟ್ಟಿದ್ದಾರೆ. ಹೆಣ್ಮಕ್ಳ ಏಜು 21 ಮೇಲೆ ಇರಬೇಕು, 35 ಒಳಗಡೆ ಇರಬೇಕು, ಅವಾಗ್ಲೇ ಅವ್ರ ಎಗ್ ಕೊಡಕ್ಕಾಗುತ್ತೆ. ಆಮೇಲೆ ಅವ್ರದೇ ಒಂದು ಸ್ವತಃ ಮಗುನೂ ಇರಬೇಕು ನಾರ್ಮಲ್ ಆಗಿರೋದು, ಅವಾಗ್ರೆ ಅವ್ರು ಎಗ್ ಡೊನೇಟ್ ಮಾಡಬೇಕು. ಆಮೇಲೆ ಎಲ್ಲಾ ಹೆಣ್ಮಕ್ಳು ಎಗ್ ಡೊನೇಟ್ ಮಾಡ್ಬೇಕು ಅಂತಂದಾಗ ಲೈಫಲ್ಲಿ ಒಂದೇ ಸತಿ ಎಗ್ ಡೊನೇಟ್ ಮಾಡ್ಬೇಕು ಅಂತಾನೂ ರೂಲ್ ಇದೆ. ಇವಾಗ ಇದೆಲ್ಲ ಮಾಹಿತಿ ನೋಡ್ಬಿಟ್ರೆ 35 ಇಯರ್ಸ್ ಒಳಗಡೆನೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಇದರಲ್ಲೇ ಎಷ್ಟೋ ಕ್ಲಿಯರ್ ಆಗಿ ಗೊತ್ತಾಗುತ್ತಲ್ವಾ. ಅದರಿಂದ ನಾವು ವಿ ಎನ್ಕರೇಜ್ ವುಮೆನ್ ಟು ಹ್ಯಾವ್ ಚಿಲ್ಡ್ರನ್ ಬಿಫೋರ್ ದ ಏಜ್ ಆಫ್ 35. ಆಗಿಲ್ಲ ಅಂದಾಗ ಎಗ್ ಫ್ರೀಸ್ ಮಾಡಿ ಇಟ್ಕೋಬಹುದು. ದ ಬೆಸ್ಟ್ ಏಜ್ ಟು ಹ್ಯಾವ್ ಚಿಲ್ಡ್ರನ್ ಇಸ್ ಆಕ್ಚುಲಿ ಬಿಟ್ವೀನ್ 25 to 30. 25 to 30 is the best age. 30 ಇಯರ್ಸ್ ಆದ್ಮೇಲೆ ಇದು ಒಂದ್ ಮಷೀನ್ ಸ್ವಲ್ಪ ದಿವಸ ಆದ್ಮೇಲೆ ಒಂದು ಪ್ರಾಬ್ಲಮ್ಸ್ ಹೇಗೆ ಫೇಸ್ ಮಾಡೋದು ಸ್ಟಾರ್ಟ್ ಮಾಡುತ್ತೋ ಅದೇ ತರ ಹೆಣ್ಮಕ್ಳ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಸ್ ಆಲ್ಸೋ ಲೈಕ್ ಅ ಮಷೀನ್. ಇಟ್ ಕೀಪ್ಸ್ ವರ್ಕಿಂಗ್ ಎವ್ರಿ ಮಂತ್ ಫಾರ್ ಮೆನ್ಸ್ಟ್ರೇಷನ್. ಆಮೇಲೆ ಆಫ್ಟರ್ ಅರೌಂಡ್ 30-31 ಇಯರ್ಸ್ ಆದ್ಮೇಲೆ ಒಂದು ಪ್ರಾಬ್ಲಮ್ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ಈಗ ನೋಡಿ 35 ವರ್ಷ 40 ವರ್ಷ ಮಗು ಆಗಿಲ್ಲ ಅಂತಂದಾಗ ಅವ್ರಿಗೆ ಗರ್ಭಕೋಶದಲ್ಲಿ ಗಡ್ಡೆಗಳು ಬರೋದು ಸ್ಟಾರ್ಟ್ ಆಗುತ್ತೆ, ಫೈಬ್ರಾಯ್ಡ್ಸು, ಆಮೇಲೆ ಎಡಿನೋಮೈಸಿಸ್ ಅನ್ನೋದು. ಮತ್ತೆ ಇವಾಗ ಎಂಡೋಮೆಟ್ರಿಯೋಸಿಸ್ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇದೆ. ಎಂಡೋಮೆಟ್ರಿಯೋಸಿಸ್ ಅಂತಂದ್ರೆ ಇವಾಗ ನಮ್ಗೆ ಪ್ರತಿ ತಿಂಗಳು ಋತುಚಕ್ರ ಆದಾಗ ಈ ನಮ್ಮ ಯೂಟ್ರೈನ್ ಲೇಯರು ಬಾಡಿಯಿಂದ ಹೊರಗಡೆ ಹೋಗ್ಬೇಕು ಪೀರಿಯಡ್ಸ್ ತರ. ಬಟ್ ಕೆಲವೊಂದ್ಸತಿ ಏನಾಗುತ್ತೆ, ಇಟ್ ಗೋಸ್ ಬಿಹೈಂಡ್ ಓವರೀಸ್ ಅಲ್ಲೆಲ್ಲ ಹೋಗಿ ಅದು ಕಲೆಕ್ಟ್ ಆಗಿರೋದ್ರಿಂದ ಚಾಕ್ಲೇಟ್ ಸಿಸ್ಟ್ ಅಂತ ಆಗುತ್ತೆ. ಅದರಿಂದ ಹೆಣ್ಮಕ್ಳಿಗೆ ತುಂಬಾ ಪೀರಿಯಡ್ ಪೇನ್ ಬರುತ್ತೆ. ಅದರಿಂದ ನೋಡಿ ಪೀರಿಯಡ್ ಪೇನ್ ತುಂಬಾ ಜಾಸ್ತಿ ಇರೋ ಹೆಣ್ಮಕ್ಳಿಗೆ ರಜಾ ಕೊಡ್ಬೇಕು ಅಂತ ಇದೆಲ್ಲ ಇರೋದು. ಅಂದ್ರೆ ಅವ್ರಿಗೆ ಯಾವ ಮೆಡಿಕಲ್ ಪ್ರಾಬ್ಲಮ್ ಇದೆ ಅದ್ರ ಪ್ರಕಾರ ಅವ್ರಿಗೆ ರಜಾ ಕೊಡ್ಬೇಕಾಗುತ್ತೆ. ಇದೇ ಪಾಲಿಸಿಸ್ಟಿಕ್ ಓವರೀಸು 2-3 ತಿಂಗಳಿಗೆ ಒಂದ್ಸತಿ ಪೀರಿಯಡ್ ಆಗುತ್ತಲ್ವಾ, ಅವ್ರಿಗೆ 2 ತರ ಇರುತ್ತೆ. ಒಂದು ಏನಂದ್ರೆ ಪೀರಿಯಡ್ 3-4 ತಿಂಗಳು ಬರ್ಲಾರ್ದೇನೆ ಅವ್ರಿಗೆ ಈಸ್ಟ್ರೋಜನ್ ಹಾರ್ಮೋನ್ ಬಾಡಿಯಲ್ಲಿ ಜಾಸ್ತಿ ಆಗ್ಬಿಟ್ಟು ಗರ್ಭಕೋಶದ ಲೇಯರ್ ತುಂಬಾ ದಪ್ಪ ಆಗ್ಬಿಡುತ್ತೆ. ಅದನ್ನ ನಾವು ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಷಿಯಾ ಅಂತ ಕರಿತೀವಿ. ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಷಿಯಾ ಕ್ಯಾನ್ ಬಿ ಅ ಫೋರ್ರನ್ನರ್ ಫಾರ್ ಎಂಡೋಮೆಟ್ರಿಯಲ್ ಕ್ಯಾನ್ಸರ್. ಅದರಿಂದ ಅವರಿಗೆ ಪೀರಿಯಡ್ ಸ್ಟಾರ್ಟ್ ಆದ್ರೆ 10-15 ದಿವಸ ಕಂಟಿನ್ಯೂಸ್ ಪೀರಿಯಡ್ ಆಗ್ತಾ ಇರುತ್ತೆ. ಅದೊಂದು ಡೇಂಜರ್ ಸಿಗ್ನಲ್. ಆ ತರ ಆದಾಗ ತಕ್ಷಣ ಸ್ಕ್ಯಾನ್ ಮಾಡ್ಕೊಂಡು ಗರ್ಭಕೋಶ ಒಳಪರಿ ಎಂಡೋಮೆಟ್ರಿಯಲ್ ಲೇಯರ್ ಥಿಕ್ನೆಸ್ ಎಷ್ಟಿದೆ ಅಂತ ಅವರು ಕಂಡು ಹಿಡಿಬೇಕು. ಅಕಸ್ಮಾತ್ ಅದನ್ನೇನು ಕಂಡು ಹಿಡಿಲಾರ್ದೆ ಹಂಗೆ ಬಿಟ್ಕೊಂಡ್ಬಿಟ್ಟು ಟ್ರೀಟ್ಮೆಂಟು ತಗೊಳ್ಳದೇ ಇದ್ರೆ ಅದೇನಾಗುತ್ತೆ, ಅದರಿಂದ ಹೈಪರ್ಪ್ಲೇಷಿಯಾ ಅಲ್ಲಿ ಕೆಲವೊಂದು ಕ್ಯಾನ್ಸರ್ ತರ ಚೇಂಜಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದನ್ನ ನಾವು ATP ಅಂತ ಹೇಳ್ತೀವಿ. ಅದರಿಂದ ಅವ್ರಿಗೆ ತುಂಬಾ ರಿಸ್ಕ್ ಆಗುತ್ತೆ. ಅಫ್ಕೋರ್ಸ್ ದಿಸ್ ಇಸ್ ಆಲ್ ಟ್ರೀಟಬಲ್. ಮೆಡಿಸಿನ್ಸ್ ಇಂದ, ಟ್ಯಾಬ್ಲೆಟ್ಸ್ ಇಂದ, ಇಂಜೆಕ್ಷನ್ಸ್ ಗಳಿಂದ ಇದನ್ನೆಲ್ಲ ಟ್ರೀಟ್ ಮಾಡಬಹುದು. ಬಟ್ ಆ ತರ ಇದೆ ಅನ್ನೋದು ಗೊತ್ತಾಗ್ಬೇಕು. ಕೆಲವೊಬ್ರು ಹೆಣ್ಮಕ್ಳಿಗೆ 45 ದಿವಸಕ್ಕೆ 35 ದಿವಸಕ್ಕೆ ಎಗ್ ರಿಲೀಸ್ ಆಗ್ಲಾರ್ದೆ ಪೀರಿಯಡ್ ಬರ್ತಾ ಇರುತ್ತೆ. ಅಂತವ್ರಿಗೆ ಪೇನು ಆಗಲ್ಲ, ಹೆವಿ ಬ್ಲೀಡಿಂಗು ಆಗೋದಿಲ್ಲ. ಆ ತರ ಆದ್ರೆ ತೊಂದರೆ ಇಲ್ಲ. ಬಟ್ ಹೆವಿ ಬ್ಲೀಡಿಂಗು 1 ವಾರಕ್ಕಿಂತ ಜಾಸ್ತಿ ಯಾರಿಗಾದ್ರೂ ಬ್ಲೀಡಿಂಗ್ ಆಗ್ತಿದೆ ಅಂತಂದ್ರೆ ತಕ್ಷಣ ಅವರು ಹೋಗಿ ಗೈನಕಾಲಜಿಸ್ಟ್ಗೆ ಕನ್ಸಲ್ಟ್ ಮಾಡಿಬಿಟ್ಟು ಸ್ಕ್ಯಾನಿಂಗ್ ಮಾಡಿಕೊಂಡು ಯೂಟ್ರಸ್ ಲೇಯರ್ ಅಥವಾ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಎಷ್ಟಿದೆ ಅಂತ ಕಂಡು ಹಿಡ್ಕೋಬೇಕು. ಅದು ಅತಿ ಮುಖ್ಯ. ನಮಗೆ ಇದೆಲ್ಲ ಬಹಳ ಒಂಥರ ಸೂಕ್ಷ್ಮ ವಿಷಯಗಳು. ಹೆಣ್ಮಕ್ಳು ಇಂಥದ್ದನ್ನೆಲ್ಲ ಯಾರ ಜೊತೆ ಹೇಳ್ಕೊಳಕ್ಕೂ ಇಷ್ಟಪಡಲ್ಲ, ಮನೇಲೇ ಹೇಳ್ಕೊಳಲ್ಲ ಅವರೆಲ್ಲರೂ. ಎಷ್ಟೊಂದ್ ಜನ ಸುಮ್ನೆ ಮೌನವಾಗಿ ಸಫರ್ ಆಗ್ತಾರೆ. 14 ದಿನ 15 ದಿನ ಪೀರಿಯಡ್ಸ್ ಆದ್ರೂ ಸಹಿತ ಯಾರಿಗೂ ಹೇಳಕ್ಕಾಗ್ದೇನೆ ನಿಲ್ಲುತ್ತೇನು ನೋಡೋಣ ಅಂತಾರೆ. 1 ವಾರ ಆಗಿ ಬ್ಲೀಡಿಂಗ್ ಇನ್ನೂ ಕಂಟಿನ್ಯೂ ಆಗ್ತಾ ಇದ್ರೆ ತಕ್ಷಣ ಹೋಗಿ ಡಾಕ್ಟರ್ ಮೀಟ್ ಮಾಡೋದು ಬಹಳ ಮುಖ್ಯ. ತುಂಬಾ ಒಳ್ಳೆ ವಿಷಯನ ತಿಳಿಸ್ಕೊಟ್ರಿ ಮೇಡಮ್. ನಿಜವಾಗಿ ನೀವು ನಮಗೋಸ್ಕರ ಇಷ್ಟು ನಿಮ್ಮ ಬಿಡುವಿಲ್ಲದ ಒಂಥರ ನಿಮ್ದು ಹೇಗೆ ಕೆಲಸ ಅಂತ ಗೊತ್ತು. ನಾವೇ ಬೆಳಿಗ್ಗೆಯಿಂದ ಕಾಯ್ತಿದ್ವಿ ಪಾಪ ನಿಮಗೆ ಪೇಷಂಟ್ಸ್ ಮೇಲೆ ಪೇಷಂಟ್ ಇದ್ರೂ
ಬಿಡು ಮಾಡ್ಕೊಂಡು ಬಂದು ಇಷ್ಟೆಲ್ಲ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಮೇಡಮ್. Thank ನಮಗೆ you. ತುಂಬಾ ತುಂಬಾ thanks. ವಿಷಯಗಳು ತಿಳಿದಂಗಾಯ್ತು. ವಿಶೇಷವಾಗಿ ಏನು ಇವತ್ತಿನ ಅತ್ಯಾಧುನಿಕ ವೈದ್ಯಶಾಸ್ತ್ರ ಯಾವ ಥರ ಇರುತ್ತೆ ಅಂತ, ಹೇಗೆ ಹೋಗ್ತಾ ಇದೆ, ಯಾವ ದಿಕ್ಕಿನಲ್ಲಿ ಸಾಗ್ತಿದೆ ಅಂತ ಹೇಳಿ ಗೊತ್ತಾಯಿತು. ಕೇಳಿದ್ರಲ್ಲ ವೀಕ್ಷಕರೇ, ಯಾಕೆ ಹೆಣ್ಮಕ್ಳ ಆರೋಗ್ಯ ಸುಸ್ಥಿತಿಯಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು. ಡಾಕ್ಟರ್ ರಶ್ಮಿ ಯೋಗೇಶ್ ಅವ್ರು ಹೇಳಿದ ಹಾಗೆ ಒಬ್ಬ ಹೆಣ್ಣು ಆರೋಗ್ಯವಂತಳಾಗಿದ್ದರೆ ಅವಳ ಒಂದು ಮನಸ್ಥಿತಿ ಬಹಳ ಸುಸ್ಥಿತಿಯಲ್ಲಿದ್ದರೆ ಆಗ ಕೇವಲ ಕುಟುಂಬದಷ್ಟೇ ಅಲ್ಲ, ಅವಳ ಸುತ್ತಮುತ್ತಲಿನ ಪರಿಸರದ ಒಂದು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹಾಗೆ ದೇಶವನ್ನು ಕಟ್ಟುವುದಷ್ಟೇ ಅಲ್ಲ, ಅದನ್ನು ಮುಂದೆ ತಗೊಂಡು ಹೋಗೋದ್ರಲ್ಲೂ ಕೂಡ ಹೆಣ್ಮಕ್ಳ ಪಾತ್ರ ಬಹಳ ದೊಡ್ಡದಿದೆ, ತಮಗೆಲ್ಲ ಗೊತ್ತಿದೆ. ಸೊ ಆ ಒಂದು ಕಾರಣದಿಂದ ಹೆಣ್ಮಕ್ಳ ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ಅವ್ರು ಏನೇನು ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಡಾಕ್ಟರ್ ರಶ್ಮಿ ಯೋಗೇಶ್ ಅವರು. ಮೇಡಮ್ ಧನ್ಯವಾದಗಳು, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ತಮಗೂ ಕೂಡ. ಥ್ಯಾಂಕ್ ಯು.